ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು PW ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ಶಾಲಿನಿ ಸೋಮಶೇಖರ್, ನಿಮ್ಮ ಬಾಟ್ನಿ ಟೀಚರ್. ಐ ವೆಲ್ಕಮ್ ಯು ಆಲ್ ಟು ಕಾವೇರಿ ಸೆಕೆಂಡ್ PUC ಬ್ಯಾಚ್. ಇವತ್ತಿನ ಈ ಲೆಕ್ಚರ್ ನಲ್ಲಿ ನಾವು ಕಲಿಯಕ್ಕೆ ಹೊರಟಿರುವಂತಹ ಚಾಪ್ಟರ್ ನ ಹೆಸರು ಇಕೋಸಿಸ್ಟಮ್. ಇಕೋಸಿಸ್ಟಮ್ ಎಕಾಲಜಿ ಯೂನಿಟ್ ನಲ್ಲಿ ಬರುವಂತಹ ಎರಡನೇ ಚಾಪ್ಟರ್. ಆಲ್ರೆಡಿ ಪ್ರೀವಿಯಸ್ ಕ್ಲಾಸ್ ನಲ್ಲಿ ನಾವು ಆರ್ಗ್ಯಾನಿಸಮ್ಸ್ ಅಂಡ್ ಪಾಪ್ಯುಲೇಷನ್ಸ್ ಚಾಪ್ಟರ್ ನ ಡಿಸ್ಕಸ್ ಮಾಡಿದೀವಿ. ಹೋಪ್ಫುಲಿ ಎಲ್ಲರೂ ನೋಡಿ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಇವತ್ತಿನ ಕ್ಲಾಸ್ ನಲ್ಲಿ ಇಕೋಸಿಸ್ಟಮ್ ಅಂದ್ರೆ ಏನು, ಅದ್ರದ್ದು ಫಂಕ್ಷನಲ್ ಆಸ್ಪೆಕ್ಟ್ಸ್ ಎಲ್ಲ ಯಾವುದು, ಹೆಂಗೆ ಎಲ್ಲ ಒಟ್ಟಿಗೆ ವರ್ಕ್ ಆಗುತ್ತೆ ಅದನ್ನ ಅರ್ಥ ಮಾಡ್ಕೊಳ್ಳೋಣ. ಆಸ್ ಆಲ್ವೇಸ್ ಕಾವೇರಿ ಸೆಕೆಂಡ್ PUC ಬ್ಯಾಚ್ ನಲ್ಲಿ ನಾವು ಪ್ರತಿ ಚಾಪ್ಟರ್ ನ ಒನ್ ಶಾಟ್ ಅಲ್ಲಿ ಡೀಟೇಲ್ಡ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀವಿ. ಇವತ್ತು ಇದೇ ಲೆಕ್ಚರ್ ನಲ್ಲಿ ಪೂರ್ತಿ ಚಾಪ್ಟರ್ ನ ಕಲ್ತ್ಕೊಳ್ಳೋಣ. ಆಕ್ಚುಲಿ ಚಾಪ್ಟರ್ ಅಷ್ಟೊಂದು ಕಷ್ಟ ಏನಿಲ್ಲ, ತುಂಬಾ ಈಸಿಯಾಗಿ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಬಹುದು. ಚೆನ್ನಾಗಿ ಅರ್ಥ ಮಾಡ್ಕೊಂಡು ಚೆನ್ನಾಗಿ ಸ್ಕೋರ್ ಮಾಡ್ಬೋದು ನೀವು ಬೋರ್ಡ್ ಎಕ್ಸಾಮ್ ನಲ್ಲೂ ಕೂಡ. ಇನ್ಫ್ಯಾಕ್ಟ್ 2 ವರ್ಷಗಳ ಮುಂಚೆ ಸಿಲೆಬಸ್ ರ್ಯಾಷನಲೈಸ್ ಆಗಕ್ಕೆ ಮುಂಚೆ ಈ ಚಾಪ್ಟರ್ ಸ್ವಲ್ಪ ದೊಡ್ಡದೇ ಇತ್ತು. ಸ್ವಲ್ಪ ಕಷ್ಟದ ಕಾನ್ಸೆಪ್ಟ್ಸ್ ಎಲ್ಲ ಡಿಲೀಟ್ ಆಗಿ ಏನೆಲ್ಲ ಈಸಿ ಇದೆ ಅದು ಮಾತ್ರ ಉಳ್ಕೊಂಡಿದೆ. ಲಕ್ಕಿ ಫಾರ್ ಯು, ಏನೋ ಕಾಂಪ್ಲಿಕೇಟೆಡ್ ಕಾನ್ಸೆಪ್ಟ್ಸ್ ಇಲ್ಲ, ಆಯ್ತಾ? ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಸೊ ಗಮನ ಇಟ್ಟು ಕೇಳಿಸ್ಕೊಳ್ಳಿ. ನಿಮಗೆ ನೆನಪಿದ್ರೆ ಪ್ರೀವಿಯಸ್ ಚಾಪ್ಟರ್ ಆರ್ಗ್ಯಾನಿಸಮ್ಸ್ ಅಂಡ್ ಪಾಪ್ಯುಲೇಷನ್ಸ್ ಮಾಡುವಾಗ ನಾನು ನಿಮ್ಗೆ ಹೇಳಿದ್ದೆ ಬೇರೆ ಬೇರೆ ಲೆವೆಲ್ಸ್ ಇನ್ ಬಯೋಲಾಜಿಕಲ್ ಆರ್ಗನೈಸೇಷನ್. ಬಯೋಲಾಜಿಕಲ್ ಆರ್ಗನೈಸೇಷನ್ ಅಲ್ಲಿ ಬೇರೆ ಬೇರೆ ಲೆವೆಲ್ಸ್ ನ ನಾವು ಡಿಸ್ಕಸ್ ಮಾಡಿದ್ವಿ ಅಲ್ವಾ? ಸ್ಟಾರ್ಟ್ ಮಾಡಿದ್ದೆ ಚಾಪ್ಟರ್ ನ ಅದರಿಂದ. ಸೊ ಫಸ್ಟ್ ಮ್ಯಾಕ್ರೋ ಮಾಲಿಕ್ಯೂಲ್ಸ್, ಎಷ್ಟೊಂದು ಮ್ಯಾಕ್ರೋ ಮಾಲಿಕ್ಯೂಲ್ಸ್ ಬೇರೆ ಬೇರೆ ರೀತಿಯದ್ದು ಸೇರ್ಕೊಂಡು ಒಂದು ಸೆಲ್ ನ ಫಾರ್ಮ್ ಮಾಡುತ್ತೆ. ಸೆಲ್ಸ್ ಎಲ್ಲ ಸೇರಿ ಟಿಶ್ಯೂಸ್ ನ ಫಾರ್ಮ್ ಮಾಡುತ್ತೆ. ಟಿಶ್ಯೂಸ್ ಇಂದ ಆರ್ಗನ್ಸ್ ಫಾರ್ಮ್ ಆಗುತ್ತೆ. ಆರ್ಗನ್ಸ್ ನಿಂದ ಆರ್ಗನ್ ಸಿಸ್ಟಮ್, ಆರ್ಗ್ಯಾನಿಸಮ್ಸ್, ಪಾಪ್ಯುಲೇಷನ್ಸ್, ಕಮ್ಯುನಿಟಿ, ಇಕೋಸಿಸ್ಟಮ್ ಮತ್ತೆ ಬಯೋಮ್, ಬಯೋಸ್ಫಿಯರ್, ಇದನ್ನೆಲ್ಲ ಕಲ್ತ್ಕೊಂಡಿದ್ವಿ. ಸೊ ಇಕೋಸಿಸ್ಟಮ್ ಇಸ್ ಒನ್ ಲೆವೆಲ್ ಇನ್ ಬಯೋಲಾಜಿಕಲ್ ಆರ್ಗನೈಸೇಷನ್ ಅಲ್ವಾ? ಇದ್ರ ಬಗ್ಗೆ ಆಲ್ರೆಡಿ ಪ್ರೀವಿಯಸ್ ಚಾಪ್ಟರ್ ನಿಂದ ನಮಗೆ ಗೊತ್ತಿದೆ. ಈಗ ಇಕೋಸಿಸ್ಟಮ್ ಪದದ ಅರ್ಥ ಏನು? ಈಕೋ ಅಂತ ಅಂದ್ರೆ ಏನ್ ಹೇಳಿ? ಈಕೋ ಫ್ರೆಂಡ್ಲಿ ಅಂತ ನೀವು ಪದ ಕೇಳಿರ್ಬೋದು ಕಾಮನ್ ಆಗಿ. ಇವಾಗ ಪ್ಲಾಸ್ಟಿಕ್ ಇಸ್ ನಾಟ್ ಈಕೋ ಫ್ರೆಂಡ್ಲಿ ಅಂತ ಹೇಳ್ತೀವಿ. ಅದೇ ಯಾವ್ದಾದ್ರು ಎಲೆಯಿಂದ ಮಾಡಿರುವಂತಹ ತಟ್ಟೆಗಳು ಬರುತ್ತಲ್ವಾ, ಅದು ಈಕೋ ಫ್ರೆಂಡ್ಲಿ ಅಂತ ಹೇಳ್ತೀವಿ. ಯಾಕೆ ಅಂತ ಅಂದ್ರೆ ಈಕೋ ಅಂತ ಅಂದ್ರೆ ನೇಚರ್ ಅಥವಾ ಎನ್ವೈರ್ಮೆಂಟ್. ಯಾವುದು ನೇಚರ್ಗೆ ಹಾರ್ಮ್ ಮಾಡಲ್ಲ ಅದು ಈಕೋ ಫ್ರೆಂಡ್ಲಿ. ಯಾವುದು ನೇಚರ್ಗೆ ಹಾರ್ಮ್ ಮಾಡಬಹುದು ದಟ್ ಇಸ್ ನಾಟ್ ಈಕೋ ಫ್ರೆಂಡ್ಲಿ. ಸೊ ಈಕೋ ಅಂತ ಅಂದ್ರೆ ಜನರಲ್ ಆಗಿ ಇಟ್ ಇಸ್ ಅಬೌಟ್ ನೇಚರ್ ಆರ್ ಅವರ್ ಎನ್ವೈರ್ಮೆಂಟ್. ಸಿಸ್ಟಮ್ ಅಂದ್ರೆ ಏನು ಗೊತ್ತೇ ಇದೆ ನಿಮ್ಗೆ. ನೇಚರ್ ನಲ್ಲಿರುವಂತಹ ಒಂದು ಸಿಸ್ಟಮಿಗೆ ನಾವು ಈಕೋ ಸಿಸ್ಟಮ್ ಅಂತ ಕರಿತೀವಿ. ಸೊ ಈ ಈಕೋ ಸಿಸ್ಟಮ್ನ ನಾವು ಹೆಂಗೆ ಡಿಫೈನ್ ಮಾಡ್ಬೋದು? ಈಕೋ ಸಿಸ್ಟಮ್ ಇಸ್ ಅ ಸೆಲ್ಫ್ ಸಸ್ಟೈನಬಲ್ ಫಂಕ್ಷನಲ್ ಯೂನಿಟ್ ಆಫ್ ನೇಚರ್. Okay, one ecosystem includes both biotic and abiotic components. Biotic ಅಂದ್ರೆ ಏನು ಹೇಳಿ? ಲಿವಿಂಗ್ ಕಾಂಪೊನೆಂಟ್. ನಾವು ಪ್ಲಾಂಟ್ಸು, ಬೇರೆ ಆನಿಮಲ್ಸ್ ಎಲ್ಲ. ಇಟ್ ಇನ್ಕ್ಲೂಡ್ಸ್ ಲಿವಿಂಗ್ ಆ್ಯಂಡ್ ನಾನ್ ಲಿವಿಂಗ್ ಅಥವಾ abiotic components. ಓಕೆನಾ? ಸೊ ಒಂದು ಇಕೋಸಿಸ್ಟಮ್ ನಲ್ಲಿ ದೇರ್ ವಿಲ್ ಬಿ ಇಂಟರಾಕ್ಷನ್ ಬಿಟ್ವೀನ್ ಲಿವಿಂಗ್ ಹಾಗೇನೆ ನಾನ್ ಲಿವಿಂಗ್ ಕಾಂಪೊನೆಂಟ್ಸ್. ಸೊ ದೇರ್ ಈಸ್ ಇಂಟರಾಕ್ಷನ್. ವಿ ಕ್ಯಾನ್ ಸೇ ದಟ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ interact with other organisms as well as it's abiotic or physical environment. ಓಕೆ, ಈಗ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಒಂದು ಯೂನಿಟ್ ಆಗಿ ನೇಚರಲ್ ಫಂಕ್ಷನ್ ಆಗಬೇಕು ಅಂತ ಅಂದ್ರೆ ಬೇರೆ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಜೊತೆ ಇಂಟರಾಕ್ಟ್ ಮಾಡಬೇಕು. ಹಾಗೆ ನಮ್ಮ ಸುತ್ತ ಇರುವಂತಹ ಏಬಯೋಟಿಕ್ ಎನ್ವೈರ್ಮೆಂಟ್ ಜೊತೆ ಕೂಡ ಇಂಟರಾಕ್ಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ಪ್ಲಾಂಟ್ ಒಂದು ಲಿವಿಂಗ್ ಆರ್ಗ್ಯಾನಿಸಮ್. ಪ್ಲಾಂಟ್ ಸರ್ವೈವ್ ಆಗಬೇಕು ಅಂತ ಅಂದ್ರೆ ಪ್ಲಾಂಟ್ ಸನ್ಲೈಟ್ ಜೊತೆ ಇಂಟರಾಕ್ಟ್ ಮಾಡಬೇಕು ಫೋಟೋಸಿಂಥಸಿಸ್ ಮಾಡೋದಕ್ಕೆ. ಸಾಯಿಲ್ ನಲ್ಲಿರುವಂತಹ ಮಿನರಲ್ಸ್, ವಾಟರ್ನೆಲ್ಲ ಅಬ್ಸಾರ್ಬ್ ಮಾಡ್ಕೊಳ್ಬೇಕು. ಇಲ್ಲಿ ಸನ್ಲೈಟ್ ಏನಾಯ್ತು? ಏಬಯೋಟಿಕ್ ಫ್ಯಾಕ್ಟರ್. ಸಾಯಿಲ್ ಏನಾಯ್ತು? ಏಬಯೋಟಿಕ್, ಅದಕ್ಕೆ ಲೈಫ್ ಇಲ್ಲ.
ನೀರೇನು ಎಬಯೋಟಿಕ್, ಕಾರ್ಬನ್ ಡೈಆಕ್ಸೈಡ್ ಏನು ಎಬಯೋಟಿಕ್. ಸೊ ವಿ ಆರ್ ಇಂಟರಾಕ್ಟಿಂಗ್ ವಿತ್ ಎಬಯೋಟಿಕ್ ಕಾಂಪೊನೆಂಟ್ಸ್. ಹಾಗೆಯೇ ನಾವು ಲಿವಿಂಗ್ ಆರ್ಗ್ಯಾನಿಸಮ್ಸ್ ನ ಮಧ್ಯೆ ಕೂಡ ಇಂಟರಾಕ್ಷನ್ ನೋಡ್ಬೋದು. ನಮಗೆ ಊಟ ಬೇಕು ಅಂತ ಅಂದ್ರೆ ನಾವು ಪ್ಲಾಂಟ್ಸ್ ನ ತಿಂತೀವಿ. ವಿ ಆರ್ ಡಿಪೆಂಡೆಂಟ್ ಆನ್ ಪ್ಲಾಂಟ್ಸ್, ವಿ ಆರ್ ಇಂಟರಾಕ್ಟಿಂಗ್ ವಿತ್ ಪ್ಲಾಂಟ್ಸ್ ಅಲ್ವಾ. ಸೊ ವಿ ಆರ್ ಇಂಟರಾಕ್ಟಿಂಗ್ ವಿತ್ ಪ್ಲಾಂಟ್ಸ್, ವಿ ಆರ್ ಆಲ್ಸೋ ಇಂಟರಾಕ್ಟಿಂಗ್ ವಿತ್ ಅವರ್ ಎಬಯೋಟಿಕ್ ಎನ್ವೈರ್ಮೆಂಟ್. ಆಕ್ಸಿಜನ್ ನಾವು ಅಟ್ಮಾಸ್ಫಿಯರ್ ನಿಂದ ತಗೊಳ್ತಾ ಇದೀವಿ, ನೀರು ಕುಡಿತೀವಿ, ಇದೆಲ್ಲ ನಾನ್ ಲಿವಿಂಗ್ ಥಿಂಗ್ಸ್ ಅಲ್ವಾ. ಸೊ ಒಂದು ಇಕೋಸಿಸ್ಟಮ್ ನಲ್ಲಿ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಬೇರೆ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಜೊತೆ ಕೂಡ ಇಂಟರಾಕ್ಟ್ ಮಾಡುತ್ತೆ. ಹಾಗೆಯೇ ನಮ್ಮ ಸುತ್ತ ಇರುವಂತಹ ಫಿಸಿಕಲ್ ಎನ್ವೈರ್ಮೆಂಟ್ ಅಲ್ಲಿರೋ ಎಬಯೋಟಿಕ್ ಫ್ಯಾಕ್ಟರ್ಸ್ ಜೊತೆ ಕೂಡ ಇಂಟರಾಕ್ಟ್ ಮಾಡ್ತೀವಿ. ಈಗ ಒಂದು ಇಕೋಸಿಸ್ಟಮ್ಗೆ ಇಷ್ಟೇ ಸೈಜ್ ಇರಬೇಕು, ಇಷ್ಟೇ ದೊಡ್ಡದಿರಬೇಕು ಆ ಥರ ಏನೂ ಇಲ್ಲ. ಒಂದು ಚಿಕ್ಕ ಪಾಂಡ್ ಕೂಡ ಒಂದು ಇಕೋಸಿಸ್ಟಮ್ ಅಂತ ನಾವು ಕನ್ಸಿಡರ್ ಮಾಡ್ಬೋದು. ಒಂದು ಸಣ್ಣ ಅಕ್ವೇರಿಯಂ ಕೂಡ ಇಕೋಸಿಸ್ಟಮ್. ಹಾಗೇನೆ ಒಂದು ದೊಡ್ಡ ಫಾರೆಸ್ಟ್ ಅಥವಾ ಒಂದು ದೊಡ್ಡ ಓಷನ್, ಅದು ಕೂಡ ಇಕೋಸಿಸ್ಟಮ್ ಅಂತ ನಾವು ಕನ್ಸಿಡರ್ ಮಾಡ್ಬೋದು. ಸೊ ದ ಸೈಜ್ ಆಫ್ ಎನ್ ಇಕೋಸಿಸ್ಟಮ್ ಒಂದು ಸಣ್ಣ ಪಾಂಡ್ ಅಷ್ಟಾದ್ರೂ ಇರ್ಬೋದು, ಒಂದು ದೊಡ್ಡ ಓಷನ್ ಅಷ್ಟಾದ್ರೂ ಇರ್ಬೋದು. ಈಗ ನಾವು ಇಕೋಸಿಸ್ಟಮ್ನ ಹೇಗೆಲ್ಲ ಕ್ಲಾಸಿಫೈ ಮಾಡ್ಬೋದು ಅದನ್ನ ನೋಡೋಣ. ಫಸ್ಟ್, ಇಕೋಸಿಸ್ಟಮ್ ಏನಾದ್ರೂ ಲ್ಯಾಂಡ್ ಮೇಲಿದೆಯಾ ಅಥವಾ ನೀರಿನಲ್ಲಿದೆಯಾ ಅದ್ರ ಮೇಲೆ ಡಿಪೆಂಡೆಂಟ್ ಆಗುತ್ತೆ ಈ ಕ್ಲಾಸಿಫಿಕೇಶನ್. ಇಲ್ಲಿ ಕ್ರೈಟೀರಿಯಾ ಏನು ಅಂತ ಅಂದ್ರೆ ಎಲ್ಲಿದೆ ಆ ಇಕೋಸಿಸ್ಟಮ್, ಅದರ ಲೊಕೇಶನ್ ಏನು, ಅದು ಲ್ಯಾಂಡ್ ಮೇಲಿದೆಯಾ ನೀರಿನೊಳಗಿದೆಯಾ. ಲ್ಯಾಂಡ್ ಮೇಲಿದ್ರೆ ನಾವು ಅದಕ್ಕೆ ಟೆರೆಸ್ಟ್ರಿಯಲ್ ಅಂತ ಕರಿತೀವಿ. ಇಫ್ ಇಟ್ಸ್ ಆನ್ ಲ್ಯಾಂಡ್ ವಿ ಕಾಲ್ ಇಟ್ ಟೆರೆಸ್ಟ್ರಿಯಲ್ ಇಕೋಸಿಸ್ಟಮ್. ಇಫ್ ಇಟ್ ಈಸ್ ಇನ್ ವಾಟರ್ ವಿ ಕಾಲ್ ಇಟ್ ಅಕ್ವಾಟಿಕ್ ಇಕೋಸಿಸ್ಟಮ್. ಎಕ್ಸಾಂಪಲ್ ಏನು ಟೆರೆಸ್ಟ್ರಿಯಲ್ ಇಕೋಸಿಸ್ಟಮ್ಗೆ? ಫಾರೆಸ್ಟ್, ಗ್ರಾಸ್ ಲ್ಯಾಂಡ್, ಆಮೇಲೆ ಡೆಸರ್ಟ್, ಇದೆಲ್ಲ ಕೂಡ ಲ್ಯಾಂಡ್ ಮೇಲೆ ಸಿಗುವಂತಹ ಇಕೋಸಿಸ್ಟಮ್ಸ್. ಹಾಗೆಯೇ ಅಕ್ವಾಟಿಕ್ ಇಕೋಸಿಸ್ಟಮ್ ಯಾವ್ದೆಲ್ಲ ಇರ್ಬೋದು? ಒಂದು ಓಷನ್, ಪಾಂಡ್, ರಿವರ್, ವೆಟ್ಲ್ಯಾಂಡ್, ಎಸ್ಚುರೀಸ್, ಎಲ್ಲೆಲ್ಲಿ ನೀರಿರುತ್ತೆ ಅದೆಲ್ಲ ಕೂಡ ಅಕ್ವಾಟಿಕ್ ಇಕೋಸಿಸ್ಟಮ್ ಅಂತ ನಾವು ಅನ್ಕೊಳ್ಬೋದು. ಹಾಗೆಯೇ ಇನ್ನೊಂದು ಕ್ರೈಟೀರಿಯಾ ಇದೆ ಕ್ಲಾಸಿಫೈ ಮಾಡೋದಕ್ಕೆ, ನ್ಯಾಚುರಲ್ ಮತ್ತೆ ಮ್ಯಾನ್ ಮೇಡ್ ಅಂತ. ನ್ಯಾಚುರಲ್ ಇಕೋಸಿಸ್ಟಮ್ ಅಂತ ಅಂದ್ರೆ ಅಲ್ಲಿ ಹ್ಯೂಮನ್ಸ್ ನ ಇಂಟರ್ಫಿಯರೆನ್ಸ್ ಇರೋದಿಲ್ಲ, ಇಂಟರ್ವೆನ್ಷನ್ ಇರೋದಿಲ್ಲ. ನೇಚರ್ ತನ್ಪಾಡಗ್ನ ತಾನು ಯಾವ ಗಿಡಗಳು ಯಾವ ಮರಗಳು ಬೆಳೆಯುತ್ತೆ, ಯಾವ ಪ್ರಾಣಿಗಳಲ್ಲಿರುತ್ತೆ ಅದನ್ನ ನೇಚರ್ ಡಿಸೈಡ್ ಮಾಡುತ್ತೆ, ಮನುಷ್ಯರು ಹೋಗಿ ಡಿಸೈಡ್ ಮಾಡಲ್ಲ, ಆಯ್ತಾ. ಆದ್ರೆ ಮ್ಯಾನ್ ಮೇಡ್ ಇಕೋಸಿಸ್ಟಮ್ಸ್ ಅಲ್ಲಿ ವಿ ಡಿಸೈಡ್ ಯಾವ ಗಿಡ ಯಾವ ಪ್ರಾಣಿ ಅಲ್ಲಿರ್ಬೇಕು ಅಂತ. ಎಕ್ಸಾಂಪಲ್ ಕೊಡ್ತೀನಿ. ಇವಾಗ ನೀವೊಂದು ಫಾರೆಸ್ಟ್ ಹೋಗ್ತೀರಾ ಅನ್ಕೊಳ್ಳಿ. ಫಾರೆಸ್ಟ್ ಅದನ್ನ ಯಾರು ಹ್ಯೂಮನ್ಸ್ ಡಿಸೈಡ್ ಮಾಡಿರಲ್ಲ. ಈ ಫಾರೆಸ್ಟ್ ನಲ್ಲಿ ಈ ಪೊಸಿಷನ್ ಅಲ್ಲಿ ನಂಗೆ ಇಲ್ಲಿ ಒಂದು ಟೀಕ್ ವುಡ್ ಟ್ರೀ ಬೇಕು, ಇದ್ರ ಕೆಳಗಡೆ ಒಂದು ಗ್ರಾಸ್ ಬೆಳಿಬೇಕು, ಇದ್ರ ಮೇಲ್ಗಡೆ ಈ ಸ್ಪೀಶೀಸ್ ಇನ್ಸೆಕ್ಟ್ ಇರಬೇಕು, ಇದ್ರ ಪಕ್ಕದ ಮರದಲ್ಲಿ ಈ ಸ್ಪೀಶೀಸ್ ನ ಬರ್ಡ್ ಇರಬೇಕು ಅಂತ ಯಾರು ಡಿಸೈಡ್ ಮಾಡಲ್ಲ. ನೇಚರ್ ತಾನಾಗೆ ಯಾವುದೇ ಹ್ಯೂಮನ್ ಇಂಟರ್ವೆನ್ಷನ್ ಇಂದೆ ತಾನೇ ಸ್ಪೀಶೀಸ್ ಕಾಂಪೋಸಿಷನ್ ಎಲ್ಲ ಆಗುತ್ತೆ. ಆದ್ರೆ ಅದೇ ನಾವು ಗಾರ್ಡನ್ ನ ತಗೊಳ್ಳೋಣ ಅಥವಾ ಒಂದು ಕ್ರಾಪ್ ಫೀಲ್ಡ್ ನ ತಗೊಳ್ಳೋಣ, ಅದು ಕೂಡ ಒಂದು ಇಕೋಸಿಸ್ಟಮ್. ಕ್ರಾಪ್ ಫೀಲ್ಡ್ ಅಲ್ಲಿ ನಾನು ಡಿಸೈಡ್ ಮಾಡ್ತೀನಿ ನನ್ನ ಫೀಲ್ಡ್ ನಲ್ಲಿ ನಾನು ಯಾವ ಕ್ರಾಪ್ ನ ಗ್ರೋ ಮಾಡಬೇಕು. ನನ್ನ ಹತ್ರ ಗಾರ್ಡನ್ ಇದ್ರೆ ಇಲ್ಲಿ ಯಾವ ಗಿಡಗಳನ್ನ ಬೆಳೆಸಬೇಕು, ಎಲ್ಲಿ ಪಿಂಕ್ ಕಲರ್ ಫ್ಲವರ್ಸ್ ಪ್ರೊಡ್ಯೂಸ್ ಮಾಡೋ ಪ್ಲಾಂಟ್ಸ್ ನ ನಾನು ಗ್ರೋ ಮಾಡಬೇಕು, ಅದ್ರ ಪಕ್ಕದಲ್ಲಿ ಯೆಲ್ಲೋ ಕಲರ್ ಫ್ಲವರ್ಸ್ ನನ್ನ ಇಷ್ಟ ತಕ್ಕಂತೆ ನಾನು ಡಿಸೈಡ್ ಮಾಡ್ತೀನಿ. ಹಾಗೆ ಒಂದು ಓಷನ್ ನೀವು ತಗೊಂಡ್ರೆ ಅಕ್ವಾಟಿಕ್ ಇಕೋಸಿಸ್ಟಮ್, ಓಷನ್ ಅಲ್ಲಿ ಯಾವ ಪ್ರಾಣಿಗಳು ಯಾವ ಗಿಡಗಳು ಬೆಳೆಯುತ್ತೆ ನಾವು ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಅದನ್ನ ನಮ್ಮ ಇಂಟರ್ವೆನ್ಷನ್ ಅಲ್ಲಿರೋದಿಲ್ಲ. ಅದೇ ನಮ್ಮ ಮನೆಯಲ್ಲಿರುವಂತಹ ಅಕ್ವೇರಿಯಂ ನಲ್ಲಿ ನಮಗೆ ಯಾವ ಫಿಶ್ ಚೆನ್ನಾಗಿ ಕಾಣಿಸುತ್ತೆ ಅಂಥ ಫಿಶ್ನ ನಾವು ತಗೊಂಡ್ ಬಂದು ಇಟ್ಕೊಳ್ತೀವಿ ಅಲ್ವಾ. ಸೊ ಯಾವಾಗ ಇಕೋಸಿಸ್ಟಮ್ ನಲ್ಲಿ ಹ್ಯೂಮನ್ ಇಂಟರ್ವೆನ್ಷನ್ ಇರೋದಿಲ್ಲ, ತಾನಾಗೆ ತಾನು ಬೆಳ್ಕೊಳ್ಳುತ್ತೆ, ಅದಕ್ಕೆ ನಾವು ನ್ಯಾಚುರಲ್ ಇಕೋಸಿಸ್ಟಮ್ ಅಂತ ಕರಿತೀವಿ. ಅದೇ ನಮ್ಮ ಇಂಟರ್ಫಿಯರೆನ್ಸ್ ನಿಂದ ನಾವು ಚೂಸ್ ಮಾಡಿರುವಂತಹ ಗಿಡ ಪ್ರಾಣಿಗಳೆಲ್ಲ ಒಂದ್ ಜಾಗದಲ್ಲಿ ಬೆಳೆಯುತ್ತೆ ಅಂದ್ರೆ ಅದಕ್ಕೆ ನಾವು ಮ್ಯಾನ್ ಮೇಡ್ ಇಕೋಸಿಸ್ಟಮ್ ಅಂತ ಕರಿತೀವಿ, ಆಯ್ತಾ. ನೇಚರ್ ನಲ್ಲಿ ನಾವು ಆ ಥರ ಫಾರೆಸ್ಟ್, ಓಷನ್ ನಂತಹ ನ್ಯಾಚುರಲ್ ಇಕೋಸಿಸ್ಟಮ್ಸ್ ನ ಕೂಡ ನೋಡ್ಬೋದು. ಹಾಗೇನೆ ಕ್ರಾಪ್ ಫೀಲ್ಡ್, ಗಾರ್ಡನ್ಸ್ ಮತ್ತೆ ಅಕ್ವೇರಿಯಂ ರೀತಿಯ ಮ್ಯಾನ್ ಮೇಡ್ ಇಕೋಸಿಸ್ಟಮ್ಸ್ ನ ಕೂಡ ನೋಡ್ಬೋದು. ಈಗ ಒಂದು ಇಕೋಸಿಸ್ಟಮ್ ನಲ್ಲಿ ನಾವು ಆಲ್ರೆಡಿ ಹೇಳಿದ ಹಾಗೆ ಬಯೋಟಿಕ್ ಫ್ಯಾಕ್ಟರ್ಸ್, ಎಬಯೋಟಿಕ್ ಫ್ಯಾಕ್ಟರ್ಸ್ ಎರಡರದ್ದು ಇನ್ವಾಲ್ವ್ಮೆಂಟ್ ಇದೆ, ಎರಡು ಕೂಡ ಇಂಟರಾಕ್ಟ್ ಆಗ್ತಾ ಇದೆ. ಪ್ರತಿ ಒಂದು ಇಕೋಸಿಸ್ಟಮ್ ನಲ್ಲೂ ಕೂಡ ಆ ಇಕೋಸಿಸ್ಟಮ್ ನಲ್ಲಿರುವಂತಹ ಆರ್ಗ್ಯಾನಿಸಮ್ಸ್ ಎಬಯೋಟಿಕ್ ಫ್ಯಾಕ್ಟರ್ಸ್ ಜೊತೆ ಇಂಟರಾಕ್ಟ್ ಮಾಡೋದ್ರಿಂದ ಆ ಇಕೋಸಿಸ್ಟಮ್ಗೆ ಕ್ಯಾರೆಕ್ಟರಿಸ್ಟಿಕ್ ಆಗಿರುವಂತಹ ಒಂದು ಫಿಸಿಕಲ್ ಸ್ಟ್ರಕ್ಚರ್ ಫಾರ್ಮ್ ಆಗುತ್ತೆ. ಓಕೆನಾ. ಎಬಯೋಟಿಕ್ ಬಯೋಟಿಕ್ ಎರಡು ಇನ್ಕ್ಲೂಡ್ ಆಗಿದೆ. ಬಯೋಟಿಕ್ ಇಂಟರಾಕ್ಟ್ ಆಗ್ತಾ ಇದೆ. ಇಂಟರಾಕ್ಟ್ ಮಾಡುವ ಕಾರಣದಿಂದ ಆ ಪರ್ಟಿಕ್ಯುಲರ್ ಟೈಪ್ ಆಫ್ ಇಕೋಸಿಸ್ಟಮ್ಗೆ ಒಂದು ಕ್ಯಾರೆಕ್ಟರಿಸ್ಟಿಕ್ ಫಿಸಿಕಲ್ ಸ್ಟ್ರಕ್ಚರ್ ಫಾರ್ಮ್ ಆಗುತ್ತೆ. ಎಕ್ಸಾಂಪಲ್ ತಗೊಳ್ಳೋಣ. ನಾವು ಯಾವ್ದಾದ್ರು ಟ್ರಾಪಿಕಲ್ ಫಾರೆಸ್ಟಿಗೆ ಹೋದ್ರೆ, ಟ್ರಾಪಿಕಲ್ ಫಾರೆಸ್ಟ್ ನಲ್ಲಿ ನಾವು ಈ ರೀತಿಯ ಸ್ಟ್ರಕ್ಚರ್ ನ ನೋಡ್ಬೋದು. ಇದನ್ನ ನಾವು ಗ್ರಾಸ್ ಲ್ಯಾಂಡ್ ಅಲ್ಲಿ ನೋಡಲ್ಲ, ಇದನ್ನ ನಾವು ಡೆಸರ್ಟ್ ನಲ್ಲಿ ನೋಡಲ್ಲ. ದಿಸ್ ಫಿಸಿಕಲ್ ಸ್ಟ್ರಕ್ಚರ್ ಇಸ್ ಕ್ಯಾರೆಕ್ಟರಿಸ್ಟಿಕ್ ಟು ಅ ಟ್ರಾಪಿಕಲ್ ಫಾರೆಸ್ಟ್.
ಇಲ್ಲಿ ನಾವು ಬೇರೆ ಬೇರೆ ಲೇಯರ್ಸ್ ನಲ್ಲಿ, ಬೇರೆ ಬೇರೆ ಝೋನ್ಸ್ ನಲ್ಲಿ ಗಿಡಗಳು ಬೆಳೆಯೋದನ್ನ ನೋಡ್ತೀವಿ. ಕೆಲವೊಂದು ಗಿಡಗಳು ಅಥವಾ ಮರಗಳು ಅಂತ ಹೇಳೋಣ ತುಂಬಾ ಎತ್ತರ ಇರುತ್ತೆ, ತುಂಬಾ ಜಾಸ್ತಿ ಎತ್ತರ ಇರುತ್ತೆ, ಆಯ್ತಾ. ಅದಕ್ಕಿಂತ ಸ್ವಲ್ಪ ಕಡಿಮೆ, ರಿಲೇಟಿವ್ಲಿ ಶಾರ್ಟರ್ ಇನ್ನೊಂದು ಝೋನ್ ಆಫ್ ಟ್ರೀಸ್ ಇರುತ್ತೆ. ಅದಕ್ಕಿಂತ ಚಿಕ್ಕದು ಇನ್ನ ಸ್ವಲ್ಪ ಟ್ರೀಸ್ ಇರುತ್ತೆ. ಅದಕ್ಕಿಂತ ಚಿಕ್ಕದು ಸಣ್ಣ ಸಣ್ಣ ಹರ್ಬ್ಸ್, ಶ್ರಬ್ಸ್ ಎಲ್ಲ ಇರುತ್ತೆ. ಸೊ ನೀವು ಈ ರೀತಿ ನೋಡಿದ್ರೆ ವರ್ಟಿಕಲ್ ಆಗಿ ಎಷ್ಟೊಂದು ಝೋನ್ಸ್ ಫಾರ್ಮ್ ಮಾಡಿರೋದನ್ನ ನಾವು ನೋಡ್ಬೋದು, ಆಯ್ತಾ. ಇದಕ್ಕೆ ನಾವು ಸ್ಟ್ರಾಟಿಫಿಕೇಶನ್ ಅಂತ ಕರಿತೀವಿ. ಸ್ಟ್ರಾಟಾ ಅಂತ ಅಂದ್ರೆ ಲೇಯರ್ ಅಂತ, ಸ್ಟ್ರಾಟಾ ಅಂತ ಅಂದ್ರೆ ಲೇಯರ್ ಅಂತ. ಸೊ ಇಂಥ ಫಾರೆಸ್ಟ್ ನಲ್ಲಿ ಬಿಕಾಸ್ ಆಫ್ ಇಂಟರಾಕ್ಷನ್ ಆಫ್ ಬಯೋಟಿಕ್, ಎಬಯೋಟಿಕ್ ಫ್ಯಾಕ್ಟರ್ಸ್ ಈ ರೀತಿಯ ಒಂದು ಫಿಸಿಕಲ್ ಸ್ಟ್ರಕ್ಚರ್ ಫಾರ್ಮ್ ಆಗಿದೆ. ಅದಕ್ಕೆ ಎಕ್ಸಾಂಪಲ್ ಸ್ಟ್ರಾಟಿಫಿಕೇಶನ್. ಸ್ಟ್ರಾಟಿಫಿಕೇಶನ್ ನೋಡಿ, ಲೇಯರ್ ಲೇಯರ್ ತರ. ಈ ಸ್ಪೀಶೀಸ್ ಎಲ್ಲ ಈ ಲೇಯರ್ ಅಲ್ಲಿ ಬೆಳೆಯುತ್ತೆ, ಈ ಸ್ಪೀಶೀಸ್ ಈ ಲೇಯರ್ ತನಕ ಬೆಳೆಯುತ್ತೆ, ನೆಕ್ಸ್ಟ್ ಈ ಸ್ಪೀಶೀಸ್ ಎಲ್ಲ ಈ ಲೇಯರ್ ನಲ್ಲಿ ಬೆಳೆಯುತ್ತೆ, ಒಂದು ಕ್ಯಾನೋಪಿನ ಫಾರ್ಮ್ ಮಾಡುತ್ತೆ ಈ ಫಾರೆಸ್ಟ್ ನಲ್ಲಿ. ಸೊ ಆ ರೀತಿ ಬೇರೆ ಬೇರೆ ವರ್ಟಿಕಲ್ ಝೋನ್ಸ್ ಫಾರ್ಮ್ ಆಗಿರೋದನ್ನ ನಾವು ನೋಡ್ಬೋದು. ಇದಕ್ಕೆ ನಾವು ಸ್ಟ್ರಾಟಿಫಿಕೇಶನ್ ಅಂತ ಕರಿತೀವಿ. ಓಕೆ, ಸೊ ಸ್ಟ್ರಾಟಿಫಿಕೇಶನ್ ಅಂದ್ರೆ ಅರ್ಥ ಏನು? ವರ್ಟಿಕಲ್ ಡಿಸ್ಟ್ರಿಬ್ಯೂಷನ್. ವರ್ಟಿಕಲ್ ಆಗಿ ಎಷ್ಟು ಝೋನ್ಸ್ ಫಾರ್ಮ್ ಆಗಿದೆ ನೋಡಿ. ವರ್ಟಿಕಲ್ ಡಿಸ್ಟ್ರಿಬ್ಯೂಷನ್ ಆಫ್ ಡಿಫ್ರೆಂಟ್ ಸ್ಪೀಶೀಸ್ ಆಕ್ಯುಪೈಂಗ್ ಡಿಫ್ರೆಂಟ್ ಲೆವೆಲ್ಸ್. ಈ ಸ್ಪೀಶೀಸ್ ಎಲ್ಲ ಇಷ್ಟೇ ಬೆಳೆಯಕ್ಕಾಗೋದು, ಇಷ್ಟೇ ಹತ್ರ ಬೆಳೆಯೋದಕ್ಕೆ ಆಗಲ್ಲ. ಓಕೆ, ಸೊ ಹಾಗೇನೆ ಪ್ರತಿ ಒಂದು ಸ್ಪೀಶೀಸ್ ಒಂದೊಂದು ಝೋನ್ ನಲ್ಲಿ ಬೆಳ್ಕೊಳ್ಳುತ್ತೆ. ಆ ಕಾರಣದಿಂದ ನಾವು ಎಷ್ಟೊಂದು ಲೇಯರ್ಸ್ ಅಥವಾ ಸ್ಟ್ರಾಟಾನ ನೋಡ್ಬೋದು. ಅದೇ ಸ್ಪೀಶೀಸ್ ಕಾಂಪೋಸಿಷನ್ ಕೂಡ. ಪ್ರತಿಯೊಂದು ಇಕೋಸಿಸ್ಟಮ್ಗೂ ಅದರದೇ ಆದ ಕ್ಯಾರೆಕ್ಟರಿಸ್ಟಿಕ್ ಟೈಪ್ ಆಫ್ ಪ್ಲಾಂಟ್ಸ್ ಅಂಡ್ ಆನಿಮಲ್ ಸ್ಪೀಶೀಸ್ನ ನಾವು ನೋಡ್ತೀವಿ. ಯಾವ ಸ್ಪೀಶೀಸ್ನ ನಾವು ಡೆಸರ್ಟ್ನಲ್ಲಿ ನೋಡ್ತೀವಿ, ಆ ಸ್ಪೀಶೀಸ್ನ ನಾವು ಟ್ರಾಪಿಕಲ್ ರೈನ್ ಫಾರೆಸ್ಟ್ ನಲ್ಲಿ ನೋಡದೇ ಇರ್ಬೋದು. ಯಾವ ಸ್ಪೀಶೀಸ್ನ ಟ್ರಾಪಿಕಲ್ ರೈನ್ ಫಾರೆಸ್ಟ್ ನಲ್ಲಿ ನೋಡ್ತೀವಿ, ಆ ಸ್ಪೀಶೀಸ್ನ ನಾವು ಟೆಂಪರೇಟ್ ಫಾರೆಸ್ಟ್ ನಲ್ಲಿ ನೋಡದೇ ಇರ್ಬೋದು. ಯಾವುದು ಟೆಂಪರೇಟ್ ಫಾರೆಸ್ಟ್ ನಲ್ಲಿ ಇರುತ್ತೆ ಅದು ಗ್ರಾಸ್ ಲ್ಯಾಂಡ್ ನಲ್ಲಿ ಇಲ್ಲದೆ ಇರ್ಬೋದು. ಸೊ ಪ್ರತಿಯೊಂದು ಇಕೋಸಿಸ್ಟಮ್ಗೂ ತಂದೇ ಆದ ಕ್ಯಾರೆಕ್ಟರಿಸ್ಟಿಕ್ ಸ್ಪೀಶೀಸ್, ಪ್ಲಾಂಟ್ಸ್ ಆನಿಮಲ್ಸ್ ಪ್ರೆಸೆಂಟ್ ಇರುತ್ತೆ. ನಾವು ಒಂದು ಇಕೋಸಿಸ್ಟಮ್ಗೆ ಹೋಗಿ ಅಲ್ಲಿರುವಂತಹ ಪ್ಲಾಂಟ್ಸ್ ಮತ್ತೆ ಆನಿಮಲ್ ಸ್ಪೀಶೀಸ್ನ ಎನ್ಯೂಮರೇಟ್ ಮಾಡೋದು, ಐಡೆಂಟಿಫೈ ಮಾಡಿ ಎನ್ಯೂಮರೇಟ್ ಮಾಡೋದು, ಅದಕ್ಕೆ ನಾವು ಸ್ಪೀಶೀಸ್ ಕಾಂಪೋಸಿಷನ್ ಅಂತ ಕರಿತೀವಿ. ಕಾಂಪೋಸಿಷನ್ ಅಂದ್ರೆ ನಿಮಗೆ ಗೊತ್ತಿದೆ ಅಲ್ವಾ, ನೀವು ಏನಾದರೂ ಟ್ಯಾಬ್ಲೆಟ್ಸ್ ಎಲ್ಲ ತಗೊಳಕ್ ಹೋಗ್ತೀರಾ ಅಂತ ಅಂದ್ರೆ ಅಂಗಡಿಗೆ, ಟ್ಯಾಬ್ಲೆಟ್ಸ್ ನ ಹಿಂದೆ ಅಥವಾ ಸಿರಪ್ ನ ಹಿಂದೆ, ಟಾನಿಕ್ ನ ಹಿಂದೆ ಕಾಂಪೋಸಿಷನ್ ಅಂತ ಕೊಟ್ಟಿರ್ತಾರೆ. ಕಾಂಪೋಸಿಷನ್ ಅಂದ್ರೆ ಆ ಬಾಟಲ್ ನಲ್ಲಿ ಏನೆಲ್ಲ ಕೆಮಿಕಲ್ಸ್ ಇರುತ್ತೆ, ಏನೆಲ್ಲ ಡ್ರಗ್ಸ್ ಇರುತ್ತೆ ಅಂತ. ಕೆಲವೊಮ್ಮೆ ನಿಮಗೆ ಬೇಕಾಗಿರುವಂತಹ ಔಷಧಿ ಮೆಡಿಕಲ್ ಸ್ಟೋರ್ ನಲ್ಲಿ ಇಲ್ಲ ಅಂತ ಅಂದ್ರೆ ನೀವು ಕೇಳಿರ್ಬೋದು ಅವ್ರು ಹೇಳದ್ನ, ಈ ಕಾಂಪೋಸಿಷನ್ ಈ ಟ್ಯಾಬ್ಲೆಟ್ ಇಲ್ಲ ಬಟ್ ಇದೇ ಕಾಂಪೋಸಿಷನ್ ಬೇರೆ ಬ್ರ್ಯಾಂಡ್ ಇದೆ ಕೊಡ್ಬೋದಾ ಅಂತ ಅಲ್ವಾ. ಸೊ ಕಾಂಪೋಸಿಷನ್ ಅಂತ ಅಂದ್ರೆ ಆ ಟ್ಯಾಬ್ಲೆಟ್ ನಲ್ಲಿ ಏನೆಲ್ಲ ಕೆಮಿಕಲ್ಸ್ ಇದೆ ಅಂತ. ಸೊ ಇಲ್ಲಿ ನಾವು ಸ್ಪೀಶೀಸ್ ಕಾಂಪೋಸಿಷನ್ ಅಂತ ಕರಿತಾ ಇದ್ವಿ. ಅದರ ಅರ್ಥ ಏನು? ಆ ಇಕೋಸಿಸ್ಟಮ್ ನಲ್ಲಿ ಯಾವ್ದೆಲ್ಲ ಸ್ಪೀಶೀಸ್ ಇದೆ ಅದ್ರದ್ದು ಪೂರ್ತಿ ನಾವು ಲಿಸ್ಟ್ ಮಾಡ್ತಾ ಇರೋದು, ಆಯ್ತಾ. ಸೊ ಪ್ಲಾಂಟ್ ಸ್ಪೀಶೀಸ್, ಆನಿಮಲ್ ಸ್ಪೀಶೀಸ್ ಏನೆಲ್ಲ ಇದೆ ಅದನ್ನ ನಾವು ಐಡೆಂಟಿಫೈ ಮಾಡಿ ಕರೆಕ್ಟ್ ಆಗಿ ಲಿಸ್ಟ್ ಮಾಡ್ತೀವಲ್ವಾ, ಅದಕ್ಕೆ ನಾವು ಸ್ಪೀಶೀಸ್ ಕಾಂಪೋಸಿಷನ್ ಅಂತ ಕರಿತೀವಿ. ಇದು ಕೂಡ ಪ್ರತಿ ಒಂದು ಇಕೋಸಿಸ್ಟಮ್ಗೆ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ ಆಗಿರುತ್ತೆ. ಓಕೆ, ನಾವು ಒಂದು ಇಕೋಸಿಸ್ಟಮ್ ಸರಿಯಾಗಿ ಫಂಕ್ಷನ್ ಆಗಬೇಕು ಅಂತ ಅಂದ್ರೆ ಎಬಯೋಟಿಕ್, ಬಯೋಟಿಕ್ ಫ್ಯಾಕ್ಟರ್ಸ್ ನ ಮಧ್ಯೆ ಇಂಟರಾಕ್ಷನ್ ಅಂತೂ ಆಗುತ್ತೆ. ಸೊ ದೆರ್ ಆರ್ 4 ಫಂಕ್ಷನಲ್ ಆಸ್ಪೆಕ್ಟ್ಸ್ ಆಫ್ ಎನ್ ಇಕೋಸಿಸ್ಟಮ್. ಈ 4 ಫಂಕ್ಷನಲ್ ಆಸ್ಪೆಕ್ಟ್ ಆಗೋದ್ರಿಂದ ಇಕೋಸಿಸ್ಟಮ್ ಒಂದು ಸೆಲ್ಫ್ ಸಸ್ಟೈನಬಲ್ ಯೂನಿಟ್ ಆಗಿ ವರ್ಕ್ ಮಾಡುತ್ತೆ. ಏನದು 4 ಫಂಕ್ಷನಲ್ ಆಸ್ಪೆಕ್ಟ್ಸ್ ನೋಡೋಣ. ಮೊದಲನೇದು ಪ್ರೊಡಕ್ಟಿವಿಟಿ ಅಂತ. ಇದ್ರ ಬಗ್ಗೆ ಎಲ್ಲದ್ರ ಬಗ್ಗೆ ಇನ್ ಡೀಟೇಲ್ ಕಲ್ತ್ಕೊಳ್ಳೋಣ. ಪ್ರೊಡಕ್ಟಿವಿಟಿ ಅಂತ ಅಂದ್ರೆ ಏನು? ಎಷ್ಟು ರೇಟ್ ನಲ್ಲಿ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಆರ್ಗ್ಯಾನಿಕ್ ಮ್ಯಾಟರ್ ಅಥವಾ ಬಯೋಮಾಸ್ ನ ಸಿಂಥಸೈಸ್ ಮಾಡ್ತೀವಿ, ಅದಕ್ಕೆ ನಾವು ಪ್ರೊಡಕ್ಟಿವಿಟಿ ಅಂತ ಕರೆಯೋದು, ಆಯ್ತಾ. ಇನ್ ಡೀಟೇಲ್ ನಾನು ಹೇಳ್ಕೊಡ್ತೀನಿ ಮತ್ತೆ. ಸೆಕೆಂಡ್ ಏನು ಅಂತ ಅಂದ್ರೆ ಡಿಕಾಂಪೋಸಿಷನ್. ಡೆಡ್ ಅಂಡ್ ಡಿಕೇಯಿಂಗ್ ಮ್ಯಾಟರ್ ಏನೆಲ್ಲ ಇರುತ್ತೆ ಅದನ್ನ ಬ್ರೇಕ್ ಡೌನ್ ಮಾಡುವಂತಹ ಕೆಲಸ ಡಿಕಾಂಪೋಸಿಷನ್ ಅಲ್ಲಿ ನಡೆಯೋದು. ಎಲ್ಲ ಆರ್ಗ್ಯಾನಿಸಮ್ ಹುಟ್ಟಿದ್ದಾರೆ ಅಂತ ಅಂದ್ಮೇಲೆ ಅಲ್ಟಿಮೇಟ್ಲಿ ಸಾವು ಬಂದೇ ಬರುತ್ತೆ. ಸತ್ತಾದ್ಮೇಲೆ ಏನಾಗುತ್ತೆ, ನಮ್ಮ ಬಾಡಿಯಲ್ಲಿ ಏನೆಲ್ಲ ಆರ್ಗ್ಯಾನಿಕ್ ಮ್ಯಾಟರ್ ಇದೆ ಅದು ವಾಪಸ್ಸು ಮಣ್ಣಿಗೆ ಹೋಗುತ್ತೆ ಅಲ್ವಾ. ಸೊ ಆ ಪ್ರಾಸೆಸ್ ನಡೆಯೋದು ಡಿಕಾಂಪೋಸಿಷನ್ ಇಂದ. ಅದರಲ್ಲೂ ಕೂಡ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಇನ್ವಾಲ್ವ್ ಆಗಿರುತ್ತೆ. ನಮ್ಮ ಬಾಡಿಯಲ್ಲಿರುವಂತಹ ಆರ್ಗ್ಯಾನಿಕ್ ಮ್ಯಾಟರ್ನ ಬ್ರೇಕ್ ಡೌನ್ ಮಾಡಿ ಇನ್ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸ್ ನ ಫಾರ್ಮ್ ಮಾಡಿ ಆ ಇನ್ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸ್ ವಿಚ್ ಆರ್ ಎಬಯೋಟಿಕ್ ವಾಪಸ್ಸು ಸಾಯಿಲಿಗೆ ಕಳಿಸುತ್ತೆ. ಓಕೆ, ಸೊ ದ್ಯಾಟ್ ಇಸ್ ಡಿಕಾಂಪೋಸಿಷನ್. ಥರ್ಡ್, ಎನರ್ಜಿ ಫ್ಲೋ. ಯಾವುದೇ ಒಂದು ಆರ್ಗ್ಯಾನಿಸಮ್ ನಲ್ಲಿ ಅಟ್ ಎನಿ ಪಾಯಿಂಟ್ ಏನು ಎನರ್ಜಿ ಪ್ರೆಸೆಂಟ್ ಇರುತ್ತೆ ಬಿಕಾಸ್ ಆಫ್ ಇಟ್ಸ್ ಬಯೋಮಾಸ್, ಅದು ಪರ್ಮನೆಂಟ್ ಆಗಿ ಹಾಗೆ ಇರಲ್ಲ. ಒಂದು ಪ್ಲಾಂಟ್ನೇ ಎಕ್ಸಾಂಪಲ್ ಆಗಿ ತಗೊಳ್ಳೋಣ. ಒಂದು ಪ್ಲಾಂಟ್ ನಲ್ಲಿ ಫೋಟೋಸಿಂಥಸಿಸ್ ಮಾಡಿ ಪ್ರೊಡಕ್ಟಿವಿಟಿಯಿಂದ ಸ್ವಲ್ಪ ಬಯೋಮಾಸ್ನ ಪ್ರೊಡ್ಯೂಸ್ ಮಾಡಿರುತ್ತೆ. ಆ ಪ್ಲಾಂಟ್ ನಲ್ಲೇ ಆ ಎನರ್ಜಿ ಪರ್ಮನೆಂಟ್ ಆಗಿರುತ್ತಾ? ಇರಲ್ಲ. ಯಾವುದೋ ಒಂದು ಹಸು, ಯಾವುದೋ ಒಂದು ಮೇಕೆ ಬಂದ ಪ್ಲಾಂಟ್ ತಿಂತು ಅಂತ ಅಂದ್ರೆ
ಅದರಲ್ಲಿ ಇದ್ದಂತಹ ಎನರ್ಜಿ ಆ ಮೇಕೆಗೆ ಅಥವಾ ಯಾವ ಹಸುನೋ ಯಾವ ಆನಿಮಲ್ ಬಂತಿಂತು ಅದಕ್ಕೆ ಹೋಗಿರುತ್ತೆ. ಅಥವಾ ಈ ಪ್ಲಾಂಟ್ ಯಾವುದೇ ಹರ್ಬಿವೋರ್ ಬಂದು ಅದ್ರ ಮೇಲೆ ಫೀಡ್ ಮಾಡಲಿಲ್ಲ, ಅದೇ ಸತ್ತೋಗ್ಬಿಡ್ತು ಅಂತ ಅಂದಾಗ ಅದರದ್ದು ಡೆಡ್ ಅಂಡ್ ಡೀಕೇಯಿಂಗ್ ಮ್ಯಾಟರ್ ಮೇಲೆ ಡಿಕಂಪೋಸರ್ಸ್ ಆಕ್ಟ್ ಮಾಡಿ ಅದರಿಂದ ಎನರ್ಜಿನ ಯುಟಿಲೈಸ್ ಮಾಡ್ಕೊಳ್ಳುತ್ತೆ. ಸೊ ಯಾವುದೇ ಒಂದು ಆರ್ಗ್ಯಾನಿಸಮ್ ನಲ್ಲಿ ಪರ್ಮನೆಂಟ್ ಆಗಿ ಎನರ್ಜಿ ಸ್ಟೋರ್ ಆಗಲ್ಲ. ಒಂದು ಆರ್ಗ್ಯಾನಿಸಮ್ ನಿಂದ ಇನ್ನೊಂದು ಆರ್ಗ್ಯಾನಿಸಮ್ಗೆ, ಒಂದು ಟ್ರೋಫಿಕ್ ಲೆವೆಲ್ ನಿಂದ ಇನ್ನೊಂದು ಟ್ರೋಫಿಕ್ ಲೆವೆಲ್ಗೆ ಎನರ್ಜಿ ಫ್ಲೋ ಆಗ್ತಾನೇ ಇರುತ್ತೆ. ಅದ್ರ ಬಗ್ಗೆ ನಾವು ಎನರ್ಜಿ ಫ್ಲೋ ನಲ್ಲಿ ಕಲ್ತ್ಕೊಳ್ತೀವಿ. ನೆಕ್ಸ್ಟ್ ನ್ಯೂಟ್ರಿಯೆಂಟ್ ಸೈಕ್ಲಿಂಗ್. ಲಿವಿಂಗ್ ಕಾಂಪೊನೆಂಟ್, ನಾನ್ ಲಿವಿಂಗ್ ಕಾಂಪೊನೆಂಟ್ ನ ಮಧ್ಯ ನ್ಯೂಟ್ರಿಯೆಂಟ್ಸ್ ಸೈಕ್ಲಿಂಗ್ ಹೆಂಗ್ ನಡೆಯುತ್ತೆ, ಅದಕ್ಕೆ ನಾವು ನ್ಯೂಟ್ರಿಯೆಂಟ್ ಸೈಕ್ಲಿಂಗ್ ಅಂತ ಕರಿತೀವಿ. ಇವಾಗ ಕಾರ್ಬನ್ ಡೈಆಕ್ಸೈಡ್ ಅಟ್ಮಾಸ್ಫಿಯರ್ ನಲ್ಲೂ ಇದೆ. ಕಾರ್ಬನ್ ಡೈಆಕ್ಸೈಡ್ ಕಾರ್ಬನ್ ಆಟಮ್ಸ್ ಇರುವಂತಹ ಮಾಲಿಕ್ಯೂಲ್ಸ್, ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಎಲ್ಲ ನಮ್ಮ ಬಾಡಿಯಲ್ಲೂ ಇರುತ್ತೆ. ಸೊ ಇದೆರಡರ ಮಧ್ಯ ಹೆಂಗೆ ಸರ್ಕ್ಯುಲೇಷನ್ ಆಗುತ್ತೆ ಕಾರ್ಬನ್ದು. ಫಾಸಿಲ್ ಫ್ಯೂಲ್ಸ್ ಎಲ್ಲ ಬರ್ನ್ ಆಗುವಾಗ ಕಾರ್ಬನ್ ರಿಲೀಸ್ ಮಾಡುತ್ತೆ, ಕಾರ್ಬನ್ ಕಾಂಪೌಂಡ್ಸ್ ರಿಲೀಸ್ ಮಾಡುತ್ತೆ. ಸೊ ಕಾರ್ಬನ್ ಡೈಆಕ್ಸೈಡ್ ಅಥವಾ ಕಾರ್ಬನ್ ಹೆಂಗೆ ಸೈಕಲ್ ಆಗುತ್ತೆ ಬಯೋಟಿಕ್ ಎಬಯೋಟಿಕ್ ಕಾಂಪೊನೆಂಟ್ಸ್ ನ ಮಧ್ಯೆ, ಫಾಸ್ಫರಸ್ ನೈಟ್ರೋಜನ್ ಎಲ್ಲ ಹೆಂಗ್ ಸೈಕಲ್ ಆಗುತ್ತೆ, ದಟ್ ಇಸ್ ನ್ಯೂಟ್ರಿಯೆಂಟ್ ಸೈಕ್ಲಿಂಗ್. ಈ ಚಾಪ್ಟರ್ ನಲ್ಲಿ ಈ 4 ಕಾನ್ಸೆಪ್ಟ್ಸ್ ಬಗ್ಗೆ ಇನ್ ಡೀಟೇಲ್ ನೀವು ಕಲಿತಿದ್ರಿ ಮುಂಚೆ. ಬಟ್ ಇವಾಗ ರ್ಯಾಷನಲೈಸೇಷನ್ ಆದ್ಮೇಲೆ ನ್ಯೂಟ್ರಿಯೆಂಟ್ ಸೈಕ್ಲಿಂಗ್ ಬಗ್ಗೆ ಜಾಸ್ತಿ ಡೀಟೇಲ್ಸ್ ಇಲ್ಲ. ಜಸ್ಟ್ ರಿಮೆಂಬರ್, ಇದು ಕೂಡ ಒನ್ ಆಫ್ ದ ಫಂಕ್ಷನಲ್ ಆಸ್ಪೆಕ್ಟ್ಸ್ ದಟ್ ವಿಲ್ ಮೇಕ್ ಶ್ಯೂರ್ ದಟ್ ಇಕೋಸಿಸ್ಟಮ್ ಫಂಕ್ಷನ್ಸ್ ಆಸ್ ಅ ಯೂನಿಟ್. ಆದ್ರೆ ಇದ್ರ ಬಗ್ಗೆ ನಾವ್ ಇನ್ನ ಹೆಚ್ಚು ಡೀಟೇಲ್ ಏನು ಕಲಿಯಲ್ಲ, ಇದ್ರ 3 ಬಗ್ಗೆ ಕಲಿತೀವಿ. ಆಯ್ತಾ? ಇವಾಗ ಒಂದು ಇಕೋಸಿಸ್ಟಮ್ ನ ಎಕ್ಸಾಂಪಲ್ ಆಗಿ ತಗೊಳ್ಳೋಣ. ಅದರಲ್ಲಿ ನೋಡೋಣ ಹೇಗೆ ಲಿವಿಂಗ್ ನಾನ್ ಲಿವಿಂಗ್ ಕಾಂಪೊನೆಂಟ್ಸ್ ಎಲ್ಲ ಇಂಟರಾಕ್ಟ್ ಮಾಡುತ್ತೆ ಅಂತ. ಓಕೆ, ಸೊ ಇಲ್ಲಿ ನೀವು ನೋಡ್ತಾ ಇರೋದು ಒಂದು ಪಾಂಡ್. ಪಾಂಡ್ ಅಂದ್ರೆ ಏನು? ಅದು ಕೂಡ ಒಂದು ಇಕೋಸಿಸ್ಟಮ್ಗೆ ಎಕ್ಸಾಂಪಲ್. ಪಾಂಡ್ ಇಸ್ ಅ ಶಾಲೋ ವಾಟರ್ ಬಾಡಿ ಅಲ್ವಾ? ಶಾಲೋ ಅಂತ ಅಂದ್ರೆ ತುಂಬಾ ಡೀಪ್ ಆಗಿರಲ್ಲ ಅಂತ. ಶಾಲೋ ವಾಟರ್ ಬಾಡಿ. ಈ ಶಾಲೋ ವಾಟರ್ ಬಾಡಿಯಲ್ಲಿ ಬಯೋಟಿಕ್ ಕಾಂಪೊನೆಂಟ್ಸ್, ಎಬಯೋಟಿಕ್ ಕಾಂಪೊನೆಂಟ್ಸ್ ಎರಡು ಇನ್ಕ್ಲೂಡೆಡ್ ಆಗಿರುತ್ತೆ. ಫಸ್ಟ್ ಎಬಯೋಟಿಕ್ ಕಾಂಪೊನೆಂಟ್ಸ್ ಏನೆಲ್ಲ ಇದೆ ಅದನ್ನ ನೋಡ್ಕೊಳ್ಳೋಣ. ಫಸ್ಟ್ ಆಫ್ ಆಲ್, ಪಾಂಡ್ ಅಂತ ಅಂದಮೇಲೆ ಅದೊಂದು ವಾಟರ್ ಬಾಡಿ, ಅಲ್ಲಿ ವಾಟರ್ ಇದ್ದೇ ಇರುತ್ತೆ. ಈ ವಾಟರ್ ಏನಾದ್ರೂ ಪ್ಯೂರ್ ವಾಟರ್ ಆಗಿರತ್ತಾ, ಡಿಸ್ಟಿಲ್ಡ್ ವಾಟರ್ ಆಗಿರತ್ತಾ? ಆಗಿರಲ್ಲ. ಈ ವಾಟರ್ ನಲ್ಲಿ ಡಿಸಾಲ್ವ್ಡ್ ಇನ್ಆರ್ಗ್ಯಾನಿಕ್ ಸಬ್ಸ್ಟೆನ್ಸಸ್ ಪ್ರೆಸೆಂಟ್ ಇರುತ್ತೆ. ಆಯ್ತಾ? ಇದಕ್ಕೆ ಲೈಫ್ ಇಲ್ಲ. ಸೊ ದಿಸ್ ಇಸ್ ಎಬಯೋಟಿಕ್. ಈ ವಾಟರ್ ಬಾಡಿಯ ಕೆಳಗಡೆಗೆ ಯು ವಿಲ್ ಫೈಂಡ್ ಸಾಯಿಲ್, ರೈಟ್? ನಾವು ಸಾಯಿಲ್ ನ ನೋಡ್ಬೋದು. ಸೊ ಯು ಕ್ಯಾನ್ ಸಿ ಸಾಯಿಲ್. ಈ ಸಾಯಿಲ್ ನಲ್ಲಿ ನ್ಯೂಟ್ರಿಯೆಂಟ್ಸ್ ಪ್ರೆಸೆಂಟ್ ಇರುತ್ತೆ ಇನ್ ದ ಫಾರ್ಮ್ ಆಫ್ ಮಿನರಲ್ಸ್ ಅಲ್ವಾ? ಹಾಗೇನೆ ಯು ಹ್ಯಾವ್ ಸನ್ಲೈಟ್. ಹಾಗೇನೆ ಟೆಂಪರೇಚರ್ ಪ್ಲೇಸ್ ಅನ್ ಇಂಪಾರ್ಟೆಂಟ್ ರೋಲ್. ಹಾಗೇನೆ ಸರೌಂಡಿಂಗ್ ಏರ್ ಪ್ರೆಸೆಂಟ್ ಇದೆ. ಓಕೆ, ಸೊ ದೇರ್ ಇಸ್ ಏರ್. ಲೈಟ್ ಎಲ್ಲ ಕೂಡ. ಸೊ ದೀಸ್ ಆರ್ ದಿ abiotic ಥಿಂಗ್ಸ್ that are present in a pond ecosystem. ಈಗ ಬಯೋಟಿಕ್ ಫ್ಯಾಕ್ಟರ್ಸ್ ನ ನೋಡೋಣ, ಬಯೋಟಿಕ್ ಕಾಂಪೊನೆಂಟ್ಸ್ ನ ನೋಡೋಣ. ಬಯೋಟಿಕ್ ಕಾಂಪೊನೆಂಟ್ಸ್ ಅಂತ ಅಂದ್ರೆ ಅಲ್ಲಿ ಪ್ಲಾಂಟ್ಸ್, ಆನಿಮಲ್ಸ್, ಮೈಕ್ರೋಬ್ಸ್ ಎಲ್ಲಾನು ಇರುತ್ತೆ. ಒನ್ ಬೈ ಒನ್ ನೋಡ್ಕೋತಾ ಹೋಗೋಣ. ಪ್ಲಾಂಟ್ಸ್ಗೆ ನಾವು ಪ್ರೊಡ್ಯೂಸರ್ಸ್ ಅಂತ ಕರಿತೀವಿ. ಸೊ ಯಾವ್ದೆಲ್ಲ ರೀತಿಯ ಪ್ರೊಡ್ಯೂಸರ್ಸ್ ನ ನಾವು ನೋಡ್ಬೋದು ಇಲ್ಲಿ ಪಾಂಡ್ ನಲ್ಲಿ? ಫೈಟೋಪ್ಲಾಂಕ್ಟನ್ ನ ನೋಡ್ಬೋದು. ಫೈಟೋಪ್ಲಾಂಕ್ಟನ್ ಅಂದ್ರೆ ಏನ್ ಹೇಳಿ? ಈ ವಾಟರ್ ನ ಸರ್ಫೇಸ್ ಮೇಲೆ ಫ್ಲೋಟ್ ಮಾಡುವಂತಹ ಸಣ್ಣ ಸಣ್ಣ ಮೈಕ್ರೋಸ್ಕೋಪಿಕ್ ಫೋಟೋಸಿಂಥೆಟಿಕ್ ಆರ್ಗ್ಯಾನಿಸಮ್ಸ್ ಫೈಟೋಪ್ಲಾಂಕ್ಟನ್ ಅಂತ ಕರಿತೀವಿ. ಡಯಟಮ್ಸ್, ಡೈನೋಫ್ಲಾಜಿಲೇಟ್ಸ್, ಡೆಸ್ಮಿಡ್ಸ್, ಈ ರೀತಿಯ ಆರ್ಗ್ಯಾನಿಸಮ್ಸ್ ವಾಟರ್ ಸರ್ಫೇಸ್ ಮೇಲೆ ಫ್ಲೋಟ್ ಮಾಡುತ್ತೆ, ಫೈಟೋಪ್ಲಾಂಕ್ಟನ್ ಅಂತೀವಿ. ಅದರೊಟ್ಟಿಗೆ ಆಲ್ಗೆ ಕೂಡ ನಾವು ನೋಡ್ಬೋದು ವಾಟರ್ ಬಾಡಿನಲ್ಲಿ. ಹಾಗೇನೆ ಯು ಕ್ಯಾನ್ ಫೈಂಡ್ ಪ್ಲಾಂಟ್ಸ್ ದಟ್ ಆರ್ ಸಬ್ಮರ್ಜ್ಡ್. ಈ ರೀತಿ ಸಬ್ಮರ್ಜ್ಡ್ ಪ್ಲಾಂಟ್ಸ್ ನ ನಾವು ನೋಡ್ತೀವಿ. ಹಾಗೆ ಸಮ್ ಪ್ಲಾಂಟ್ಸ್ ಆರ್ ಫ್ಲೋಟಿಂಗ್ ಆನ್ ದ ಸರ್ಫೇಸ್. ಆ ರೀತಿಯ ಫ್ಲೋಟಿಂಗ್ ಪ್ಲಾಂಟ್ಸ್ ನ ನೋಡ್ತೀವಿ. ಈ ಪಾಂಡ್ ನ ತುದಿಯಲ್ಲಿ ನೀವಿಲ್ಲೆಲ್ಲ ನೋಡ್ತಾ ಇರ್ಬೋದು ಪ್ಲಾಂಟ್ಸ್ ಬೆಳ್ಕೊಂಡಿದೆ.
ಅಲ್ವಾ? ಎಡ್ಜ್ ಆಫ್ ದ ಪಾಂಡ್ ನಲ್ಲಿ ಅಟ್ ದ ಮಾರ್ಜಿನ್ ಯು ಕ್ಯಾನ್ ಸಿ ಸಮ್ ಪ್ಲಾಂಟ್ಸ್. ಇದು ಪ್ಲಾಂಟ್ಸ್ ನ ಕತೆ ಆಯ್ತು, ಪ್ರೊಡ್ಯೂಸರ್ಸ್ ನ ಕತೆ ಆಯ್ತು. ಆನಿಮಲ್ಸ್ ಯಾವ್ದೆಲ್ಲ ನೋಡ್ಬೋದು ನಾವು? ಇದೇ ವಾಟರ್ ಬಾಡಿಯ ಸರ್ಫೇಸ್ ಮೇಲೆ ಮೈಕ್ರೋಸ್ಕೋಪಿಕ್ ಸಣ್ಣ ಸಣ್ಣ ಆನಿಮಲ್ಸ್ ಬೆಳ್ಕೊಳತ್ತೆ. ಅದಕ್ಕೆ ನಾವು ಝೂ ಪ್ಲಾಂಕ್ಟನ್ಸ್ ಅಂತ ಕರಿತೀವಿ. ಅದು ಬಿಟ್ಟು ಯು ಕ್ಯಾನ್ ಫೈಂಡ್ ಫಿಶ್ ರೀತಿಯ ಆನಿಮಲ್ಸ್ ಅಲ್ವಾ? ಫ್ಲೋಟಿಂಗ್ ಅಥವಾ ಲೆಟ್ಸ್ ಸೇ ಸ್ವಿಮ್ಮಿಂಗ್ ಆನಿಮಲ್ಸ್ನ ನೋಡ್ತೀವಿ. ಇನ್ನೇನು ನೋಡ್ತೀವಿ? ಬಾಟಮ್ ಡ್ವೆಲ್ಲರ್ಸ್ ಕೂಡ ಎಷ್ಟೊಂದು ಆರ್ಗ್ಯಾನಿಸಮ್ಸ್ ಸಾಯಿಲ್ನಲ್ಲಿ ಈ ಬಾಟಮ್ ವಾಟರ್ ಬಾಡಿದು ಬೆಡ್ ಏನಿರುತ್ತೆ, ಫ್ಲೋರ್ ಏನಿರುತ್ತೆ, ಅಲ್ಲಿ ಕೂಡ ದೇ ಸರ್ವೈವ್. ಸೊ ಅದಕ್ಕೆ ನಾವು ಬಾಟಮ್ ಡ್ವೆಲ್ಲಿಂಗ್ ಆನಿಮಲ್ಸ್ ಅಂತ ಕರೆಯೋಣ. ಆಯ್ತಾ? ಪ್ರೊಡ್ಯೂಸರ್ಸ್ ಆಯ್ತು, ಕನ್ಸ್ಯೂಮರ್ಸ್ ಆಯ್ತು. ನೆಕ್ಸ್ಟ್ ಏನಿದೆ? ಡಿಕಂಪೋಸರ್ಸ್. ಡಿಕಂಪೋಸರ್ಸ್ ಎಲ್ಲಿ ಪ್ರೆಸೆಂಟ್ ಇರುತ್ತೆ? ಕೆಳಗಡೆ ಟುವರ್ಡ್ಸ್ ದ ಬಾಟಮ್ ಪ್ರೆಸೆಂಟ್ ಇರುತ್ತೆ. ಸೊ ಈ ಡಿಕಂಪೋಸರ್ಸ್ ಜನರಲ್ ಆಗಿ ಬ್ಯಾಕ್ಟೀರಿಯಾ ಮತ್ತೆ ಫಂಗೈ, ಹಾಗೇನೆ ಕೆಲವೊಂದು ಫ್ಲಾಜೆಲೇಟ್ಸ್ ಕೂಡ ಇರುತ್ತೆ. ಈ ಒಂದು ಸಣ್ಣ ವಾಟರ್ ಬಾಡಿನಲ್ಲಿ ನಾವು ಬಯೋಟಿಕ್ ಕಾಂಪೊನೆಂಟ್ಸ್ ಎಲ್ಲ ನೋಡ್ತೀವಿ, ಎಬಯೋಟಿಕ್ ಫ್ಯಾಕ್ಟರ್ಸ್ ಎಲ್ಲ ಕೂಡ ನೋಡಿದ್ವಿ. ಇದೆಲ್ಲ ಇಂಟರಾಕ್ಟ್ ಮಾಡಿಕೊಂಡು ಒಂದು ಸೆಲ್ಫ್ ಸಸ್ಟೈನಬಲ್ ಫಂಕ್ಷನಲ್ ಯೂನಿಟ್ ಆಗಿ ಪ್ರೆಸೆಂಟ್ ಇರುತ್ತೆ ಈ ಇಕೋಸಿಸ್ಟಮ್ನಲ್ಲಿ. ಈ ಗಿಡಗಳೆಲ್ಲ ಸನ್ಲೈಟ್ನ ಯೂಸ್ ಮಾಡ್ಕೊಳ್ಳುತ್ತೆ ಫೋಟೋಸಿಂಥಸೈಸ್ ಮಾಡೋದಕ್ಕೆ. ಈ ಗಿಡಗಳು ಸತ್ತು ಕೆಳಗೆ ಬಿದ್ದಾದ್ಮೇಲೆ ಇಲ್ಲಿರುವ ಡಿಕಂಪೋಸರ್ಸ್ ಅದನ್ನ ಡಿಕಂಪೋಸ್ ಮಾಡುತ್ತೆ. ಕೆಲವೊಂದು ಫೈಟೋ ಪ್ಲಾಂಕ್ಟನ್ ಏನೆಲ್ಲಿ ಫ್ಲೋಟ್ ಆಗ್ತದೆ ಅದನ್ನ ಝೂ ಪ್ಲಾಂಕ್ಟನ್ಸ್ ತಿನ್ನುತ್ತೆ. ಸೊ ಈ ಎಲ್ಲ ಪ್ರಾಸೆಸ್ ನಾವು ಎನರ್ಜಿ ಫ್ಲೋ ಏನು ಡಿಸ್ಕಸ್ ಮಾಡಿದ್ವಿ, ಪ್ರೊಡಕ್ಟಿವಿಟಿ, ಡಿಕಾಂಪೊಸಿಷನ್ ಏನೆಲ್ಲ ಡಿಸ್ಕಸ್ ಮಾಡಿದ್ವಿ, ಎಲ್ಲ ಕೂಡ ಈ ಒಂದು ಸಣ್ಣ ಇಕೋಸಿಸ್ಟಮ್ನಲ್ಲೂ ಕೂಡ ನಡೆಯುತ್ತೆ. ಆಯ್ತಾ? ಸೊ ದ್ಯಾಟ್ ಈಸ್ ಪಾಂಡ್ ಇಕೋಸಿಸ್ಟಮ್. ಆಲ್ರೆಡಿ ಹೇಳಿದ ಹಾಗೆ ಎಬಯೋಟಿಕ್ ಕಾಂಪೊನೆಂಟ್ಸ್ ಏನು, ಬಯೋಟಿಕ್ ಕಾಂಪೊನೆಂಟ್ಸ್ ಏನು, ಅದನ್ನೆಲ್ಲ ನಾನಿಲ್ಲಿ ಮೆನ್ಷನ್ ಮಾಡಿದ್ದೀನಿ. ಓಕೆ, ನಿಮ್ಮ ನೋಟ್ಸ್ನಲ್ಲಿ ನಿಮಗಿದು ಸಿಗುತ್ತೆ. ಈಗ ಒನ್ ಬೈ ಒನ್ ನೋಡ್ಕೋತಾ ಹೋಗೋಣ. ಫಸ್ಟ್ ಫಂಕ್ಷನಲ್ ಆಸ್ಪೆಕ್ಟ್ ನಾನು ಏನು ಹೇಳಿದೆ ಹೇಳಿ? ಪ್ರೊಡಕ್ಟಿವಿಟಿ ಅಂತ. ಪ್ರೊಡಕ್ಟಿವಿಟಿ ಅಂತ ಅಂದರೆ ಯಾವ ರೇಟ್ನಲ್ಲಿ ಲಿವಿಂಗ್ ಆರ್ಗ್ಯಾನಿಸಮ್ಸ್ನಲ್ಲಿ ಬಯೋಮಾಸ್ ಸಿಂಥಸೈಸ್ ಆಗುತ್ತೆ ಅದು. ಫಸ್ಟ್ ನಾವು ಪ್ರೈಮರಿ ಪ್ರೊಡಕ್ಷನ್ ಅಂದರೆ ಏನು ಅಂತ ಕಲ್ತ್ಕೊಳ್ಳೋಣ. ಆಯಿತಾ? ಯಾವಾಗೆಲ್ಲ ನೀವು ಪ್ರೈಮರಿ ಅಂತ ಹೆಸರು ಕೇಳ್ತೀರಾ, ಓಕೆ, ಪ್ರೈಮರಿ ಪ್ರೊಡಕ್ಷನ್ ಅಥವಾ ಪ್ರೈಮರಿ ಪ್ರೊಡಕ್ಟಿವಿಟಿ ಅಂತ ಯಾವಾಗೆಲ್ಲ ಹೆಸರು ಕೇಳ್ತೀರಾ, ನೆನ್ಪಿಟ್ಕೊಳ್ಳಿ ದಟ್ ಇಟ್ ಈಸ್ ಆಲ್ವೇಸ್ ರಿಲೇಟೆಡ್ ಟು ಪ್ಲಾಂಟ್ಸ್ ಅಂತ. ಪ್ಲಾಂಟ್ಸ್ ಆರ್ ಕೇಪಬಲ್ ಆಫ್ ಪರ್ಫಾರ್ಮಿಂಗ್ ಫೋಟೋಸಿಂಥಸಿಸ್ ಅಲ್ವಾ? ಅದಕ್ಕೆ ಫೋಟೋಸಿಂಥಸೈಸ್ ಮಾಡುವಾಗ ಏನ್ ಮಾಡುತ್ತೆ ಪ್ಲಾಂಟ್? ಸನ್ಲೈಟ್ನ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ, ಸನ್ನಿನ ಎನರ್ಜಿನ ಯೂಟಿಲೈಸ್ ಮಾಡ್ಕೊಳ್ಳುತ್ತೆ, ವಾಟರ್ನ ಅಬ್ಸಾರ್ಬ್ ಮಾಡಿಕೊಂಡು ಕಾರ್ಬನ್ ಡೈಆಕ್ಸೈಡ್ನ ಲೀವ್ಸ್ ಒಳಗಡೆ ತಗೊಂಡು ಇಟ್ ವಿಲ್ ಕನ್ವರ್ಟ್ ಆರ್ ಫಿಕ್ಸ್ ದಟ್ ಕಾರ್ಬನ್ ಡೈಆಕ್ಸೈಡ್ ಇಂಟು ಗ್ಲೂಕೋಸ್ ಮತ್ತೆ ಬೇರೆ ಕಾರ್ಬೋಹೈಡ್ರೇಟ್ಸ್. ಈ ಗ್ಲೂಕೋಸ್, ಸ್ಟಾರ್ಚು, ಸುಕ್ರೋಸ್ ಏನೆಲ್ಲ ಕಾರ್ಬೋಹೈಡ್ರೇಟ್ಸ್ ಫಾರ್ಮ್ ಆಗುತ್ತೆ, ಇದು ಆರ್ಗ್ಯಾನಿಕ್ ಮ್ಯಾಟರ್ ಅಲ್ವಾ? ಸೊ ಪ್ಲಾಂಟ್ಸ್ ಸನ್ಲೈಟ್ ನ ಯೂಸ್ ಮಾಡಿಕೊಂಡು ಫೋಟೋಸಿಂಥಸಿಸ್ ಪ್ರಾಸೆಸ್ ನಲ್ಲಿ ಈ ಆರ್ಗ್ಯಾನಿಕ್ ಮ್ಯಾಟರ್ ನ ಪ್ರೊಡ್ಯೂಸ್ ಮಾಡುತ್ತೆ. ಆ ಪ್ರಾಸೆಸ್ಸಿಗೆ, ಆ ಪ್ರೊಡಕ್ಷನ್ ಆಫ್ ಆರ್ಗ್ಯಾನಿಕ್ ಮ್ಯಾಟರ್ ಬೈ ಪ್ಲಾಂಟ್ಸ್ ಬೈ ಪರ್ಫಾರ್ಮಿಂಗ್ ಫೋಟೋಸಿಂಥಸಿಸ್, ಅದಕ್ಕೆ ನಾವು ಪ್ರೈಮರಿ ಪ್ರೊಡಕ್ಷನ್ ಅಂತ ಕರಿತೀವಿ. ಎಷ್ಟು ಕ್ವಾಂಟಿಟಿ, ಎಷ್ಟು ಅಮೌಂಟ್ ಆಫ್ ಬಯೋಮಾಸ್ ಸಿಂಥಸೈಸ್ ಆಗಿದೆ ಪ್ಲಾಂಟ್ಸ್ನಿಂದ ಫೋಟೋಸಿಂಥಸಿಸ್ ಮುಖಾಂತರ, ಅದಕ್ಕೆ ನಾವು ಪ್ರೈಮರಿ ಪ್ರೊಡಕ್ಷನ್ ಅಂತ ಕರಿತೀವಿ. ಓಕೆ, ಅಮೌಂಟ್ ನೆನ್ಪಿಟ್ಕೊಳ್ಳಿ. ಅಮೌಂಟ್ ಆಫ್ ಬಯೋಮಾಸ್ ಅಥವಾ ಆರ್ಗ್ಯಾನಿಕ್ ಮ್ಯಾಟರ್ ಎರಡು ಕೂಡ ಸೇಮ್ ಥಿಂಗ್. ಬಯೋಮಾಸ್ ಅನ್ಬೋದು, ಆರ್ಗ್ಯಾನಿಕ್ ಮ್ಯಾಟರ್ ಅನ್ಬೋದು. ಪ್ರೊಡ್ಯೂಸ್ಡ್ ಬೈ ಪ್ಲಾಂಟ್ಸ್ ಡ್ಯೂರಿಂಗ್ ಫೋಟೋಸಿಂಥಸಿಸ್. ಅದು ಸ್ಪೆಸಿಫಿಕ್ ಆಗಿ ಪರ್ ಯೂನಿಟ್ ಏರಿಯಾ ಓವರ್ ಅ ಟೈಮ್ ಪೀರಿಯಡ್ ಅಂತ ಹೇಳ್ಬೋದು. 1 ಮೀಟರ್ ಸ್ಕ್ವೇರ್ ಅಥವಾ 1 ಯೂನಿಟ್ ಏರಿಯಾ, ಪರ್ ಯೂನಿಟ್ ಏರಿಯಾ ಓವರ್ ಅ ಪೀರಿಯಡ್ ಆಫ್ ಟೈಮ್ ಎಷ್ಟು ಅಮೌಂಟ್ ಬಯೋಮಾಸ್ ಸಿಂಥಸೈಸ್ ಆಗಿದೆ, ಅದಕ್ಕೆ ನಾವು ಪ್ರೈಮರಿ ಪ್ರೊಡಕ್ಷನ್ ಅಂತ ಕರಿತೀವಿ. ಓಕೆ, ಇದನ್ನ ನಾವು ಮೆಜರ್ ಮಾಡೋದು ಹೇಗೆ? ಆರ್ಗ್ಯಾನಿಕ್ ಮ್ಯಾಟರ್ನ ನಾವು ಹೆಂಗೆ ಮೆಜರ್ ಮಾಡ್ಬೋದು, ಬಯೋಮಾಸ್ನ ಹೆಂಗೆ ಮೆಜರ್ ಮಾಡ್ಬೋದು? ಎರಡು ರೀತಿಯಲ್ಲಿ ಮೆಜರ್ ಮಾಡ್ಬೋದು. ಇನ್ ಟರ್ಮ್ಸ್ ಆಫ್ ವೇಟ್ ಮೆಜರ್ ಮಾಡ್ಬೋದು, ಹಾಗೇನೆ ಇನ್ ಟರ್ಮ್ಸ್ ಆಫ್ ಆ ಬಯೋಮಾಸ್ನಲ್ಲಿ ಎಷ್ಟು ಎನರ್ಜಿ ಇದೆ, ಇನ್ ಟರ್ಮ್ಸ್ ಆಫ್ ಎನರ್ಜಿ ನಾವು ಮೆಜರ್ ಮಾಡ್ಬೋದು. ವೇಟ್ನ ನಾವು ಹೆಂಗೆ ಮೆಜರ್ ಮಾಡ್ತೀವಿ? ಇನ್ ಟರ್ಮ್ಸ್ ಆಫ್ ಗ್ರಾಮ್, ಕಿಲೋಗ್ರಾಮ್, ಹಾಗೆ ಅಲ್ವಾ? ಸೊ ಇಲ್ಲಿ
ಅಮೌಂಟ್ ವೇಟ್ ನಿಂದ ಮೆಜರ್ ಮಾಡಬೇಕು ಅಂತ ಅಂದ್ರೆ, ಪ್ರೊಡಕ್ಷನ್ ವೇಟ್ ನಿಂದ ಮೆಜರ್ ಮಾಡಬೇಕು ಅಂತ ಅಂದ್ರೆ, ವಿ ಮೆಜರ್ ಇನ್ ಟರ್ಮ್ಸ್ ಆಫ್ ಗ್ರಾಮ್ ಪರ್ ಮೀಟರ್ ಸ್ಕ್ವೇರ್. ನಾನು ಹೇಳಿದ್ದೀನಿ ಆಲ್ರೆಡಿ ಇಲ್ಲಿ ಪರ್ ಯೂನಿಟ್ ಏರಿಯಾ 1 ಮೀಟರ್ ಸ್ಕ್ವೇರ್ ಅಲ್ಲಿ ಎಷ್ಟು ಪ್ರೊಡಕ್ಷನ್ ಅಂತ ನಾನು ನೋಡ್ತಾ ಇರೋದು. ಸೊ ದ ಯೂನಿಟ್ ವಿಲ್ ಬಿ ಗ್ರಾಮ್ ಪರ್ ಮೀಟರ್ ಸ್ಕ್ವೇರ್. ಅದೇ ಇನ್ ಟರ್ಮ್ಸ್ ಆಫ್ ಎನರ್ಜಿ ನಾನು ನೋಡ್ತೀನಿ ಅಂತ ಅಂದ್ರೆ, ಮೆಜರ್ ಮಾಡ್ತೀನಿ ಅಂತ ಅಂದ್ರೆ, ಇಟ್ ವಿಲ್ ಬಿ ಕಿಲೋ ಕ್ಯಾಲರೀಸ್ ಪರ್ ಮೀಟರ್ ಸ್ಕ್ವೇರ್. ಪರ್ ಮೀಟರ್ ಸ್ಕ್ವೇರ್ ಎಷ್ಟು ಬಯೋಮಾಸ್ ಸಿಂಥಸೈಸ್ ಆಯಿತು, ಅದರದ್ದು ಎನರ್ಜಿ ಏನು, ಅದನ್ನ ನಾವು ಇನ್ ಟರ್ಮ್ಸ್ ಆಫ್ ದ್ಯಾಟ್ ಯು ಆರ್ ಎಕ್ಸ್ಪ್ರೆಸಿಂಗ್ ಇಟ್. ಓಕೆ, ನೆಕ್ಸ್ಟ್ ಪ್ರೊಡಕ್ಟಿವಿಟಿ ಅಂದ್ರೆ ಏನು, ಸ್ಪೆಸಿಫಿಕಲಿ ಪ್ರೈಮರಿ ಪ್ರೊಡಕ್ಟಿವಿಟಿ ಅಂತ ಬರ್ಕೊಳ್ಳೋಣ ಇಲ್ಲಿ. ಇದು ಪ್ರೈಮರಿ ಪ್ರೊಡಕ್ಟಿವಿಟಿ, ಆಯ್ತಾ. ಸೊ ಈ ಪ್ರೈಮರಿ ಪ್ರೊಡಕ್ಟಿವಿಟಿ ಅಂದ್ರೆ ಏನು, ಯಾವ ರೇಟ್ನಲ್ಲಿ ಬಯೋಮಾಸ್ ಸಿಂಥಸೈಸ್ ಆಗ್ತಾ ಇದೆ, ದ ರೇಟ್, ವಿ ಆರ್ ಟಾಕಿಂಗ್ ಅಬೌಟ್ ದ ರೇಟ್ ಹಿಯರ್. ಯಾವ ರೇಟ್ನಲ್ಲಿ ಬಯೋಮಾಸ್ ಪ್ರೊಡ್ಯೂಸ್ ಆಗ್ತಾ ಇದೆ ಪ್ಲಾಂಟ್ಸ್ನಿಂದ, ಅದಕ್ಕೆ ನಾವು ಪ್ರೈಮರಿ ಪ್ರೊಡಕ್ಟಿವಿಟಿ ಅಂತ ಕರಿತೀವಿ. ಇದನ್ನ ನಾವು ಹೆಂಗ್ ಮೆಜರ್ ಮಾಡ್ತೀವಿ, ರೇಟ್ ಅಂತ ಬಂದಾದ್ಮೇಲೆ ಅಲ್ಲಿ ಟೈಮ್ ಕೂಡ ಬರುತ್ತೆ ಅಲ್ವಾ. ರೇಟ್ ಅಂತ ಅಂದ್ರೆ ಇಷ್ಟು ಟೈಮ್ನಲ್ಲಿ ಹೆಂಗ್ ಬೆಳೀತಾ ಇದೆ ಅಥವಾ ಹೆಂಗೆ ಬಯೋಮಾಸ್ ಪ್ರೊಡ್ಯೂಸ್ ಮಾಡ್ತಾ ಇದೆ, ಅದಕ್ಕೆ ನಾವು ರೇಟ್ ಅಂತ ಕರೆಯೋದು. ರೇಟ್ ಅಂತ ಬಂದಾಗೆಲ್ಲ ದೆರ್ ಇಸ್ ಟೈಮ್. ಸೊ ಇದನ್ನ ನಾವು ಹೆಂಗ್ ಮೆಜರ್ ಮಾಡ್ಬೋದು, ಪರ್ ವರ್ಷ, ಒಂದು ವರ್ಷದ ಟೈಮ್ ಡ್ಯೂರೇಷನ್ ಅಂತ ನಾವು ತಗೊಂಡ್ರೆ, ಇಫ್ ಯು ಆರ್ ಮೆಜರಿಂಗ್ ಇಟ್ ಆರ್ ಎಕ್ಸ್ಪ್ರೆಸಿಂಗ್ ಇಟ್ ಇನ್ ಟರ್ಮ್ಸ್ ಆಫ್ ವೇಟ್, ಇಟ್ ವಿಲ್ ಬಿ ಗ್ರಾಮ್, ಎಷ್ಟು ಗ್ರಾಮ್ ಪರ್ ಮೀಟರ್ ಸ್ಕ್ವೇರ್ per year. If it is with respect to energy, kilocalories per meter square per year. Now this time duration can vary. ಆಯ್ತಾ, ನೀವು ಒಂದು ವರ್ಷಕ್ಕೆ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ರೆ ರೇಟ್ನ, ಪ್ರೊಡಕ್ಟಿವಿಟಿನ, ಇಟ್ ವಿಲ್ ಬಿ 1 year. ಯಾವ ಡ್ಯೂರೇಷನ್ ಕ್ಯಾಲ್ಕುಲೇಟ್ ಮಾಡ್ತೀರಾ ಆ ರೀತಿ ಯು ವಿಲ್ ಹ್ಯಾವ್ ಯೋರ್ ಯೂನಿಟ್. ಓಕೆನಾ. ಸೊ ಜನರಲ್ ಆಗಿ ಆನ್ಯುವಲ್ ಆಗಿ ನಾವು ಪ್ರೊಡಕ್ಟಿವಿಟಿನ ಕ್ಯಾಲ್ಕುಲೇಟ್ ಮಾಡೋದು ಅಂದ್ರೆ ವರ್ಷಕ್ಕೆ. ಸೊ ಜನರಲಿ ದ ಯೂನಿಟ್ ವಿಲ್ ಬಿ ಗ್ರಾಮ್ per meter square per year or kilocalories per meter square per year. ಓಕೆ, ಸೊ ಇದು ಪ್ರೈಮರಿ ಪ್ರೊಡಕ್ಟಿವಿಟಿ, ಪ್ರೈಮರಿ ಪ್ರೊಡಕ್ಷನ್ನ ಎಕ್ಸ್ಪ್ಲನೇಷನ್. ಈಗ ಪ್ರೈಮರಿ ಪ್ರೊಡಕ್ಟಿವಿಟಿಯಲ್ಲಿ 2 ಟೈಪ್ಸ್ನ ನಾವು ಕಲಿಯೋಣ. ಮೊದಲನೇದ್ದು ಗ್ರಾಸ್ ಪ್ರೈಮರಿ ಪ್ರೊಡಕ್ಟಿವಿಟಿ ವಿಚ್ ವಿ ಅಬ್ರಿವಿಯೇಟ್ ಆಸ್ GPP. ಮತ್ತೊಂದು ನೆಟ್ ಪ್ರೈಮರಿ ಪ್ರೊಡಕ್ಟಿವಿಟಿ ವಿಚ್ ವಿಲ್ ಅಬ್ರಿವಿಯೇಟ್ ಆಸ್ NPP. ನೀವೆಲ್ಲ ನಿಮ್ಮ ಅಪ್ಪ ಅಮ್ಮ ಕೆಲ್ಸಕ್ಕೆ ಹೋಗೋರಾಗಿದ್ರೆ ನಿಮ್ಗೆ ಗೊತ್ತಿರುತ್ತೆ, ಅವ್ರ ಸ್ಯಾಲರಿ ಸ್ಲಿಪ್ ಅಂತ ಒಂದು ಬರುತ್ತೆ, ಅದರಲ್ಲಿ ಗ್ರಾಸ್ ಸ್ಯಾಲರಿ, ನೆಟ್ ಸ್ಯಾಲರಿ ಅಂತ ಎಲ್ಲ ಇರುತ್ತೆ. ಗ್ರಾಸ್ ಸ್ಯಾಲರಿ ಅಂತ ಅಂದ್ರೆ ನಾನು ಮಾಡಿರುವಷ್ಟು ದಿನಕ್ಕೆ ನನಗೆ ಸಂಬಳ ಬರೋದು, ಪೂರ್ತಿ ಎಲ್ಲ ಕೂಡ ಇನ್ಕ್ಲೂಡ್ ಆಗಿರುತ್ತೆ ಅದರಲ್ಲಿ. ಆದ್ರೆ ಅಷ್ಟು ಕೂಡ ನನಗೆ ಇನ್ ಹ್ಯಾಂಡ್ ಸ್ಯಾಲರಿ ಬರಲ್ಲ, ನನ್ನ ಕೈಗೆ ಅಷ್ಟು ಕೂಡ ಬರಲ್ಲ, ಸ್ವಲ್ಪ ಡಿಡಕ್ಷನ್ಸ್ ಆಗುತ್ತೆ. ಇಲ್ಲ ಇನ್ಕಮ್ ಟ್ಯಾಕ್ಸ್, ಇಲ್ಲ ಪ್ರೊಫೆಷನಲ್ ಟ್ಯಾಕ್ಸ್, ಇಲ್ಲ PF, ಈ ರೀತಿ ಸ್ವಲ್ಪ ಡಿಡಕ್ಷನ್ ಆಗುತ್ತೆ ನನ್ನ ಸ್ಯಾಲರಿಯಲ್ಲಿ. ನನ್ನ ಕಂಪ್ಲೀಟ್ ಸ್ಯಾಲರಿ ಇಸ್ ಮೈ ಗ್ರಾಸ್ ಸ್ಯಾಲರಿ, ಅದರಲ್ಲಿ ಸ್ವಲ್ಪ ಡಿಡಕ್ಷನ್ ಆಗಿ ನನ್ನ ಕೈಗೆ ಏನು ಬರುತ್ತೆ ಅದು ನನ್ನ ನೆಟ್ ಸ್ಯಾಲರಿ. ಆಯ್ತಾ. ಸೊ ಹಾಗೇನೆ ಇಲ್ಲಿ ಗ್ರಾಸ್ ಪ್ರೈಮರಿ ಪ್ರೊಡಕ್ಟಿವಿಟಿ ಅಂತ ಇದೆ, ನೆಟ್ ಪ್ರೈಮರಿ ಪ್ರೊಡಕ್ಟಿವಿಟಿ ಅಂತ ಇದೆ. ಅರ್ಥ ಮಾಡ್ಕೊಳ್ಳಿ, ಇದು 2 ಟೈಪ್ಸ್ ಆಫ್ ಪ್ರೈಮರಿ ಪ್ರೊಡಕ್ಟಿವಿಟಿ. ಅಂದ್ರೆ ವಿ ಆರ್ ಟಾಕಿಂಗ್ ಅಬೌಟ್ ಪ್ಲಾಂಟ್ಸ್ ಓನ್ಲಿ ಹಿಯರ್. ಪ್ಲಾಂಟ್ಸ್ ಯಾವ ರೇಟ್ನಲ್ಲಿ ಬಯೋಮಾಸ್ನ ಸಿಂಥಸೈಸ್ ಮಾಡ್ತಾ ಇದೆ, ಟೋಟಲ್ ಆಗಿ ಎಷ್ಟೆಲ್ಲ ಬಯೋಮಾಸ್ ಸಿಂಥಸೈಸ್ ಮಾಡ್ತು ಅಷ್ಟು ಕೂಡ ಇಸ್ ಗ್ರಾಸ್ ಪ್ರೈಮರಿ ಪ್ರೊಡಕ್ಟಿವಿಟಿ. ಈಗ ಈ ಪ್ಲಾಂಟ್ ಯಾಕೆ ಬಯೋಮಾಸ್ನ ಪ್ರೊಡ್ಯೂಸ್ ಮಾಡ್ತಾ ಇದೆ, ಯಾಕೆ ಗ್ಲೂಕೋಸ್, ಕಾರ್ಬೋಹೈಡ್ರೇಟ್, ಬೇರೆ ಸ್ಟಾರ್ಚ್ನೆಲ್ಲ ಪ್ರೊಡ್ಯೂಸ್ ಮಾಡ್ತಾ ಇದೆ, ಯಾಕೆ ಅಂತ ಅಂದ್ರೆ ಆ ಪ್ಲಾಂಟ್ ಬದುಕಬೇಕು, ಸರ್ವೈವ್ ಆಗಬೇಕು ಅಂತ ಅಂದ್ರೆ ಅದಕ್ಕೆ ಎನರ್ಜಿ ಬೇಕು. ಆ ಎನರ್ಜಿ ಎಲ್ಲಿಂದ ಬರುತ್ತೆ, ಇದೇನ್ ಫೋಟೋಸಿಂಥಸಿಸ್ ನ ಯೂಸ್ ಮಾಡಿಕೊಂಡು ಫುಡ್ ನ ಸಿಂಥಸೈಸ್ ಮಾಡಿದೆ ಅದನ್ನ ಬ್ರೇಕ್ ಡೌನ್ ಮಾಡುತ್ತೆ, ಆ ಫುಡ್ ನ ಬ್ರೇಕ್ ಡೌನ್ ಮಾಡುತ್ತೆ, ಆ ಆರ್ಗ್ಯಾನಿಕ್ ಮ್ಯಾಟರ್ ನ ಬ್ರೇಕ್ ಡೌನ್ ಮಾಡುತ್ತೆ ಒಂದು ಪ್ರಾಸೆಸ್, ರೆಸ್ಪಿರೇಷನ್ ಅನ್ನೋ ಪ್ರಾಸೆಸ್ ನಿಂದ. ಆಯ್ತಾ. ಫೋಟೋಸಿಂಥಸಿಸ್ ನಿಂದ ಊಟ ತಯಾರಿ ಮಾಡ್ಕೊಳ್ತು, ಬಟ್ ರೆಸ್ಪಿರೇಷನ್ ಅನ್ನೋ ಪ್ರಾಸೆಸ್ ನಿಂದ ಅದನ್ನ ಬ್ರೇಕ್ ಡೌನ್ ಮಾಡುತ್ತೆ. ಏನೆಲ್ಲ ಊಟ ಇತ್ತು, ಲೆಟ್ಸ್ ಸೇ ಒಂದು 100 ಮಾಲಿಕ್ಯೂಲ್ಸ್ ಆಫ್ ಗ್ಲೂಕೋಸ್ ನ ಸಿಂಥಸೈಸ್ ಮಾಡಿತ್ತು, ಆ 100 ಮಾಲಿಕ್ಯೂಲ್ಸ್ ಆಫ್ ಗ್ಲೂಕೋಸ್ ನಲ್ಲಿ ಸುಮಾರು ಒಂದು 10 ಮಾಲಿಕ್ಯೂಲ್ ನ ಯೂಸ್ ಮಾಡ್ಕೊಳ್ಳುತ್ತೆ, ಬ್ರೇಕ್ ಡೌನ್ ಮಾಡುತ್ತೆ. ಆ 10 ಮಾಲಿಕ್ಯೂಲ್ ಗ್ಲೂಕೋಸ್ ಬ್ರೇಕ್ ಡೌನ್ ಮಾಡಿದಾಗ ಎನರ್ಜಿ ರಿಲೀಸ್ ಆಗುತ್ತೆ. ಆ ಎನರ್ಜಿನ ಅದು ಸರ್ವೈವ್ ಆಗೋದಕ್ಕೆ, ಬೆಳೆಯೋದಕ್ಕೆ ಯೂಸ್ ಮಾಡ್ಕೊಳ್ಳುತ್ತೆ. ಆಯ್ತಾ. ಸೊ ಏನೆಲ್ಲ ಗ್ಲೂಕೋಸ್ ನ ಸಿಂಥಸೈಸ್ ಮಾಡ್ತು ಅಷ್ಟು ಕೂಡ ನೆಕ್ಸ್ಟ್ ಟ್ರೋಫಿಕ್ ಲೆವೆಲ್ಗೆ ಅವೈಲೇಬಲ್ ಆಗಿರಲ್ಲ. ಅಷ್ಟರಲ್ಲಿ ಟೋಟಲ್ ಗ್ರಾಸ್ ಪ್ರೈಮರಿ ಪ್ರೊಡಕ್ಟಿವಿಟಿಯಲ್ಲಿ ಸ್ವಲ್ಪ ಪ್ಲಾಂಟ್ ತನ್ನ ಸರ್ವೈವಲ್ಗೆ, ತನ್ನ ಗ್ರೋತಿಗೆ ಯುಟಿಲೈಸ್ ಮಾಡ್ಕೊಳ್ಳುತ್ತೆ. ಅದಕ್ಕೆ ನಾವು ರೆಸ್ಪಿರೇಟರಿ ಲಾಸ್ ಅಂತ ಕರಿತೀವಿ. ನೋಡಿ, ರೇಟ್ ಆಫ್ ಪ್ರೊಡಕ್ಷನ್ ಆಫ್ ಟೋಟಲ್ ಆರ್ಗ್ಯಾನಿಕ್ ಮ್ಯಾಟರ್ ಡ್ಯೂರಿಂಗ್ ಫೋಟೋಸಿಂಥಸಿಸ್, ಅದು ಗ್ರಾಸ್ ಪ್ರೈಮರಿ ಪ್ರೊಡಕ್ಟಿವಿಟಿ. ಅದರಲ್ಲಿ ಕನ್ಸಿಡರಬಲ್ ಅಮೌಂಟ್ ಆಫ್ GPP ಇಸ್ ಯುಟಿಲೈಸ್ಡ್ ಬೈ ಪ್ಲಾಂಟ್ಸ್ ಇನ್ ರೆಸ್ಪಿರೇಷನ್. ಇದಕ್ಕೆ ನಾವೇನ್ ಕರಿತೀವಿ, ರೆಸ್ಪಿರೇಟರಿ ಲಾಸ್ ಅಂತ ಕರಿತೀವಿ.
ಈ ಗ್ರಾಸ್ ಪ್ರೈಮರಿ ಪ್ರೊಡಕ್ಟಿವಿಟಿಯಲ್ಲಿ ಟೋಟಲ್ನಲ್ಲಿ ರೆಸ್ಪಿರೇಟರಿ ಲಾಸ್ನ ಮೈನಸ್ ಮಾಡಿ ಉಳಿದಿದ್ದು ಏನಿರುತ್ತೆ ಅದು ಮಾತ್ರ ನನಗೆ ಅವೈಲಬಲ್ ಆಗಿರೋದು. ಇವಾಗ ನಾನು ಒಂದು ವೆಜಿಟೇರಿಯನ್, ನಾನು ಪ್ಲಾಂಟ್ನ ತಿಂತಾ ಇದ್ದೀನಿ ಅಂತ ಅಂದ್ರೆ ಒಂದು ಪ್ಲಾಂಟ್ ಎಷ್ಟೋ ಪ್ರೊಡಕ್ಟಿವಿಟಿನ ತೋರಿಸಿರುತ್ತೆ, ಎಷ್ಟೋ ಗ್ಲೂಕೋಸ್ ಅಥವಾ ಬಯೋಮಾಸ್ ಆರ್ಗ್ಯಾನಿಕ್ ಮ್ಯಾಟರ್ನ ಸಿಂಥಸೈಸ್ ಮಾಡಿರುತ್ತೆ. ಅದು ಎಷ್ಟು ಸಿಂಥಸೈಸ್ ಮಾಡಿದೆ ಅಷ್ಟು ಕೂಡ ನನಗೆ ಸಿಗುತ್ತಾ? ನನಗೆ ಸಿಗಲ್ಲ. ಯಾಕೆ ಅಂತಂದ್ರೆ ಪ್ಲಾಂಟೇ ತನ್ನ ಸರ್ವೈವಲ್ಗೆ, ತನ್ನ ಗ್ರೋತಿಗೆ ಸ್ವಲ್ಪ ಮಟ್ಟಿಗೆ ಅದನ್ನ ಯುಟಿಲೈಸ್ ಮಾಡ್ಕೊಂಡ್ಬಿಟ್ಟಿರುತ್ತೆ. ಅದು ನನಗೆ ಯಾವತ್ತೂ ಸಿಗಲ್ಲ. ಸೊ ಏನ್ ನನಗೆ ಸಿಗುತ್ತೆ ಫಾರ್ ಅ ಕನ್ಸ್ಯೂಮರ್, ವಾಟ್ ಎವರ್ ಇಸ್ ಅವೈಲಬಲ್ ಆಫ್ಟರ್ ಮೈನಸಿಂಗ್ ದ ರೆಸ್ಪಿರೇಟರಿ ಲಾಸ್, ಅದಕ್ಕೆ ನಾವು ನೆಟ್ ಪ್ರೈಮರಿ ಪ್ರೊಡಕ್ಟಿವಿಟಿ ಅಂತ ಕರಿತೀವಿ. ಆಯ್ತಾ? ಸೊ ನೆಟ್ ಪ್ರೈಮರಿ ಪ್ರೊಡಕ್ಟಿವಿಟಿ ನಮಗೆ ಹೆಂಗ್ ಸಿಗುತ್ತೆ? ಗ್ರಾಸ್ ಪ್ರೈಮರಿ ಪ್ರೊಡಕ್ಟಿವಿಟಿಯಿಂದ ರೀಪ್ರೊಡಕ್ಟಿವ್ ಲಾಸ್ ಮೈನಸ್ ಮಾಡಿದಾಗ ನಮಗೆ ನೆಟ್ ಪ್ರೈಮರಿ ಪ್ರೊಡಕ್ಟಿವಿಟಿ ಸಿಗುತ್ತೆ. ಇದನ್ನ ನಾವು ಹೆಂಗ್ ಡಿಫೈನ್ ಮಾಡ್ಬೋದು? ಯಾವ ಬಯೋಮಾಸ್ ಹೆಟೆರೋಟ್ರೋಫ್ಸಿಗೆ, ನಮ್ಮಂತಹ ಕನ್ಸ್ಯೂಮರ್ಸಿಗೆ, ಹೆಟೆರೋಟ್ರೋಫ್ಸಿಗೆ ಹೂ ಡಿಪೆಂಡ್ ಆನ್ ಪ್ಲಾಂಟ್ಸ್, ನಮಗೆ ಏನ್ ಬಯೋಮಾಸ್ ಅವೈಲಬಲ್ ಆಗಿರುತ್ತೆ, that is the net primary productivity. Okay na? So that is the difference between gross primary productivity and net primary productivity. ಒಂದು ಇಕೋಸಿಸ್ಟಮ್ ನಲ್ಲಿ ಪ್ರೈಮರಿ ಪ್ರೊಡಕ್ಟಿವಿಟಿ ಒಂದು ಇಕೋಸಿಸ್ಟಮ್ ನಿಂದ ಇನ್ನೊಂದು ಇಕೋಸಿಸ್ಟಮ್ಗೆ ವೇರಿ ಆಗುತ್ತೆ. ಆಯ್ತಾ? ವ್ಯತ್ಯಾಸ ಇರುತ್ತೆ. ಹಾಗೇನೆ ಒಂದೇ ಇಕೋಸಿಸ್ಟಮ್ ನಲ್ಲೂ ಒಂದು ವರ್ಷದಿಂದ ಇನ್ನೊಂದು ವರ್ಷಕ್ಕೆ ನಾವು ಕೆಲವೊಮ್ಮೆ ವೇರಿ ಆಗೋದನ್ನ ನೋಡ್ಬೋದು. ಏನೆಲ್ಲ ಕಾರಣ ಇರುತ್ತೆ ಈ ಪ್ರೊಡಕ್ಟಿವಿಟಿ ವೇರಿ ಆಗೋದಕ್ಕೆ ಅರ್ಥ ಮಾಡ್ಕೊಳ್ಳೋಣ. ತುಂಬಾ ಸಿಂಪಲ್. ಆಯ್ತಾ? ಇಲ್ಲಿ ನಾವು ಪ್ರೈಮರಿ ಪ್ರೊಡಕ್ಟಿವಿಟಿ ಬಗ್ಗೆ ಮಾತಾಡ್ತಾ ಇರೋದು. ಸೊ ಫೋಟೋಸಿಂಥಸಿಸ್ಗೆ ಏನೆಲ್ಲ ಫ್ಯಾಕ್ಟರ್ಸ್ ಎಫೆಕ್ಟ್ ಮಾಡುತ್ತೋ ಸೇಮ್ ಫ್ಯಾಕ್ಟರ್ಸ್ ಇಲ್ಲೂ ಕೂಡ ಎಫೆಕ್ಟ್ ಮಾಡುತ್ತೆ. ಫಸ್ಟ್, ಆ ಹ್ಯಾಬಿಟ್ಯಾಟ್ ನಲ್ಲಿ ಯಾವ್ದೆಲ್ಲ ಪ್ಲಾಂಟ್ ಸ್ಪೀಶೀಸ್ ಪ್ರೆಸೆಂಟ್ ಇದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಆ ಪ್ಲಾಂಟ್ ಸ್ಪೀಶೀಸ್ ನಲ್ಲಿ ಎಲೆಗಳು ಜಾಸ್ತಿ ಇದೆಯಾ, ದೊಡ್ಡ ದೊಡ್ಡ ಎಲೆಗಳಿದೆಯಾ, ಜಾಸ್ತಿ ಫೋಟೋಸಿಂಥಸಿಸ್ ಮಾಡ್ಬೋದಾ, ಅಥವಾ ಆ ಸ್ಪೀಶೀಸ್ ನಲ್ಲಿ ಕಡಿಮೆ ಸಣ್ಣ ಸಣ್ಣ ಎಲೆಗಳಿದೆಯಾ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇನ್ನೊಂದು ಎನ್ವೈರ್ಮೆಂಟಲ್ ಫ್ಯಾಕ್ಟರ್ಸ್. ಸನ್ಲೈಟ್ ಸಫಿಷಿಯೆಂಟ್ ಆಗಿ ಸಿಗ್ತಾ ಇದೆಯಾ, ಟೆಂಪರೇಚರ್ ಆಪ್ಟಿಮಮ್ ಆಗಿದೆಯಾ, ಸಾಯಿಲ್ ನಲ್ಲಿ ವಾಟರ್ ನ್ಯೂಟ್ರಿಯನ್ಸ್ ಎಲ್ಲ ಸಫಿಷಿಯೆಂಟ್ ಆಗಿದೆಯಾ, ಇದೆಲ್ಲ ಕೂಡ ಎನ್ವೈರ್ಮೆಂಟಲ್ ಫ್ಯಾಕ್ಟರ್ಸ್. ಅವೈಲಬಿಲಿಟಿ ಆಫ್ ನ್ಯೂಟ್ರಿಯನ್ಸ್ ಆಲ್ರೆಡಿ ಹೇಳಿದ್ದೀನಿ. ಸಾಯಿಲ್ ನಲ್ಲಿ ನ್ಯೂಟ್ರಿಯನ್ಸ್ ಇದೆಯಾ ಇಲ್ವಾ, ಅದು ಕೂಡ ಒಂದು ಎನ್ವೈರ್ಮೆಂಟಲ್ ಫ್ಯಾಕ್ಟರ್, ಅದು ಕೂಡ ಪ್ಲೇಸ್ ಅನ್ ಇಂಪಾರ್ಟೆಂಟ್ ರೋಲ್. ಆಮೇಲೆ ಫೋಟೋಸಿಂಥೆಟಿಕ್ ಕೆಪಾಸಿಟಿ ಆಫ್ ಪ್ಲಾಂಟ್ಸ್. ನೀವು ಕಳೆದ ವರ್ಷ ಫೋಟೋಸಿಂಥಸಿಸ್ ಇನ್ ಹೈಯರ್ ಪ್ಲಾಂಟ್ಸ್ ಚಾಪ್ಟರ್ ನಲ್ಲಿ C3 ಪ್ಲಾಂಟ್ಸ್, C4 ಪ್ಲಾಂಟ್ಸ್ ಬಗ್ಗೆ ಎಲ್ಲ ಕಲ್ತಿರ್ತೀರಾ. ನಿಮಗೆ ಗೊತ್ತಿರಬಹುದು ಫೋಟೋಸಿಂಥೆಟಿಕ್ ಎಫಿಷಿಯನ್ಸಿ C4 ಪ್ಲಾಂಟ್ಸ್ ನಲ್ಲಿ ಜಾಸ್ತಿ, C3 ಪ್ಲಾಂಟ್ಸ್ ನಲ್ಲಿ ಕಡಿಮೆ. ಸೊ ಡಿಪೆಂಡ್ಸ್ ಅಪಾನ್ ಆ ಪ್ಲಾಂಟ್ ಸ್ಪೀಶೀಸ್ದು ಫೋಟೋಸಿಂಥೆಟಿಕ್ ಎಬಿಲಿಟಿ ಹೇಗಿದೆ, ಅದ್ರ ಮೇಲೆ ಕೂಡ ಪ್ರೊಡಕ್ಟಿವಿಟಿ ಡಿಪೆಂಡ್ ಆಗುತ್ತೆ. ಎಲ್ಲ ಚೆನ್ನಾಗಿದ್ದು ಸನ್ಲೈಟು, ನ್ಯೂಟ್ರಿಯೆಂಟ್ಸು, ಟೆಂಪರೇಚರ್ ಎಲ್ಲ ಆಪ್ಟಿಮಮ್ ಆಗಿದ್ದಾಗ ಆಬ್ವಿಯಸ್ಲಿ ಫೋಟೋಸಿಂಥಸಿಸ್ ಚೆನ್ನಾಗುತ್ತೆ. ಫೋಟೋಸಿಂಥಸಿಸ್ ಚೆನ್ನಾಗಿ ಆದ್ರೆ ಪ್ರೊಡಕ್ಟಿವಿಟಿ 100% ಡೈರೆಕ್ಟ್ಲಿ ಪ್ರೊಪೋರ್ಷನಲ್. ಹಾಗೇನೆ ಪ್ರೊಡಕ್ಟಿವಿಟಿ ಕೂಡ ಚೆನ್ನಾಗಿರುತ್ತೆ. ಫೋಟೋಸಿಂಥಸಿಸ್ನ ಫೇವರ್ ಮಾಡಲ್ಲ ಕಂಡೀಷನ್ಸ್ ಅಂತ ಅಂದ್ರೆ ಪ್ರೊಡಕ್ಟಿವಿಟಿ ಕೂಡ ಕಡಿಮೆ ಆಗುತ್ತೆ. ಓಕೆ, ಸೊ ದೀಸ್ ಆರ್ ದ ಡಿಫರೆಂಟ್ ಫ್ಯಾಕ್ಟರ್ಸ್ ದಟ್ ವಿಲ್ ಅಫೆಕ್ಟ್ ಯೋರ್ ಪ್ರೈಮರಿ ಪ್ರೊಡಕ್ಟಿವಿಟಿ. ಓಕೆ, ಈಗ ನಾವು ಸೆಕೆಂಡರಿ ಪ್ರೊಡಕ್ಟಿವಿಟಿ ಬಗ್ಗೆ ಮಾತಾಡೋಣ. ಸೆಕೆಂಡರಿ ಪ್ರೊಡಕ್ಟಿವಿಟಿ ಆಗೋದು ಕನ್ಸ್ಯೂಮರ್ಸ್ ನಲ್ಲಿ. ಸೆಕೆಂಡರಿ ಅಂತ ಅಂದ್ರೆ ಕನ್ಸ್ಯೂಮರ್ಸ್ ನಲ್ಲಿ ಆಗೋದು. ಈಗ ನಾವು ಒಂದು ಆಪಲ್ ನ ತಿಂತೀವಿ ಅಂತ ಅನ್ಕೊಳ್ಳೋಣ. ಆಪಲ್ ಒಂದು ಪ್ಲಾಂಟ್ದು ಪ್ರಾಡಕ್ಟ್ ಅಲ್ವಾ? ಸೊ ಆಪಲ್ ಇಸ್ ಫಾರ್ಮ್ಡ್ ಬಿಕಾಸ್ ಆಫ್ ಫೋಟೋಸಿಂಥಸಿಸ್. ಫೋಟೋಸಿಂಥಸಿಸ್ ನಿಂದ ಫುಡ್ ತಯಾರಿ ಮಾಡ್ತು ಪ್ಲಾಂಟ್, ಅದರಿಂದ ಗ್ರೋ ಆಗಿ ಫ್ರೂಟ್, ಫ್ಲವರ್ನೆಲ್ಲ ಫಾರ್ಮ್ ಮಾಡ್ತು. ಸೊ ಇದರಲ್ಲಿ ಆಲ್ರೆಡಿ ಕಾರ್ಬೋಹೈಡ್ರೇಟ್ಸ್ ಪ್ರೆಸೆಂಟ್ ಇದೆ. ಆಯ್ತಾ? ಫಾರ್ ಎಕ್ಸಾಂಪಲ್ ಸ್ಟಾರ್ಚ್ ಪ್ರೆಸೆಂಟ್ ಇದೆ ಅಂತ ಅನ್ಕೊಳ್ಳೋಣ. ಇಟ್ ಇಸ್ ಅ ಪಾಲಿಸ್ಯಾಕರೈಡ್. ಸ್ಟಾರ್ಚ್ ಪ್ರೆಸೆಂಟ್ ಇದೆ. ಗ್ಲೂಕೋಸ್ ಎಷ್ಟೊಂದು ಯೂನಿಟ್ಸ್ ಜಾಯಿನ್ ಆಗಿ ಪ್ರೆಸೆಂಟ್ ಇರುತ್ತೆ. ಆಯ್ತಾ? ಇದರಲ್ಲಿ ಪ್ರೋಟೀನ್ಸ್ ಪ್ರೆಸೆಂಟ್ ಇದ್ರೆ ಎಷ್ಟೊಂದು ಅಮೈನೋ ಆಸಿಡ್ಸ್ ಜಾಯಿನ್ ಆಗಿ ಪ್ರೋಟೀನ್ ಪ್ರೆಸೆಂಟ್ ಇರುತ್ತೆ. ಇದೊಂದು ಪಾಲಿಸ್ಯಾಕರೈಡ್ ಅನ್ಕೊಳ್ಳೋಣ. ಇದು ಒಂದು ಪಾಲಿಪೆಪ್ಟೈಡ್ ಅಥವಾ ಪ್ರೋಟೀನ್ ಅಂತ ಅನ್ಕೊಳ್ಳೋಣ. ನಾವಿವತ್ತು ನಮ್ಮ ಮನೆಯಲ್ಲಿ ಅನ್ನ, ಸಾಂಬಾರು, ಒಂದೇನೋ ಪಲ್ಯ ಎಲ್ಲ ತಿಂದಿದೀವಿ ಅಂತ ಅನ್ಕೊಳ್ಳೋಣ. ಅನ್ನ ಅಂದ್ರೆ ಅದ್ರಲ್ಲಿ ಸ್ಟಾರ್ಚ್ ಇರುತ್ತೆ. ಸಾಂಬಾರ್ನಲ್ಲಿ ನಾವು ಬೇಳೆ ಹಾಕಿರ್ತೀವಿ, ಅದರಲ್ಲಿ ಪ್ರೋಟೀನ್, ಕಾರ್ಬೋಹೈಡ್ರೇಟ್ ಎರಡೂ ಇರುತ್ತೆ. ಸ್ವಲ್ಪ ತುಪ್ಪ ಹಾಕೊಳ್ತೀವಿ ಅಂತ ಅಂದ್ರೆ ಅದರಲ್ಲಿ ಫ್ಯಾಟ್ಸ್ ಇರುತ್ತೆ. ಸೊ ನಾನು ಅನ್ನ ತಿಂತಾ ಇದ್ದೀನಿ ಅಂತ ಅಂದ್ರೆ ನಾನು ಸ್ಟಾರ್ಚ್ನ ತಿಂತಾ ಇದ್ದೀನಿ. ನಾನು ಬೇಳೆ ತಿಂತಾ ಇದ್ದೀನಿ ಅಂತ ಅಂದ್ರೆ ಅದರಲ್ಲಿರುವಂತಹ ಪ್ರೋಟೀನ್ನ ತಿಂತಾ ಇದ್ದೀನಿ ಅಂತ ಅರ್ಥ. ಆ ಪ್ರೋಟೀನ್ ಈ ರೀತಿ ಇರುತ್ತೆ ನಾನು ತಿನ್ನುವಾಗ ಆ ಊಟದಲ್ಲಿ. ಬಟ್ ನನ್ನ ಬಾಡಿ ಸೆಲ್ಸ್ ಒಳಗಡೆ ಇದೇ ರೀತಿ ಹೋಗುತ್ತಾ? ಉದ್ದುದ ಚೇನ್ ಆಗಿ ಹೋಗುತ್ತಾ? ಹೋಗಲ್ಲ ಅಲ್ವಾ? ಸೊ ನನ್ನ ಬಾಡಿ ಒಳಗಡೆ ನಾನು ತಿಂದ ಮೇಲೆ ಏನಾಗುತ್ತೆ? ನನ್ನ ಡೈಜೆಸ್ಟಿವ್ ಸಿಸ್ಟಮ್ ನಲ್ಲಿ ಬೇರೆ ಬೇರೆ ರೀಜನ್ಸ್ ನಲ್ಲಿ ಬೇರೆ ಬೇರೆ ಎನ್ಸೈಮ್ಸ್ ಎಲ್ಲ ಸೆಕ್ರೀಟ್ ಆಗಿ ಅಲಿಮೆಂಟ್ರಿ ಕೆನಾಲ್ ಒಳಗಡೆ ಹೋಗುತ್ತೆ. ಅಲ್ಲಿ ಫುಡ್ ಎಲ್ಲ ಬ್ರೇಕ್ ಡೌನ್ ಆಗುತ್ತೆ. ಏನ್ ಈ ರೀತಿ ಉದ್ದ ಚೇನ್ ಆಗಿತ್ತು
ಅಲ್ಲಿ ಬ್ರೇಕ್ ಆಗುತ್ತೆ. ಹಿಂಗ್ ಉದ್ದ ಚೇನ್ ಇದ್ದಿದ್ದು ಇಂಟೆಸ್ಟೈನ್ ಒಳಗೆ ಹೋಗ್ತಾ ಹೋಗ್ತಾ ಏನಾಗುತ್ತೆ, ನಮ್ಗೆ ಗ್ಲೂಕೋಸ್ ಸೆಪರೇಟ್ ಯೂನಿಟ್ ಸಿಗುತ್ತೆ, ಅಮೈನೋ ಆಸಿಡ್ ಸೆಪರೇಟ್ ಆಗಿ ಸಿಗುತ್ತೆ. ಒಂದು ಚೇನ್ ಆಗಿದ್ದು ಎಲ್ಲ ಬ್ರೇಕ್ ಆಗುತ್ತೆ. ಇದು ನಮ್ಮ ಇಂಟೆಸ್ಟೈನ್ ಇಂದ ಬ್ಲಡ್ಗೆ ಹೋಗುತ್ತೆ. ಸೊ ಫ್ರಮ್ ದಿ ಇಂಟೆಸ್ಟೈನ್ ಇಟ್ ಗೋಸ್ ಟು ಯೋರ್ ಬ್ಲಡ್. ಸೊ ಇನ್ ದ ಬ್ಲಡ್ ಯು ಹ್ಯಾವ್ ಇಂಡಿವಿಜುವಲ್ ಆಗಿ ಗ್ಲೂಕೋಸ್ ಸೆಪರೇಟ್ ಆಗಿದೆ, ಅಮೈನೋ ಆಸಿಡ್ಸ್ ಸೆಪರೇಟ್ ಆಗಿದೆ, ಬ್ರೇಕ್ ಡೌನ್ ಆಗೋಗಿದೆ. ಇದನ್ನ ನಮ್ಮ ಬ್ಲಡ್ ನಮ್ಮ ಸೆಲ್ಸ್ಗೆ ಡೆಲಿವರ್ ಮಾಡುತ್ತೆ. ನಮ್ಮ ಸೆಲ್ಸ್ ಒಳಗಡೆ ಮತ್ತೆ ಹೊಸದಾಗಿ ಗ್ಲೂಕೋಸ್ ಗ್ಲೈಕೋಜನ್ನ ಫಾರ್ಮ್ ಮಾಡ್ಬೋದು. ಅಮೈನೋ ಆಸಿಡ್ಸ್ ಜಾಯಿನ್ ಆಗಿ ಹೊಸದಾಗಿ ಪ್ರೋಟೀನ್ಸ್ನ ಫಾರ್ಮ್ ಮಾಡ್ಬೋದು. ಸೊ ನಮ್ಮ ಬಾಡಿಯಲ್ಲಿ ಹೊಸದಾಗಿ ಬಯೋಮಾಸ್ ಏನ್ ಸಿಂಥಸೈಸ್ ಆಗತ್ತೆ, ಯಾವ ರೇಟ್ನಲ್ಲಿ ಆಗತ್ತೆ, ಅದಕ್ಕೆ ನಾವು ಸೆಕೆಂಡರಿ ಪ್ರೊಡಕ್ಟಿವಿಟಿ ಅಂತ ಕರೆಯೋದು. ನಮಗೆ ಡೈರೆಕ್ಟ್ ಆಗಿ ಫೋಟೋಸಿಂಥಸೈಸ್ ಮಾಡುವ ಅಬಿಲಿಟಿ ಇಲ್ಲ. ಪ್ಲಾಂಟ್ಸ್ನ ಡೈರೆಕ್ಟ್ ಆಗೋ ಇಂಡೈರೆಕ್ಟ್ ಆಗೋ ತಿಂತೀವಿ. ತಿಂದಾಗ ನಮ್ಮ ಬಾಡಿಯಲ್ಲಿ ಇದು ಬ್ರೇಕ್ ಡೌನ್ ಆಗಿ ಹೋಗ್ಬಿಡುತ್ತೆ. ಯಾವ ಫಾರ್ಮಲ್ ಇತ್ತು ಅದೇ ಫಾರ್ಮಲ್ ಇರಲ್ಲ. ಸೊ ನಮ್ಮ ಬಾಡಿಯಲ್ಲಿ ಹೊಸದಾಗಿ ನಾವು ಪ್ರೋಟೀನ್ಸ್ನ ಸಿಂಥಸೈಸ್ ಮಾಡ್ತೀವಿ, ಬೇರೆ ಬೇರೆ ಬಯೋಮಾಲಿಕ್ಯೂಲ್ಸ್ನ ಸಿಂಥಸೈಸ್ ಮಾಡ್ತೀವಿ. ಆ ರೇಟ್ ಅಟ್ ವಿಚ್ ಕನ್ಸ್ಯೂಮರ್ಸ್ ಸಿಂಥಸೈಸ್ ಬಯೋಮಾಸ್ ಆರ್ ಆರ್ಗ್ಯಾನಿಕ್ ಮ್ಯಾಟರ್, ಅದಕ್ಕೆ ನಾವು ಸೆಕೆಂಡರಿ ಪ್ರೊಡಕ್ಟಿವಿಟಿ ಅಂತ ಕರೆಯೋದು. ಓಕೆ, ಸೊ ದ ರೇಟ್ ಆಫ್ ಫಾರ್ಮೇಶನ್ ಆಫ್, ನೋಡಿ ಇಲ್ಲಿ ನ್ಯೂ ಆರ್ಗ್ಯಾನಿಕ್ ಮ್ಯಾಟರ್ ಅಂತ ಕೊಟ್ಟಿದ್ದಾರೆ. ಹಳೆ ಆರ್ಗ್ಯಾನಿಕ್ ಮ್ಯಾಟರ್ ಅದೇ ಫಾರ್ಮಲ್ ಇರಲ್ಲ, ಬ್ರೇಕ್ ಡೌನ್ ಆಗ್ಬಿಡುತ್ತೆ. ಅದು ಬ್ರೇಕ್ ಡೌನ್ ಆದ್ಮೇಲೆ ನಾವು ಹೊಸ ಆರ್ಗ್ಯಾನಿಕ್ ಮ್ಯಾಟರ್ನ ಸಿಂಥಸೈಸ್ ಮಾಡ್ತೀವಿ. ಅದು ಯಾವ ರೇಟ್ನಲ್ಲಿ ನಡೆಯುತ್ತೆ, ಅದಕ್ಕೆ ನಾವು ಸೆಕೆಂಡರಿ ಪ್ರೊಡಕ್ಟಿವಿಟಿ ಅಂತ ಕರೆಯೋದು. ಓಕೆ, ಈಗ ನಮ್ಮ ಪೂರ್ತಿ ಬಯೋಸ್ಫಿಯರ್ದು ಆಯ್ತಾ. ಪೂರ್ತಿ ಅಂದ್ರೆ ಬಯೋಸ್ಫಿಯರ್ ಅಂತ ಅಂದ್ರೆ ಯಾವ್ದೆಲ್ಲ ಇಕೋಸಿಸ್ಟಮ್ ಇದೆ ನಮ್ಮ ವರ್ಲ್ಡ್ ನಲ್ಲಿ, ಅರ್ತ್ ಮೇಲೆ ಅಷ್ಟನ್ನು ಕನ್ಸಿಡರ್ ಮಾಡ್ಬಿಟ್ಟಿದೀವಿ ಆಯ್ತಾ. ಗ್ಲೋಬಲ್ ಇಕೋಸಿಸ್ಟಮ್ ಫುಲ್ ವರ್ಲ್ಡ್ದು. ಓಕೆ, ಸೊ ನಮ್ಮ ಬಯೋಸ್ಫಿಯರ್ ನಲ್ಲಿ ನಾವು ನೆಟ್ ಪ್ರೈಮರಿ ಪ್ರೊಡಕ್ಟಿವಿಟಿನ ನೋಡಿದ್ರೆ, ಒಂದು ವರ್ಷಕ್ಕೆ ಆನ್ಯುವಲ್ ನೆಟ್ ಪ್ರೈಮರಿ ಪ್ರೊಡಕ್ಟಿವಿಟಿನ ನೋಡಿದ್ರೆ ಅದರ ವ್ಯಾಲ್ಯೂ ಸುಮಾರು ಅಪ್ರಾಕ್ಸಿಮೇಟ್ಲಿ 170 ಬಿಲಿಯನ್ ಟನ್ಸ್ ಆಫ್ ಡ್ರೈ ವೇಟ್. 170 ಬಿಲಿಯನ್ ಟನ್ಸ್ ಆಫ್ ಡ್ರೈ ವೇಟ್. ನಮ್ಮ ವರ್ಲ್ಡ್ ನಲ್ಲಿ ಸುಮಾರಷ್ಟು ಭಾಗ ಯು ಹ್ಯಾವ್ ವಾಟರ್ ಬಾಡೀಸ್, ಓಷನ್ಸ್ ಅಂಡ್ ಸೀಸ್. ಮೆಜಾರಿಟಿ 70% ಅಷ್ಟು ನಮಗೆ ವಾಟರ್ ಬಾಡೀಸೇ ಇರೋದು, ಓಷನ್ಸೇ ಇರೋದು ಅಲ್ವಾ. ಲ್ಯಾಂಡ್ ಏರಿಯಾ ಇರೋದು ರಿಲೇಟಿವ್ಲಿ ಕಡಿಮೆ. ಓಷನ್ಸ್ ಅಷ್ಟು ಜಾಸ್ತಿ ಇದ್ರೂ ಕೂಡ ಇನ್ ಏರಿಯಾ ಕಂಪೇರ್ಡ್ ಟು ಲ್ಯಾಂಡ್, ಪ್ರೊಡಕ್ಟಿವಿಟಿ ಜಾಸ್ತಿ ನಾವು ನೋಡೋದು ಲ್ಯಾಂಡ್ನಿಂದಾನೆ. ಓಕೆ, ಸೊ ಟೆರೆಸ್ಟ್ರಿಯಲ್ ಇಕೋಸಿಸ್ಟಮ್ ನಲ್ಲಿ ಪ್ರೊಡಕ್ಟಿವಿಟಿ ಸುಮಾರು 115 ಬಿಲಿಯನ್ ಟನ್ಸ್, ವೆರಾಸ್ ಓಷನ್ಸ್ ನಲ್ಲಿ, ಸೀಸ್ ನಲ್ಲಿ, ವಾಟರ್ ಬಾಡೀಸ್ ನಲ್ಲಿ ಯು ಸಿ ಜಸ್ಟ್ ಅಬೌಟ್ 55 ಬಿಲಿಯನ್ ಟನ್ಸ್. ಲುಕ್ ಎಟ್ ದ ಡಿಫರೆನ್ಸ್. 55 ಬಿಲಿಯನ್ ಓಷನ್ಸ್ ನಿಂದ ಏರಿಯಾ ಆಕ್ಯುಪೈ ಮಾಡೋದು ಆಲ್ಮೋಸ್ಟ್ 70%. ಆದ್ರೆ ಇಲ್ಲಿ ಏರಿಯಾ ಆಕ್ಯುಪೈ ಮಾಡೋದು ಕಡಿಮೆ, ಆದ್ರೂ ಅದಕ್ಕಿಂತ ಡಬಲ್ಗಿಂತ ಜಾಸ್ತಿ, ಆಲ್ಮೋಸ್ಟ್ ಡಬಲ್ ನಾವು ನೋಡ್ಬೋದು. ಪ್ರೊಡಕ್ಟಿವಿಟಿ ಇಸ್ 115 ಬಿಲಿಯನ್ ಟನ್ಸ್. ಏನದಕ್ಕೆ ಕಾರಣ ಅಂತ ಅಂದ್ರೆ ಟೆರೆಸ್ಟ್ರಿಯಲ್ ಇಕೋಸಿಸ್ಟಮ್ ನಲ್ಲಿ ಪ್ಲಾಂಟ್ಸ್ ಜಾಸ್ತಿ ಇರುತ್ತೆ ಕಂಪೇರ್ಡ್ ಟು ಓಷನ್ಸ್. ಬೇರೆ ಬೇರೆ ರೀತಿಯ ಪ್ಲಾಂಟ್ ಸ್ಪೀಶೀಸ್ ಇರುತ್ತೆ, ಸನ್ಲೈಟ್ ಎಲ್ಲ ಚೆನ್ನಾಗಿ ಸಿಗುತ್ತೆ, ಸೊ ಪ್ರೊಡಕ್ಟಿವಿಟಿ ಕೂಡ ಜಾಸ್ತಿ ಇರುತ್ತೆ. ಓಷನ್ಸ್ ನಲ್ಲಿ ಪ್ಲಾಂಟ್ಸ್ ನ ಸಂಖ್ಯೆನೇ ಕಡಿಮೆ ಕಂಪೇರ್ಡ್ ಟು ಟೆರೆಸ್ಟ್ರಿಯಲ್ ಹ್ಯಾಬಿಟ್ಯಾಟ್ಸ್. ಹಾಗೇನೆ ತುಂಬಾ ಡೀಪ್ ಲೇಯರ್ಸ್ ಆಫ್ ಓಷನ್ ನಲ್ಲಿ ಸನ್ಲೈಟ್ ಪೆನಿಟ್ರೇಟ್ ಆಗಲ್ಲ, ಅಲ್ಲಿ ಫೋಟೋಸಿಂಥಸಿಸ್ ನಡೆಯಲ್ಲ. ಆ ಕಾರಣದಿಂದ ಪ್ರೊಡಕ್ಟಿವಿಟಿ ಸ್ವಲ್ಪ ಕಡಿಮೆ ಇರುತ್ತೆ ಆಯ್ತಾ. ಜಸ್ಟ್ ಬಿಕಾಸ್ ಲ್ಯಾಂಡ್ ಏರಿಯಾ ಜಾಸ್ತಿ ಇದೆ ಡಸ್ ನಾಟ್ ಮೀನ್ ಪ್ರೊಡಕ್ಟಿವಿಟಿ ಆಲ್ಸೋ ಹ್ಯಾಸ್ ಟು ಬಿ ಹೈ ದೇರ್. ನೆಟ್ ಪ್ರೈಮರಿ ಪ್ರೊಡಕ್ಟಿವಿಟಿ ನಾವಿಲ್ಲಿ ಕನ್ಸಿಡರ್ ಮಾಡ್ತಾ ಇರೋದು ಒಂದು ವರ್ಷಕ್ಕೆ ಪೂರ್ತಿ ಬಯೋಸ್ಫಿಯರ್ ನಲ್ಲಿ 170 ಬಿಲಿಯನ್ ಟನ್ಸ್ ಅಪ್ರಾಕ್ಸಿಮೇಟ್ ಆಗಿರುತ್ತೆ. ಬಟ್ ನಾವು ಕಂಪೇರ್ ಮಾಡಿದ್ರೆ ಟೆರೆಸ್ಟ್ರಿಯಲ್ ಮತ್ತೆ ಅಕ್ವಾಟಿಕ್ ಇಕೋಸಿಸ್ಟಮ್ನ ನಮಗೆ ಗೊತ್ತಾಗುತ್ತೆ ಟೆರೆಸ್ಟ್ರಿಯಲ್ ಇಕೋಸಿಸ್ಟಮ್ದು ಲ್ಯಾಂಡ್ ಏರಿಯಾ ಕಡಿಮೆ ಇದ್ರೂ ಕೂಡ ಅಲ್ಲಿಂದ ಪ್ರೊಡಕ್ಟಿವಿಟಿ ಜಾಸ್ತಿ ಇದೆ ಅಂತ. ಓಕೆ, ಸೊ ನೆಕ್ಸ್ಟ್ ನಾವು ನೋಡೋಣ ಡಿಕಾಂಪೊಸಿಷನ್. ಪ್ರೊಡಕ್ಟಿವಿಟಿ ಕತೆ ಮುಗೀತು. ಡಿಕಾಂಪೊಸಿಷನ್ ಇಸ್ ದ ನೆಕ್ಸ್ಟ್ ಫಂಕ್ಷನಲ್ ಆಸ್ಪೆಕ್ಟ್. ಡಿಕಾಂಪೊಸಿಷನ್ ಅಂದ್ರೆ ಏನು ಆಲ್ರೆಡಿ ಹೇಳಿದ್ದೀನಿ. ಡೆಡ್ ಅಂಡ್ ಡಿಕೇಯಿಂಗ್ ಮ್ಯಾಟರ್, ಲಿವಿಂಗ್ ಆರ್ಗ್ಯಾನಿಸಮ್ ಸತ್ತೋದ ಮೇಲೆ, ಪ್ಲಾಂಟ್ಸ್ ಆಗಿರ್ಬೋದು, ಆನಿಮಲ್ಸ್ ಆಗಿರ್ಬೋದು, ಅಥವಾ ಪ್ಲಾಂಟ್ ಪೂರ್ತಿ ಬಾಡಿ ಅಲ್ಲದೆ ಇದ್ರು ಒಂದು ಎಲೆ ಬಿದ್ದೋದಾಗ, ಒಂದು ಟ್ವಿಗ್ ಬಿದ್ದೋದಾಗ, ದಟ್ ಇಸ್ ಈಕ್ವಲ್ ಟು ಡೆಡ್ ಪಾರ್ಟ್ ಅಲ್ವಾ. ಸೊ ಅದರಲ್ಲಿ ಏನು ಆರ್ಗ್ಯಾನಿಕ್ ಮ್ಯಾಟರ್ ಪ್ರೆಸೆಂಟ್ ಇರುತ್ತೆ, ಆ ಆರ್ಗ್ಯಾನಿಕ್ ಮ್ಯಾಟರ್ನ ಮೈಕ್ರೋಬಿಯಲ್ ಆಕ್ಷನ್ ನಿಂದ ಬ್ರೇಕ್ ಡೌನ್ ಮಾಡೋದು. ಬ್ರೇಕ್ ಡೌನ್ ಮಾಡೋದು ಯಾವುದಕ್ಕೆ? ಸಿಂಪಲ್ ಇನ್ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸ್ಗೆ ಸಚ್ ಎಸ್ ವಾಟರ್, ಕಾರ್ಬನ್ ಡೈಆಕ್ಸೈಡ್. ಈ ಪ್ರಾಸೆಸ್ಸಿಗೆ ನಾವು ಡಿಕಾಂಪೊಸಿಷನ್ ಅಂತ ಕರಿತೀವಿ.
ಓಕೆ, ಸೊ ಡಿಕಾಂಪೋಸಿಷನ್ ಅಲ್ಲಿ ಏನಾಗುತ್ತೆ, ಕಾಂಪ್ಲೆಕ್ಸ್ ಆಗಿರುವಂತಹ ಆರ್ಗ್ಯಾನಿಕ್ ಮ್ಯಾಟರ್ ಸಚ್ ಎಸ್ ಪಾಲಿಸ್ಯಾಕರೈಡ್ಸ್, ಪ್ರೋಟೀನ್ಸ್, ನ್ಯೂಕ್ಲಿಯಿಕ್ ಆಸಿಡ್ಸ್, ಇದೆಲ್ಲ ಕಾಂಪ್ಲೆಕ್ಸ್ ಆರ್ಗ್ಯಾನಿಕ್ ಮ್ಯಾಟರ್. ದಿಸ್ ಇಸ್ ಬ್ರೋಕನ್ ಡೌನ್ ಇಂಟು ಸಿಂಪಲ್ ಇನ್ಆರ್ಗ್ಯಾನಿಕ್ ಸಬ್ಸ್ಟೆನ್ಸಸ್ ಲೈಕ್ ಕಾರ್ಬನ್ ಡೈಆಕ್ಸೈಡ್ ಅಂಡ್ ವಾಟರ್ ಅಂಡ್ ಅದರ್ ಮಿನರಲ್ ನ್ಯೂಟ್ರಿಯನ್ಸ್. ಆಯ್ತಾ? ಸೊ ಇವಾಗ ಡಿಕಾಂಪೋಸಿಷನ್ ಸ್ಟಾರ್ಟ್ ಆಗಬೇಕು ಅಂತ ಅಂದ್ರೇನೆ ಒಂದು ಡೆಡ್ ಅಂಡ್ ಡಿಕೇಯಿಂಗ್ ಮ್ಯಾಟರ್ ಬೇಕು ನಮಗೆ. ಏನ್ ಡೆಡ್ ಅಂಡ್ ಡಿಕೇಯಿಂಗ್ ಮ್ಯಾಟರ್ ಇದೆ ಅದಕ್ಕೆ ನಾವು ಡೆಟ್ರಿಟಿಸ್ ಅಂತ ಕರಿತೀವಿ. ಡೆಟ್ರಿಟಿಸ್ ಅಂದ್ರೆ ಏನು, ಪ್ಲಾಂಟ್ ಮತ್ತೆ ಆನಿಮಲ್ಸ್ ರಿಮೇನ್ಸ್ ಏನಿರುತ್ತೆ ಅದು. ಒಂದು ಪ್ಲಾಂಟ್ ನ ಲೀಫ್ ಇರ್ಬೋದು, ಪ್ಲಾಂಟ್ ನಿಂದ ಟ್ವಿಗ್ ಇರ್ಬೋದು, ಅಥವಾ ಒಂದು ಆನಿಮಲ್ದು ಡೆಡ್ ಬಾಡಿ ಇರ್ಬೋದು, ಆನಿಮಲ್ದು ಫೀಕಲ್ ಮ್ಯಾಟರ್ ಇರ್ಬೋದು. ಯಾವುದೆಲ್ಲ ಸಬ್ಸ್ಟೆನ್ಸಸ್ ನಲ್ಲಿ ಆರ್ಗ್ಯಾನಿಕ್ ಮ್ಯಾಟರ್ ಪ್ರೆಸೆಂಟ್ ಇರುತ್ತೆ, ಲಿವಿಂಗ್ ಆರ್ಗ್ಯಾನಿಸಮ್ದು ಪಾರ್ಟ್ ಆಗಿರ್ಬೋದು, ಅದಕ್ಕೆ ನಾವು ಡೆಟ್ರಿಟಿಸ್ ಅಂತ ಕರಿತೀವಿ. ಇದು ಡಿಕಾಂಪೋಸಿಷನ್ ಆಗುವಾಗ ರಾ ಮೆಟೀರಿಯಲ್ ತರ ಆಕ್ಟ್ ಮಾಡುತ್ತೆ. ಓಕೆ, ಸೊ ಇಟ್ ಇಸ್ ದ ರಾ ಮೆಟೀರಿಯಲ್ ಫಾರ್ ಡಿಕಾಂಪೋಸಿಷನ್. ಡಿಕಂಪೋಸರ್ಸ್ ಎಲ್ಲ ಇದ್ರ ಮೇಲೆ ಆಕ್ಟ್ ಮಾಡೋದು. ಆಯ್ತಾ? ಡಿಕಾಂಪೋಸಿಷನ್ ಅಲ್ಲಿ ಬೇರೆ ಬೇರೆ ಸ್ಟೆಪ್ಸ್ ಪ್ರೆಸೆಂಟ್ ಇದೆ. ಏನದು ಸ್ಟೆಪ್ಸ್ ಅಂತ ನೋಡೋಣ. ಆಯ್ತಾ? ಲೆಟ್ಸ್ ಅಸ್ಯೂಮ್ ಒಂದು ಎಲೆ ಬಿದ್ದಿದೆ ಅಂತ. ದಿಸ್ ಇಸ್ ದ ಸಾಯಿಲ್. ಲೆಟ್ಸ್ ಸೇ ಇಲ್ಲಿ ಸಾಯಿಲ್ ಇದೆ. ಸಾಯಿಲ್ ನಲ್ಲಿ ಒಂದು ಎಲೆ ಯಾವುದೋ ಒಂದು ಗಿಡದಿಂದ ಕೆಳಗೆ ಬಿದ್ದಿದೆ. ಈಗ ಈ ಎಲೆ ಏನಿದೆ, ದಿಸ್ ಇಸ್ ದ ಡೆಟ್ರಿಟಿಸ್. ಈ ಡೆಟ್ರಿಟಿಸ್ ಮೇಲೆ ಡೆಟ್ರಿಟಿವೋರ್ಸ್ ಅಂತ ಆರ್ಗ್ಯಾನಿಸಮ್ಸ್ ಆಕ್ಟ್ ಮಾಡುತ್ತೆ. ಇದ್ರ ಮೇಲೆ ಅರ್ತ್ ವರ್ಮ್ ಬಂದು ಆಕ್ಟ್ ಮಾಡುತ್ತೆ. ಆಯ್ತಾ? earthworm is an example for detrivore. Okay, let's say this is earthworm. ದೊಡ್ಡದಾಗಿ ಬರೀತೀನಿ. earthworm ಏನ್ ಮಾಡುತ್ತೆ, ಈ ಲೀಫ್ ನ ಚಿಕ್ಕ ಚಿಕ್ಕ ಪೀಸ್ ಆಗಿ ಫ್ರಾಗ್ಮೆಂಟ್ ಮಾಡುತ್ತೆ. ಈ ಪ್ರಾಸೆಸ್ಸಿಗೆ ನಾವು ಅರ್ಥವರ್ಮ್ ಏನು ಲೀಫ್ ನ ಚಿಕ್ಕ ಚಿಕ್ಕ ಪೀಸ್ ಆಗಿ ತಿಂದು ಏನ್ ಚಿಕ್ಕ ಚಿಕ್ಕ ಪೀಸ್ ಆಗಿ ಫ್ರಾಗ್ಮೆಂಟ್ ಮಾಡ್ತು, ಈ ಪ್ರಾಸೆಸ್ಸಿಗೆ ನಾವು ಫ್ರಾಗ್ಮೆಂಟೇಶನ್ ಅಂತ ಕರಿತೀವಿ. ಆಯ್ತಾ? ಫ್ರಾಗ್ಮೆಂಟೇಶನ್ ಆಯ್ತು. ಈಗ ಇದೇ ಸಾಯಿಲ್ ನಲ್ಲಿರುವಂತಹ ಫಂಗೈ ಬ್ಯಾಕ್ಟೀರಿಯಾ ಕೂಡ ಪ್ರೆಸೆಂಟ್ ಇರುತ್ತೆ. ಆಯ್ತಾ? ನೆನ್ಪಿಟ್ಕೊಳ್ಳಿ, ದಿಸ್ ಇಸ್ ಬ್ಯಾಕ್ಟೀರಿಯಾ. ಹಾಗೇನೆ ಇದು ಫಂಗಲ್ ಫಿಲಮೆಂಟ್, ಹೈಫೆ ತರ ಡ್ರಾ ಮಾಡಿದ್ದೀನಿ. ದಿಸ್ ಇಸ್ ಫಂಗೈ. ಆಯ್ತಾ? ಇದು ಕೂಡ ಪ್ರೆಸೆಂಟ್ ಇರುತ್ತೆ. ಈಗ ಫ್ರಾಗ್ಮೆಂಟೇಶನ್ ಆದ ನಂತರ ಕೆಲವೊಂದು ನ್ಯೂಟ್ರಿಯೆಂಟ್ಸ್ ರಿಲೀಸ್ ಆಗಿರ್ಬೋದು. ಆಯ್ತಾ? ಈ ನ್ಯೂಟ್ರಿಯೆಂಟ್ಸ್ ಏನಾದರೂ ವಾಟರ್ ಸಾಲ್ಯುಬಲ್ ಆಗಿದ್ರೆ, ವಾಟರ್ ಸಾಲ್ಯುಬಲ್ ನ್ಯೂಟ್ರಿಯೆಂಟ್ಸ್ ಏನಾದರೂ ಇದ್ರೆ, ವಾಟರ್ ಸಾಲ್ಯುಬಲ್ ಇನ್ಆರ್ಗ್ಯಾನಿಕ್ ಸಬ್ಸ್ಟೆನ್ಸಸ್ ಏನಾದರೂ ಇದ್ರೆ, ಮಳೆ ಬಂದಾಗ್ಲೋ ಅಥವಾ ನೀರಿದ್ದಾಗ ಏನಾಗತ್ತೆ, ನೀರು ಬಂದಾಗ, ಮಳೆ ಎಲ್ಲ ಬಂದಾಗ ಈ ಇನ್ಆರ್ಗ್ಯಾನಿಕ್ ನ್ಯೂಟ್ರಿಯೆಂಟ್ಸ್ ವಿಚ್ ಆರ್ ಸಾಲ್ಯುಬಲ್ ಇನ್ ವಾಟರ್ ನೀರ್ ಜೊತೆ ಡಿಸಾಲ್ವ್ ಆಗ್ಬಿಡುತ್ತೆ. ನೀರು ಸಾಯಿಲ್ ಪಾರ್ಟಿಕಲ್ಸ್ ಮಧ್ಯೆ ಏನು ಸ್ಪೇಸ್ ಇರುತ್ತೆ ಅದರಲ್ಲಿ ಕೆಳಗಡೆ ಡಿಸಾಲ್ವ್ ಆಗಿ ಲೋವರ್ ಲೇಯರ್ಸ್ ಆಫ್ ಸಾಯಿಲ್ ಹತ್ರ ಹೋಗ್ಬಿಡುತ್ತೆ. ನೀರು ಕೆಳಗಡೆ ಹೋಗಿ ಅಲ್ಲಿ ಈ ನ್ಯೂಟ್ರಿಯೆಂಟ್ಸ್ ಏನಿತ್ತು ಅದು ವಾಪಸ್ ಮತ್ತೆ ಅಲ್ಲಿ ಪ್ರೆಸಿಪಿಟೇಟ್ ಆಗುತ್ತೆ. ಅರ್ಥ ಆಗ್ತಾ ಇದೆಯಾ? ಫ್ರಾಗ್ಮೆಂಟೇಶನ್ ಆಯಿತು. ಫ್ರಾಗ್ಮೆಂಟೇಶನ್ ಆದಾಗ ಏನೆಲ್ಲ ವಾಟರ್ ಸಾಲ್ಯುಬಲ್ ನ್ಯೂಟ್ರಿಯೆಂಟ್ಸ್ ಇರುತ್ತೆ ಅದು ನೀರು ಅಲ್ಲಿ ಬಿದ್ದಾಗ ಮಳೆಯಿಂದ ಅಥವಾ ಇರಿಗೇಷನ್ ಇಂದ ಅದು ನೀರಿನಲ್ಲಿ ಡಿಸಾಲ್ವ್ ಆಗ್ಬಿಡುತ್ತೆ. ನೀರು ಲಿಕ್ವಿಡ್ ಆಗಿರೋ ಕಾರಣದಿಂದ ಸಾಯಿಲ್ ನಲ್ಲಿ ಸಾಯಿಲ್ ಪಾರ್ಟಿಕಲ್ಸ್ ಮಧ್ಯೆ ಏನ್ ಜಾಗ ಇರುತ್ತೆ ಅದ್ರಲ್ಲಿ ಕೆಳಗೆ ಹೋಗಿ 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 ಡೀಪರ್ ಲೇಯರ್ಸ್ ಆಫ್ ದ ಸಾಯಿಲ್ ತನಕ ಹೋಗ್ಬೋದು. ಡೀಪರ್ ಲೇಯರ್ಸ್ ಆಫ್ ದ ಸಾಯಿಲ್ ತನಕ ಆ ನ್ಯೂಟ್ರಿಯೆಂಟ್ಸ್ ಎಲ್ಲ ವಾಟರ್ ನಲ್ಲಿ ಡಿಸಾಲ್ವ್ ಆಗಿ ಹೋಗ್ಬಿಡುತ್ತೆ. ಆ ಡೀಪರ್ ಲೇಯರ್ಸ್ ಹತ್ರ ಹೋಗಿ ಅಲ್ಲಿ ಮತ್ತೆ ಪ್ರೆಸಿಪಿಟೇಟ್ ಆಗಿ ಸಾಲ್ಟ್ಸ್ ಆಗಿ ಫಾರ್ಮ್ ಆಗುತ್ತೆ. ಓಕೆ, ಸೊ ಇಲ್ಲಿ ಮತ್ತೆ ಪ್ರೆಸಿಪಿಟೇಟ್ ಆಗುತ್ತೆ. ಇಲ್ಲಿ ಯಾವ್ದಾದ್ರು ಗಿಡ ಬೆಳ್ಕೊಳ್ತಾ ಇದ್ರೆ ಇದ್ರದ್ದು ರೂಟ್ಸ್ ಎಲ್ಲ ಹಿಂಗಿದ್ರೆ, ಲೆಟ್ಸ್ ಸೇ ಅ ಪ್ಲಾಂಟ್ ಇಸ್ ಗ್ರೋಯಿಂಗ್ ಹಿಯರ್, ಈ ನ್ಯೂಟ್ರಿಯೆಂಟ್ಸ್ ಈ ಪ್ಲಾಂಟಿಗೆ ಅವೈಲಬಲ್ ಆಗಿರಲ್ಲ. ಯಾಕೆಂತಂದ್ರೆ ಅದು ತುಂಬಾ ಡೀಪ್ ಆಗಿ ಹೊಟ್ಟೋಗ್ಬಿಟ್ಟಿದೆ.
ಈ ನ್ಯೂಟ್ರಿಯೆಂಟ್ಸ್ ಎಲ್ಲ ಏನ್ ಡೀಪ್ ಆಗಿ ಹೋಗಿ ಕೆಳಗಡೆ ಪ್ರೆಸಿಪಿಟೇಟ್ ಆಗೋಗಿದೆ, ಆ ಪ್ರಾಸೆಸ್ಸಿಗೆ ನಾವು ಲೀಚಿಂಗ್ ಅಂತ ಕರಿತೀವಿ. ಏನ್ ಕಲ್ತ್ಕೊಂಡ್ವಿ ಈವರೆಗೆ? ಫ್ರಾಗ್ಮೆಂಟೇಶನ್ ಆಯ್ತು, ಮತ್ತೆ ಈಗ ಲೀಚಿಂಗ್. ನಾನು ಆಲ್ರೆಡಿ ಹೇಳಿದೆ, ಇದೇ ಸಾಯಿಲ್ ನಲ್ಲಿ ಡಿಕಂಪೋಸರ್ಸು ಪ್ರೆಸೆಂಟ್ ಇರುತ್ತೆ, ಫಂಗೈ ಬ್ಯಾಕ್ಟೀರಿಯಾ ಎಲ್ಲ ಪ್ರೆಸೆಂಟ್ ಇರುತ್ತೆ ಅಂತ. ಈ ಫಂಗೈ ಮತ್ತೆ ಬ್ಯಾಕ್ಟೀರಿಯಾ ಎನ್ಸೈಮ್ಸ್ ನ ಪ್ರೊಡ್ಯೂಸ್ ಮಾಡುತ್ತೆ. ಈ ಎನ್ಸೈಮ್ಸ್ ಈ ಫ್ರಾಗ್ಮೆಂಟ್ಸ್ ನ ಫರ್ದರ್ ಬ್ರೇಕ್ ಡೌನ್ ಮಾಡುತ್ತೆ, ಇನ್ನ ಸಿಂಪ್ಲರ್ ಇನ್ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸ್ಗೆ ಬ್ರೇಕ್ ಡೌನ್ ಮಾಡುತ್ತೆ. ಆ ಪ್ರಾಸೆಸ್ಸಿಗೆ ನಾವು ಕ್ಯಾಟಬಾಲಿಸಮ್ ಅಂತ ಕರಿತೀವಿ. ಆಯ್ತಾ? ಮೂರನೇ ಪ್ರಾಸೆಸ್ ಇದು. ನೆಕ್ಸ್ಟ್ ಇದೆಲ್ಲ ಆದಾಗ ಕ್ಯಾಟಬಾಲಿಸಮ್, ಲೀಚಿಂಗ್, ಮತ್ತೆ ಏನ್ ಹೇಳ್ತಾರೆ, ಒಂದ್ ನಿಮಿಷ, ವೇರ್ ಇಸ್ ದಟ್ ಕಲರ್? ಓಕೆ, ಕ್ಯಾಟಬಾಲಿಸಮ್, ಲೀಚಿಂಗ್, ಫ್ರಾಗ್ಮೆಂಟೇಶನ್ ಎಲ್ಲ ಒಂದಾದ್ಮೇಲೆ ಒಂದಾಗ್ಬೇಕಂತ ಏನಿಲ್ಲ, ಎಲ್ಲ ಸೈಮಲ್ಟೇನಿಯಸ್ ಆಗಿ ನಡೆಯುತ್ತೆ. ಒಂದ್ ಕಡೆ ಅರ್ಥವಂ ತಿಂತಾ ಇರ್ಬೋದು, ಒಂದ್ ಕಡೆ ಬ್ಯಾಕ್ಟೀರಿಯಾ ಫಂಗೈ ಆಕ್ಟ್ ಮಾಡ್ತಾ ಇರುತ್ತೆ, ಸೈಮಲ್ಟೇನಿಯಸ್ ಆಗಿ ಲೀಚಿಂಗ್ ಆಗ್ತಾ ಇರುತ್ತೆ, ಎಲ್ಲ ಕೂಡ ಒಟ್ಟಿಗೆ ಆಗ್ಬೋದು. ಈಗ ಕ್ಯಾಟಬಾಲಿಸಮ್ ಆದ ನಂತರ ಈ ಸಾಯಿಲ್ ನಲ್ಲಿ ಈ ಡೆಟ್ರಿಟಸ್ ಒಂದು ಡಾರ್ಕ್ ಕಲರ್ಡ್ ಅಮಾರ್ಫಸ್ ಸಬ್ಸ್ಟೆನ್ಸ್ ನ ಫಾರ್ಮ್ ಮಾಡುತ್ತೆ. ಆಯ್ತಾ? ಒಂದು ಡಾರ್ಕ್ ಕಲರ್ಡ್ ಅಮಾರ್ಫಸ್ ಸಬ್ಸ್ಟೆನ್ಸ್ ನ ಫಾರ್ಮ್ ಮಾಡುತ್ತೆ. ಲೆಟ್ ಮಿ ಯೂಸ್ ದಿಸ್ ಕಲರ್. ಓಕೆ, ದಿಸ್ ಇಸ್ ಕೊಲಾಯ್ಡಲ್ ಇನ್ ನೇಚರ್, ಡಾರ್ಕ್ ಕಲರ್ ಇರುತ್ತೆ. ಇದಕ್ಕೆ ನಾವು ಹ್ಯೂಮಸ್ ಅಂತ ಕರೆಯೋಣ. ಇಟ್ ಈಸ್ ಡಾರ್ಕ್, ಒಂದು ನಿಮಿಷ ಸ್ವಲ್ಪ ಮೇಲ್ಗಡೆಯಿಂದ ಬರಿತೀನಿ. ಹ್ಯೂಮಸ್, ಇಟ್ ಈಸ್ ಡಾರ್ಕ್, ಅಮಾರ್ಫಸ್, colloidal in nature and resistant to microbial action. ಈ ಮೈಕ್ರೋಬ್ಸ್ ಎಲ್ಲ ಏನಿದನ್ನ ಬ್ರೇಕ್ ಡೌನ್ ಮಾಡಕ್ ಟ್ರೈ ಮಾಡ್ತಾ ಇದೆ ಅಲ್ವಾ, ಅದನ್ನ ರೆಸಿಸ್ಟ್ ಮಾಡುತ್ತೆ ಅದು. ಆಸ್ ಅ ರಿಸಲ್ಟ್ ಅದು ಆರ್ಗ್ಯಾನಿಕ್ ಮ್ಯಾಟರ್ದು ರಾ ಮೆಟೀರಿಯಲ್ ಆಗಿ ತುಂಬಾ ದಿನ ಸಾಯಿಲ್ ನಲ್ಲಿ ಪ್ರೆಸೆಂಟ್ ಇರುತ್ತೆ. ಈ ಪ್ರಾಸೆಸ್ ಬೈ ವಿಚ್ ಈ ಡೆಟ್ರಿಟಸ್ ಬ್ರೇಕ್ ಡೌನ್ ಆದ ನಂತರ ಹ್ಯೂಮಸ್ ನ ಫಾರ್ಮ್ ಮಾಡ್ತಾ ಇದೆ, ಅದಕ್ಕೆ ನಾವು ಹ್ಯೂಮಿಫಿಕೇಶನ್ ಅಂತ ಕರಿತೀವಿ. ಇವೆಂಚುವಲಿ ಈ ಹ್ಯೂಮಸ್ ಕೂಡ ಬ್ರೇಕ್ ಡೌನ್ ಆಗುತ್ತೆ ಬಿಕಾಸ್ ಆಫ್ ಮೈಕ್ರೋಬ್ಸ್ ಲೈಕ್ ಬ್ಯಾಕ್ಟೀರಿಯಾ ಅಂಡ್ ಫಂಗೈ. ಸೊ ಅದು ಬ್ರೇಕ್ ಡೌನ್ ಆದಮೇಲೆ ನ್ಯೂಟ್ರಿಯೆಂಟ್ಸ್ ನ ರಿಲೀಸ್ ಮಾಡುತ್ತೆ. ಓಕೆ, ನ್ಯೂಟ್ರಿಯೆಂಟ್ಸ್ ನ ರಿಲೀಸ್ ಮಾಡುತ್ತೆ. ಬ್ರೇಕ್ ಡೌನ್ ಆಯಿತು, ಹಾಗೇನೆ ನ್ಯೂಟ್ರಿಯೆಂಟ್ಸ್ ನ ಕೂಡ ರಿಲೀಸ್ ಮಾಡುತ್ತೆ. ಮಿನರಲ್ ನ್ಯೂಟ್ರಿಯೆಂಟ್ಸ್, ಇನ್ಆರ್ಗ್ಯಾನಿಕ್ ಮಿನರಲ್ ನ್ಯೂಟ್ರಿಯೆಂಟ್ಸ್. ಈ ಪ್ರಾಸೆಸ್ಸಿಗೆ ನಾವು ಮಿನರಲೈಸೇಷನ್ ಅಂತ ಕರಿತೀವಿ. ಮಿನರಲೈಸೇಷನ್. ಓಕೆ, ಸೊ ಫಸ್ಟ್ ಯಾವುದೋ ಗಿಡದಿಂದ ಎಲೆ ಕೆಳಗೆ ಬಿತ್ತು, ಅದು ಡೆಟ್ರಿಟಸ್. ಅದ್ರ ಮೇಲೆ ಸೈಮಲ್ಟೇನಿಯಸ್ ಆಗಿ ಒಟ್ಟೊಟ್ಟಿಗೆ ಫ್ರಾಗ್ಮೆಂಟೇಶನ್, ಕ್ಯಾಟಬಾಲಿಸಮ್, ಲೀಚಿಂಗ್ ಎಲ್ಲ ಆಗ್ಬೋದು. ಫ್ರಾಗ್ಮೆಂಟೇಶನ್ ಅಂದ್ರೆ ಲಿವಿಂಗ್ ಆರ್ಗ್ಯಾನಿಸಮ್ ಇನ್ವಾಲ್ವ್ ಆಗಿದೆ, ಅರ್ಥವರ್ಮ್ ರೀತಿಯ ಆರ್ಗ್ಯಾನಿಸಮ್, ಡೆಟ್ರಿವೋರ್ಸ್ ಅಥವಾ ಡೆಟ್ರಿಟಿವೋರ್ಸ್ ಅಂತ ಕರಿತೀವಿ ನಾವು ಅದಕ್ಕೆ. ಅದು ಅದನ್ನ ತಿಂದು ತಿಂದು ಚಿಕ್ಕ ಚಿಕ್ಕ ಪೀಸ್, ಫ್ರಾಗ್ಮೆಂಟ್ ಅಂದ್ರೆ ಪೀಸ್ ಅಲ್ವಾ, ಚಿಕ್ಕ ಚಿಕ್ಕ ಪೀಸ್ ನ ಮಾಡುತ್ತೆ, ಅದು ಫ್ರಾಗ್ಮೆಂಟೇಶನ್. ಅದರಲ್ಲಿ ಯಾವ್ದಾದ್ರು ವಾಟರ್ ಸಾಲ್ಯುಬಲ್ ನ್ಯೂಟ್ರಿಯೆಂಟ್ಸ್ ಇದ್ರೆ ನೀರ್ ಜೊತೆ ಅದು ಡಿಸಾಲ್ವ್ ಆಗಿ ಕೆಳಗಡೆ ಲೇಯರ್ಸ್ ಆಫ್ ದ ಸಾಯಿಲ್ ತನಕ ಹೋಗಿ ಅಲ್ಲಿ ಪ್ರೆಸಿಪಿಟೇಟ್ ಆಗ್ಬಿಡುತ್ತೆ ಆಸ್ ಅನ್ಅವೇಲಬಲ್ ಸಾಲ್ಟ್ಸ್. ಅನ್ಅವೇಲಬಲ್ ಅಂದ್ರೆ ಯಾರಿಗ ಅವೈಲಬಲ್ ಇಲ್ಲ, ಅಲ್ಲಿ ಬೆಳೀತಾ ಇರೋ ಪ್ಲಾಂಟ್ಸಿಗೆ ಆ ನ್ಯೂಟ್ರಿಯೆಂಟ್ಸ್ ಅವೈಲಬಲ್ ಇಲ್ಲ,
ಆಯ್ತಾ. ಸೊ ಅನ್ಅವೈಲಬಲ್ ಸಾಲ್ಟ್ಸ್ ಆಗಿ ಅದು ಪ್ರೆಸಿಪಿಟೇಟ್ ಆಗುತ್ತೆ, ಅದಕ್ಕೆ ನಾವು ಲೀಚಿಂಗ್ ಅಂತ ಕರಿತೀವಿ. ಲೀಚಿಂಗ್ ನಲ್ಲಿ ಯಾವುದೇ ಲಿವಿಂಗ್ ಆರ್ಗ್ಯಾನಿಸಮ್ದು ರೋಲ್ ಇಲ್ಲ ಆಯ್ತಾ. ನೀರಿನಲ್ಲಿ ಡಿಸಾಲ್ವ್ ಆಗಿ ನ್ಯೂಟ್ರಿಯೆಂಟ್ಸ್ ಕೆಳಗೆ ಹೋಗೋದಕ್ಕೆ ಲೀಚಿಂಗ್ ಅಂತೀವಿ. ನೆಕ್ಸ್ಟ್ ಕ್ಯಾಟಬಾಲಿಸಮ್. ಅದೇ ಡೆಟ್ರಿಟಸ್ ಮೇಲೆ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಡಿಕಂಪೋಸರ್ಸ್ ಲೈಕ್ ಬ್ಯಾಕ್ಟೀರಿಯಾ ಫಂಗೈ ಆಕ್ಟ್ ಮಾಡುತ್ತೆ, ಅದು ಎನ್ಸೈಮ್ಸ್ ನ ಸೆಕ್ರೇಟ್ ಮಾಡಿ ಅದ್ರ ಮೇಲೆ ಅದು ಬ್ರೇಕ್ ಡೌನ್ ಮಾಡುತ್ತೆ, ಅದರಿಂದ ಅದು ಎನರ್ಜಿನ ನರಿಶ್ಮೆಂಟ್ ನ ಒಬ್ಟೇನ್ ಮಾಡುತ್ತೆ. ಸೊ ಈ ಪ್ರಾಸೆಸ್ಗೆ ನಾವು ಕ್ಯಾಟಬಾಲಿಸಮ್ ಅಂತ ಕರಿತೀವಿ ಆಯ್ತಾ. ಈಗ ಡಿಕಾಂಪೋಸಿಷನ್ ಆಗುವಾಗ ಆರ್ಗ್ಯಾನಿಕ್ ಮ್ಯಾಟರ್ ಏನಿತ್ತು ಅದು ಒಂದು ಡಾರ್ಕ್ ಕಲರ್ ಅಮಾರ್ಫಸ್ ಸಬ್ಸ್ಟೆನ್ಸ್ ನ ಫಾರ್ಮ್ ಮಾಡುತ್ತೆ, ವಿಚ್ ಇಸ್ ಕೊಲಾಯ್ಡಲ್ ಇನ್ ನೇಚರ್ ಅಂಡ್ ರೆಸಿಸ್ಟೆಂಟ್ ಟು ಮೈಕ್ರೋಬಿಯಲ್ ಆಕ್ಷನ್. ಅದಕ್ಕೆ ನಾವು ಹ್ಯೂಮಸ್ ಅಂತ ಕರಿತೀವಿ. ಹ್ಯೂಮಸ್ ಫಾರ್ಮ್ ಆಗೋ ಪ್ರಾಸೆಸ್ಗೆ ಹ್ಯೂಮಿಫಿಕೇಶನ್ ಅಂತ ಕರಿತೀವಿ ಆಯ್ತಾ. ಅದಾದ ನಂತರ ಇವೆಂಚುಲಿ ನಿಧಾನಕ್ಕೆ ಹ್ಯೂಮಸ್ ಕೂಡ ಬ್ರೇಕ್ ಡೌನ್ ಆಗುತ್ತೆ ವಿತ್ ದ ಹೆಲ್ಪ್ ಆಫ್ ಮೈಕ್ರೋಬ್ಸ್ ಅಂಡ್ ಮಿನರಲ್ ನ್ಯೂಟ್ರಿಯೆಂಟ್ಸ್, ಇನ್ಆರ್ಗ್ಯಾನಿಕ್ ನ್ಯೂಟ್ರಿಯೆಂಟ್ಸ್ ಏನೆಲ್ಲ ಇರುತ್ತೆ ಅದನ್ನ ಸಾಯಿಲ್ ಒಳಗಡೆ ರಿಲೀಸ್ ಮಾಡುತ್ತೆ. ಆ ಪ್ರಾಸೆಸ್ಗೆ ನಾವು ಮಿನರಲೈಸೇಷನ್ ಅಂತ ಕರಿತೀವಿ. ಸೊ ಇಲ್ಲಿ 5 ಸ್ಟೆಪ್ನ ನಾವು ಕಲ್ತ್ಕೊಂಡಿದೀವಿ ಸೋ ಫಾರ್ ಅಲ್ವಾ. ಯಾವ್ದದು 5 ಸ್ಟೆಪ್ಸ್? ಮೊದಲನೇದು ಫ್ರಾಗ್ಮೆಂಟೇಶನ್, ಆಮೇಲೆ ಲೀಚಿಂಗ್, ಆಮೇಲೆ ಕ್ಯಾಟಬಾಲಿಸಮ್, ಆಮೇಲೆ ಹ್ಯೂಮಿಫಿಕೇಶನ್, ಫೈನಲಿ ಮಿನರಲೈಸೇಷನ್. ಇಷ್ಟು ಕೂಡ ಡಿಕಾಂಪೋಸಿಷನ್ ಸ್ಟೆಪ್ಸ್. ಓಕೆ, ಸೊ ಅದನ್ನೇ ಇಲ್ಲಿ ನಾನು ಟೆಕ್ಸ್ಟ್ ಫಾರ್ಮ್ಯಾಟ್ ನಲ್ಲಿ ಕೊಟ್ಟಿದ್ದೀನಿ. ನಿಮ್ಮ ನೋಟ್ಸ್ ನಲ್ಲಿ ನಿಮ್ಗೆ ಸಿಗುತ್ತೆ, ಓದ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ದಟ್ ಇಸ್ ಅಬೌಟ್ ಡಿಕಾಂಪೋಸಿಷನ್ ಸ್ಟೆಪ್ಸ್. ಈಗ ಡಿಕಾಂಪೋಸಿಷನ್ ಹೇಗಾಗುತ್ತೆ ಅಂತ ಇಲ್ಲೊಂದು ಫ್ಲೋ ಚಾರ್ಟ್ ರೀತಿ ಕೂಡ ಕೊಟ್ಟಿದ್ದೀನಿ. ಪ್ಲಾಂಟ್ ನಲ್ಲಿ ಲೀಫ್ ಕೆಳಗೆ ಬೀಳುತ್ತೆ, ಅದ್ರ ಮೇಲೆ ಸ್ವಲ್ಪ ಆನಿಮಲ್ಸ್ ಲೈಕ್ ಅರ್ತ್ ವರ್ಮ್, ಫಂಗೈ ಎಲ್ಲ ಆಕ್ಟ್ ಮಾಡುತ್ತೆ, ಅದಾದ್ಮೇಲೆ ವಾಪಸ್ಸು ಅದು ಸಾಯಿಲಿಗೆ ಹೋಗುತ್ತೆ ಅಂತ ಆಯ್ತಾ. ಈಗ ನಾವು ಡಿಕಾಂಪೋಸಿಷನ್ ರೇಟ್ನ ಯಾವ್ದೆಲ್ಲ ಫ್ಯಾಕ್ಟರ್ಸ್ ಅಫೆಕ್ಟ್ ಮಾಡುತ್ತೆ ಅದ್ರ ಬಗ್ಗೆ ಕಲ್ತ್ಕೊಳ್ಳೋಣ. ಡಿಕಾಂಪೋಸಿಷನ್ ರೇಟ್ ಫಾಸ್ಟ್ ಆಗುತ್ತಾ, ಸ್ಲೋ ಆಗುತ್ತಾ, ಯಾವ ಕಂಡೀಷನ್ಸ್ ನಲ್ಲಿ ಫಾಸ್ಟ್ ಆಗುತ್ತೆ, ಯಾವ ಕಂಡೀಷನ್ಸ್ ನಲ್ಲಿ ಸ್ಲೋ ಆಗುತ್ತೆ, ದಟ್ ಇಸ್ ಸಮಥಿಂಗ್ ದಟ್ ವಿ ಮಸ್ಟ್ ಅಂಡರ್ಸ್ಟ್ಯಾಂಡ್ ರೈಟ್ ನೌ. ಮೊದಲನೇದಾಗಿ ಕೆಮಿಕಲ್ ಕಾಂಪೋಸಿಷನ್ ಆಫ್ ಡೆಟ್ರಿಟಿಸ್. ಆ ಡೆಟ್ರಿಟಿಸ್ ನಲ್ಲಿ ಏನು ಕೆಮಿಕಲ್ ಕಾಂಪೋಸಿಷನ್ ಇದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದರಲ್ಲಿ ಏನಾದರೂ ಲಿಗ್ನಿನ್ ಅಥವಾ ಕೈಟಿನ್ ರೀತಿಯ ಸಬ್ಸ್ಟೆನ್ಸಸ್ ಇದ್ರೆ ಆವಾಗ ಡಿಕಾಂಪೋಸಿಷನ್ ಸ್ಲೋ ಆಗುತ್ತೆ. ಅದೇ ಏನಾದರೂ ನೈಟ್ರೋಜನ್ ಕಾಂಪೌಂಡ್ಸ್ ಇದ್ರೆ, ನೈಟ್ರೋಜನ್ ಕಂಟೈನಿಂಗ್ ಕಾಂಪೌಂಡ್ಸು ಅಥವಾ ವಾಟರ್ ಸಾಲ್ಯುಬಲ್ ಕಾಂಪೌಂಡ್ಸ್ ಸಚ್ ಆಸ್ ಶುಗರ್ಸ್ ಇದ್ರೆ ಆವಾಗ ಅದು ಕ್ವಿಕ್ ಆಗಿ ಆಗುತ್ತೆ. ಅದನ್ನ ಬ್ರೇಕ್ ಡೌನ್ ಮಾಡೋದು ಈಸಿ. ಕೈಟಿನ್ ಲಿಗ್ನಿನ್ ಬ್ರೇಕ್ ಡೌನ್ ಮಾಡೋದು ಸ್ವಲ್ಪ ಕಷ್ಟ. ಕೈಟಿನ್ ಇನ್ಸೆಕ್ಟ್ ನ ಎಕ್ಸೋಸ್ಕೆಲಿಟನ್ ನಲ್ಲಿ ಇರುತ್ತೆ. ನೀವು ನೋಡಿರ್ಬೋದು ಕೆಲವೊಮ್ಮೆ ಯಾವ್ದಾದ್ರು ಜಿರಳೆ, ಕಾಕ್ರೋಚ್ ಅದನ್ನ ಸಾಯಿಸಿದ್ರೆ ಅದ್ರೊಳಗಡೆ ಏನ್ ಆರ್ಗ್ಯಾನಿಕ್ ಮ್ಯಾಟರ್ ಇದೆ ಅದೆಲ್ಲ ಡಿಕಂಪೋಸ್ ಆಗ್ಬಿಟ್ಟಿರುತ್ತೆ. ಬಟ್ ಅದ್ರದ್ದು ಸಿಪ್ಪೆ ಮಾತ್ರ ಕೈಟಿನ್ ಏನಿರುತ್ತೆ ಅದು ಹಾಗೆ ಉಳ್ಕೊಂಡಿರುತ್ತೆ, ಯಾಕಂದ್ರೆ ಅದು ಡಿಕಂಪೋಸ್ ಆಗೋದು ಸ್ವಲ್ಪ ಸ್ಲೋ. ಓಕೆ, ಟೆಂಪರೇಚರ್ ಹೇಗಿರ್ಬೇಕು? ತುಂಬಾ ಹೈ ಟೆಂಪರೇಚರ್ ಇದ್ರೂ ಒಳ್ಳೆಯದಲ್ಲ, ತುಂಬಾ ಕಡಿಮೆ ಟೆಂಪರೇಚರ್ ಇದ್ರೂ ಒಳ್ಳೆಯದಲ್ಲ. ಇಟ್ ಹ್ಯಾಸ್ ಟು ಬಿ ವಾರ್ಮ್, ಸ್ವಲ್ಪ ಹೈ. ಲೋ ಟೆಂಪರೇಚರ್ ಇದ್ರೆ ಸ್ಲೋ ಆಗುತ್ತೆ, ವಾರ್ಮ್ ಟೆಂಪರೇಚರ್ ಆಗಿದ್ದಾಗ ಕ್ವಿಕ್ ಆಗಿ ನಡೆಯುತ್ತೆ. ನೆಕ್ಸ್ಟ್, ಸಾಯಿಲ್ ನಲ್ಲಿ ಮಾಯಿಶ್ಚರ್. ತುಂಬಾ ನೀರು ಇರಬಾರ್ದು, ತುಂಬಾ ಕಡಿಮೆ ನೀರು ಇರಬಾರ್ದು, ತುಂಬಾ ಡ್ರೈ ಆಗು ಇರಬಾರ್ದು, ತುಂಬಾ ಮಾಯಿಸ್ಟ್ ವೆಟ್ ಆಗು ಇರಬಾರ್ದು. ಮಾಡರೇಟ್ ಆಗಿ ಮಾಯಿಸ್ಟ್ ಆಗಿದ್ದಾಗ ಇಟ್ ವಿಲ್ ಹ್ಯಾಪನ್. ಮಾಡರೇಟ್ ಮಾಯಿಶ್ಚರ್ ಇದ್ದಾಗ ಕ್ವಿಕ್ ಆಗಿ ಆಯ್ತಾ. ನೆಕ್ಸ್ಟ್, ಆಕ್ಸಿಜನ್. ಡಿಕಂಪೋಸಿಷನ್ ಇಸ್ ಅನ್ ಆಕ್ಸಿಜನ್ ರಿಕ್ವೈರಿಂಗ್ ಪ್ರಾಸೆಸ್. ಬ್ರೇಕ್ ಡೌನ್ ಮಾಡುವಾಗ ಮೈಕ್ರೋಬ್ಸ್ ಆಕ್ಸಿಜನ್ ನ ಯುಟಿಲೈಸ್ ಮಾಡಿಕೊಂಡೇ ಆರ್ಗ್ಯಾನಿಕ್ ಮ್ಯಾಟರ್ ನ ಬ್ರೇಕ್ ಡೌನ್ ಮಾಡೋದು. ಹಾಗಾಗಿ ಇದಕ್ಕೆ ಆಕ್ಸಿಜನ್ ಬೇಕು. ಆಕ್ಸಿಜನ್ ಸಫಿಶಿಯಂಟ್ ಆಗಿ ಸಪ್ಲೈ ಆಗಿದ್ದಾಗ, ಆಕ್ಸಿಜನ್ ಹೆಚ್ಚಿದ್ದಾಗ ಇಟ್ ವಿಲ್ ಹ್ಯಾಪನ್ ಕ್ವಿಕ್ಲಿ. ಆಕ್ಸಿಜನ್ ಇಲ್ಲದೆ ಇದ್ದಾಗ, ಆನೆರೋಬಿಕ್ ಆಗಿದ್ದಾಗ, ಆನೆರೋಬಿಕ್ ಇದ್ದಾಗ, ಆಕ್ಸಿಜನ್ ಸಫಿಶಿಯಂಟ್ ಆಗಿ ಇಲ್ಲದೆ ಇದ್ದಾಗ ಸ್ಲೋ ಆಗಿ ನಡೆಯುತ್ತೆ. So these are the different factors that will affect the rate of decomposition. Chemical composition of the detritus, temperature, moisture in the soil and oxygen. Okay, next ivaga decomposition kate mugitu. Energy flow, ಮೂರನೇ functional aspect, ಅದರ ಬಗ್ಗೆ ಮಾತಾಡೋಣ. Ultimately, majority of the ecosystem ಗೆ sunlight itself or the sun is the ultimate source of energy. ಮೆಜಾರಿಟಿ ಆಫ್ ದಿ ಇಕೋಸಿಸ್ಟಮ್. ಕೆಲವೊಂದು ಎಕ್ಸೆಪ್ಷನ್ಸ್ ಇದೆ, ಸಚ್ ಆಸ್ ಡೀಪ್ ಸಿ ಹೈಡ್ರೋಥರ್ಮಲ್ ವೆಂಟ್ಸ್. ಇಲ್ಲಿ ಸನ್ಲೈಟ್ ಅಷ್ಟೊಂದು ಪೆನಿಟ್ರೇಟ್ ಆಗಲ್ಲ ಆಯ್ತಾ.
ಆ ಕಾರಣಕ್ಕೆ ಅಂಥ ಜಾಗದಲ್ಲಿ ಸನ್ ವಿಲ್ ನಾಟ್ ಆಕ್ಟ್ ಆಸ್ ದ ಸೋರ್ಸ್ ಆಫ್ ಎನರ್ಜಿ, ಬೇರೆ ಡೆಟ್ರಿಟಸ್ ಆ ರೀತಿ ಸೋರ್ಸ್ ಆಫ್ ಎನರ್ಜಿಯಾಗಿ ಆಕ್ಟ್ ಮಾಡ್ಬೋದು. ಆಯ್ತಾ? ಸೊ ಈ ಸನ್ ರೇಸ್ನಲ್ಲಿ ಬೇರೆ ಬೇರೆ ವೇವ್ಲೆಂತ್ಸ್ ಆಫ್ ರೇಡಿಯೇಷನ್ ಇರುತ್ತೆ ಅಲ್ವಾ. ನಮಗೆ ಕಾಣಿಸೋದು ಕಣ್ಣಿಗೆ ವಿಸಿಬಲ್ ವೇವ್ಲೆಂತ್ ಮಾತ್ರ. ಬಟ್ ಅದನ್ನ ಬಿಟ್ಟು ನೀವು ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ನೋಡಿದ್ರೆ, ಆ ಸ್ಪೆಕ್ಟ್ರಮ್ನ ನೋಡಿದ್ರೆ ಅಲ್ಟ್ರಾ ವೈಲೆಟ್ ಇದೆ, ಎಕ್ಸ್ರೇಸ್ ಇದೆ, ಗಾಮಾ ರೇಸ್ ಇದೆ, ಈ ಕಡೆ ಇನ್ಫ್ರಾರೆಡ್ ರೇಸ್ ಇದೆ, ಮತ್ತು ರೇಡಿಯೋ ವೇವ್ಸ್ ಇದೆ, ಇದೆಲ್ಲ ಇದೆ. ಪ್ಲಾಂಟ್ಸ್ ವಿಸಿಬಲ್ ವೇವ್ಲೆಂತ್ನ ಬಿಟ್ಟು ಬೇರೆ ವೇವ್ಲೆಂತ್ಸ್ ಆಫ್ ಲೈಟ್ನ ಯುಟಿಲೈಸ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಓಕೆ, ಇದು ಪ್ಲಾಂಟಿಗೆ ವೇಸ್ಟ್, ರಿಕ್ವೈರ್ಮೆಂಟ್ ಇಲ್ಲ. ಅದು ಯೂಸ್ ಮಾಡ್ಕೊಳ್ಳೋಕೆ ಸಾಧ್ಯ ಇರೋದು ಬರೀ ವಿಸಿಬಲ್ ವೇವ್ಲೆಂತ್ ಆಫ್ ಲೈಟ್ ಮಾತ್ರ. ಅದಕ್ಕೆ ನಾವು ಫೋಟೋಸಿಂಥೆಟಿಕಲಿ ಆಕ್ಟಿವ್ ರೇಡಿಯೇಷನ್ ಅಂತ ಕರಿತೀವಿ. ಏನೆಲ್ಲ ರೇಡಿಯೇಷನ್ ಸನ್ನಿಂದ ಅರ್ತಿಗೆ ಬರುತ್ತೆ ಅದರಲ್ಲಿ ಪ್ಲಾಂಟ್ಸ್ ಏನು ಫೋಟೋಸಿಂಥಸಿಸ್ ಯೂಸ್ ಮಾಡ್ಕೊಳ್ಬೋದು, ಬರೀ ಆ ಪೋರ್ಷನ್ ಮಾತ್ರ ಫೋಟೋಸಿಂಥೆಟಿಕಲಿ ಆಕ್ಟಿವ್ ರೇಡಿಯೇಷನ್ ಅಂತ ಕರಿತೀವಿ. ದಿಸ್ ಇಸ್ ಅಬ್ರಿವಿಯೇಟೆಡ್ ಆಸ್ PAR. ಟೋಟಲ್ ರೇಡಿಯೇಷನ್ ಅಲ್ಲಿ ದಿಸ್ ಇಸ್ ಲೆಸ್ ದೆನ್ 50%. ಈ ಫೋಟೋಸಿಂಥೆಟಿಕಲಿ ಆಕ್ಟಿವ್ ರೇಡಿಯೇಷನ್ ಅಲ್ಲಿ ಪ್ಲಾಂಟ್ಸ್ ಅಬ್ಸಾರ್ಬ್ ಮಾಡ್ಕೊಳ್ಳೋದು ಫೋಟೋಸಿಂಥಸಿಸ್ಗೆ ಸುಮಾರು 2-10% ಮಾತ್ರ. ಆ ಸನ್ಲೈಟ್ನ ಅಬ್ಸಾರ್ಬ್ ಮಾಡಿಕೊಂಡು ಪ್ಲಾಂಟ್ಸ್ ಫೋಟೋಸಿಂಥಸೈಸ್ ಮಾಡುತ್ತೆ. ಫೋಟೋಸಿಂಥಸೈಸ್ ಮಾಡಿ ಆರ್ಗ್ಯಾನಿಕ್ ಮ್ಯಾಟರ್ನ ಪ್ರೊಡ್ಯೂಸ್ ಮಾಡುತ್ತೆ. ಆ ಆರ್ಗ್ಯಾನಿಕ್ ಮ್ಯಾಟರ್ಗೋಸ್ಕರ ಬೇರೆ ಆರ್ಗ್ಯಾನಿಸಮ್ಸ್ ಈ ಪ್ಲಾಂಟ್ಸ್ ಮೇಲೆ ಡಿಪೆಂಡೆಂಟ್ ಆಗಿರುತ್ತೆ. ಡೈರೆಕ್ಟ್ ಆಗಲಿ ಇಂಡೈರೆಕ್ಟ್ ಆಗಲಿ ಎಲ್ಲ ಹೆಟೆರೋಟ್ರೋಫ್ಸ್ ಆನಿಮಲ್ಸ್ನು ಕೂಡ ಪ್ಲಾಂಟ್ ಮೇಲೆ ಡಿಪೆಂಡೆಂಟ್ ಆಗಿರುತ್ತೆ. ಐದರ್ ಯು ಡೈರೆಕ್ಟ್ಲಿ ಈಟ್ ಪ್ಲಾಂಟ್ ಫುಡ್, ಪ್ಲಾಂಟ್ ಬೇಸ್ಡ್ ಫುಡ್, ಅಥವಾ ಚಿಕನ್, ಮಟನ್ ಇದೆಲ್ಲ ತಿನ್ನೋರಾಗಿದ್ರೆ, ಮೀಟ್ ತಿನ್ನೋರಾಗಿದ್ರೆ, ಶೀಪ್ ಆರ್ ಗೋಟ್ ಫರ್ದರ್ ಈಟ್ಸ್ ಪ್ಲಾಂಟ್ಸ್, ರೈಟ್? ಸೊ ಪ್ಲಾಂಟ್ನ ತಿನ್ನುವಂಥ ಆನಿಮಲ್ನ ನೀವು ಕನ್ಸ್ಯೂಮ್ ಮಾಡ್ತಿರ್ತೀರ. ಓಕೆ, ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಆಲ್ ಹೆಟೆರೋಟ್ರೋಫ್ಸ್ ಆರ್ ಡಿಪೆಂಡೆಂಟ್ ಆನ್ ಫೋಟೋಸಿಂಥಸಿಸ್ ಮತ್ತೆ ಅದರ ಪ್ರಾಡಕ್ಟ್. ಓಕೆ, ಈಗ ಆಲ್ರೆಡಿ ಹೇಳಿದ್ದೀನಿ ನಾನು, ಯಾವುದೇ ಎನರ್ಜಿ ಒಂದು ಆರ್ಗ್ಯಾನಿಸಮ್ನಲ್ಲೇ ಪರ್ಮನೆಂಟ್ ಆಗಿ ಟ್ರ್ಯಾಪ್ ಆಗಿರಲ್ಲ. ಪ್ಲಾಂಟ್ನ ಬೇರೆ ಆರ್ಗ್ಯಾನಿಸಮ್ ತಿಂತು ಅಂತ ಅಂದರೆ ಆ ಎನರ್ಜಿ ಆ ಆರ್ಗ್ಯಾನಿಸಮ್ ಆ ಆನಿಮಲ್ಗೆ ಪಾಸ್ ಆನ್ ಆಗುತ್ತೆ. ಅಥವಾ ಪ್ಲಾಂಟ್ ಸತ್ತೋಯ್ತು ಅಂತ ಅಂದರೆ ಮೈಕ್ರೋಬ್ಸ್ ಅದನ್ನು ಡಿಗ್ರೇಡ್ ಮಾಡಿ ಅದರಿಂದ ಎನರ್ಜಿನ ಒಬ್ಟೇನ್ ಮಾಡುತ್ತೆ. ಇಫ್ ಇಟ್ ಇಸ್ ಪಾಸ್ಡ್ ಆನ್ ಟು ಅ ಕನ್ಸ್ಯೂಮರ್, ಗ್ರೇಸಿಂಗ್ ಫುಡ್ ಚೈನ್ ಅಂತ ಒಂದು ಟೈಪ್ ಆಫ್ ಫುಡ್ ಚೈನ್ ಆಗುತ್ತೆ. ಅದು ಸತ್ತೋಗಿ ನೆಲದ ಮೇಲೆ ಬಿದ್ದು ಡೆಟ್ರಿಟಸ್ ಆದರೆ ಡೆಟ್ರಿಟಸ್ ಫುಡ್ ಚೈನ್ ಅಂತ ಒಂದು ಟೈಪ್ ಆಫ್ ಫುಡ್ ಚೈನ್ ಶುರು ಆಗುತ್ತೆ. ಪ್ರತಿ ಆರ್ಗ್ಯಾನಿಸಮು ಪ್ಲಾಂಟ್ ಮೇಲೆ ಡಿಪೆಂಡೆಂಟ್. ಪ್ಲಾಂಟ್ಸಿಗೆ ನಾವಿಲ್ಲಿ ಪ್ರೊಡ್ಯೂಸರ್ಸ್ ಅಂತ ಕರಿತೀವಿ. ಯಾಕೆಂದ್ರೆ ಇದಕ್ಕೆ ಇನ್ಆರ್ಗ್ಯಾನಿಕ್ ಸಬ್ಸ್ಟೆನ್ಸಸ್ನ ಯೂಸ್ ಮಾಡಿಕೊಂಡು ಆರ್ಗ್ಯಾನಿಕ್ ಮ್ಯಾಟರ್ನ ಪ್ರೊಡ್ಯೂಸ್ ಮಾಡುವಂತಹ ಅಬಿಲಿಟಿ ಇರೋದು ಫೋಟೋಸಿಂಥಸಿಸ್ನಿಂದ. ನಮ್ಗೆ ಯಾರಿಗೂ ಅದಿಲ್ಲ. ಈಗ ಡೈರೆಕ್ಟ್ ಆಗಿ ಪ್ಲಾಂಟ್ಸ್ನ ತಿನ್ನೋದಾದ್ರೆ ಅದಕ್ಕೆ ನಾವು ಹರ್ಬಿವೋರ್ ಅಂತ ಕರಿತೀವಿ ಅಲ್ವಾ. ಹರ್ಬಿವೋರ್ಸ್ ಆರ್ ಕಾಲ್ಡ್ ಪ್ರೈಮರಿ ಕನ್ಸ್ಯೂಮರ್ಸ್. ಕಾರ್ನಿವೋರ್ಸ್ ಆದ್ರೆ ಅದಕ್ಕೆ ನಾವು ಸೆಕೆಂಡರಿ ಕನ್ಸ್ಯೂಮರ್ಸ್ ಅಂತ ಕರಿತೀವಿ. Herbivores ಅಥವಾ primary consumers are directly dependent on plants. Carnivores are secondary consumers. They are indirectly dependent on plants. ಆಯ್ತಾ? ಇದನ್ನ ನೆನ್ಪಿಟ್ಕೊಳ್ಳಿ. ಈಗ ಗ್ರೇಸಿಂಗ್ ಫುಡ್ ಚೈನ್ ಅಂದ್ರೆ ಏನು, ಡೆಟ್ರಿಟಸ್ ಫುಡ್ ಚೈನ್ ಅಂದ್ರೆ ಏನು ಅರ್ಥ ಮಾಡ್ಕೊಳ್ಳೋಣ. ಗ್ರೇಸಿಂಗ್ ಫುಡ್ ಚೈನ್, ಗ್ರೇಸಿಂಗ್ ಅಂದ್ರೆ ಏನು ಹೇಳಿ? ಗ್ರೇಸಿಂಗ್ ಪ್ರಾಸೆಸ್ನಿಂದಾನೇ ಈ ಕ್ಯಾಟಲ್ ಎಲ್ಲ ಕೂಡ ಪ್ಲಾಂಟ್ಸ್ ಮೇಲೆ ಫೀಡ್ ಮಾಡೋದು, ಗ್ರಾಸ್ ಅಂತದೆಲ್ಲ ತಿನ್ನೋದು ಅಲ್ವಾ. ಸೊ ಈ ಗ್ರೇಸಿಂಗ್ ಫುಡ್ ಚೈನ್ ಯಾವಾಗ್ಲೂ ಶುರು ಆಗದೆ ಪ್ಲಾಂಟ್ಸ್ನಿಂದ. ಇಲ್ಲಿ ಒಂದು ಪ್ಲಾಂಟ್ ಇದೆ, ಇದು ಯಾವುದೋ ಒಂದು ಗ್ರಾಸ್, ಇದರದ್ದು ಗ್ರೇನ್ಸ್ ಇರುತ್ತೆ. ಈ ಪ್ಲಾಂಟ್ದು ಗ್ರೇನ್ಸ್ನ ರ್ಯಾಟ್ ತಿನ್ನುತ್ತೆ. ಸೊ ಇಲ್ಲಿ ಪ್ಲಾಂಟ್ ಪ್ರೊಡ್ಯೂಸರ್, ಈ ರ್ಯಾಟ್ ಪ್ರೈಮರಿ ಕನ್ಸ್ಯೂಮರ್. ರ್ಯಾಟ್ನ ತಿನ್ನುವಂತಹ ಒಂದು ಸ್ನೇಕ್ ಸೆಕೆಂಡರಿ ಕನ್ಸ್ಯೂಮರ್. ಸ್ನೇಕ್ನ ಕನ್ಸ್ಯೂಮ್ ಮಾಡುವಂತಹ ಒಂದು ಈಗಲ್ ಟರ್ಷರಿ ಕನ್ಸ್ಯೂಮರ್. ಈ ಫುಡ್ ಚೈನ್ ಅಂದ್ರೆ ಏನು? ಒಂದು ಆರ್ಗ್ಯಾನಿಸಮ್ ಮೇಲೆ ಇನ್ನೊಂದು ಆರ್ಗ್ಯಾನಿಸಮ್ ಫುಡ್ಗಾಗಿ ಡಿಪೆಂಡೆಂಟ್ ಆಗಿದೆ. ಆವಾಗ ಒಂದು ಆರ್ಗ್ಯಾನಿಸಮ್ ಇನ್ನೊಂದು ಆರ್ಗ್ಯಾನಿಸಮ್ನ ತಿನ್ನುತ್ತೆ. ಬಿಕಾಸ್ ಆಫ್ ದ್ಯಾಟ್ ಇಂಟರ್ಡಿಪೆಂಡೆನ್ಸಿ, ಬಿಕಾಸ್ ಆಫ್ ದ್ಯಾಟ್ ಡಿಪೆಂಡೆನ್ಸಿ ಆ ಚೈನ್ ಏನು ಫಾರ್ಮ್ ಆಗುತ್ತೆ? ಬಿಕಾಸ್ ಆಫ್ ಈಟಿಂಗ್ ಅಂಡ್ ಬೀಯಿಂಗ್ ಫೆಡ್ ಆನ್. ಅದಕ್ಕೆ ನಾವು ಫುಡ್ ಚೈನ್ ಅಂತ ಕರಿತೀವಿ. ಶುರು ಆಗೋದು ಯಾವಾಗಲೂ ಪ್ಲಾಂಟ್ಸ್ನಿಂದ. ಆ ಟೈಪ್ ಆಫ್ ಫುಡ್ ಚೈನ್ ಇಸ್ ಯೋರ್ ಗ್ರೇಸಿಂಗ್ ಫುಡ್ ಚೈನ್. ಓಕೆ, ಸೊ
ದಟ್ ಇಸ್ ಅಬೌಟ್ ಯುವರ್ ಗ್ರೇಸಿಂಗ್ ಫುಡ್ ಚೈನ್. ನೆಕ್ಸ್ಟ್ ಇನ್ನೊಂದು ಟೈಪ್ ಏನು ಅಂತ ಅಂದ್ರೆ ಡೆಟ್ರಿಟಸ್ ಫುಡ್ ಚೈನ್. ಹೆಸರಿಗೆ ತಕ್ಕಂತೆ ಇದು ಯಾವಾಗಲೂ ಶುರು ಆಗೋದೇ ಡೆಟ್ರಿಟಸ್ನಿಂದ. ಡೆಡ್ ಆರ್ಗ್ಯಾನಿಕ್ ಮ್ಯಾಟರ್ಗೆ ಇನ್ನೊಂದು ಹೆಸರು ಏನು ಹೇಳಿ? ಡೆಟ್ರಿಟಸ್. ಇಲ್ಲಿ ಯಾವುದೋ ಪ್ರಾಣಿ ಸತ್ತು ಬಿದ್ದಿದೆ, ಅದರದ್ದು ಆರ್ಗ್ಯಾನಿಕ್ ಮ್ಯಾಟರ್ ಅವೈಲೇಬಲ್ ಇದೆ, ಅದು ಡೆಟ್ರಿಟಸ್ ಆಯಿತು. ಈ ಡೆಟ್ರಿಟಸ್ ಮೇಲೆ ಆಲ್ರೆಡಿ ಡಿಕಂಪೋಸಿಷನ್ ಆಗುವಾಗ ಏನಾಗುತ್ತೆ ಅಂತ ಹೇಳಿದೀನಿ. ಅರ್ಥವರ್ಮ್ ರೀತಿ ಆರ್ಗ್ಯಾನಿಸಮ್ಸು ಇರುತ್ತೆ, ಬ್ಯಾಕ್ಟೀರಿಯಾ ಫಂಗೈ ಕೂಡ ಡಿಕಂಪೋಸರ್ಸ್ ಆಗಿ ಆಕ್ಟ್ ಮಾಡುತ್ತೆ. ದಿಸ್ ಇಸ್ ನಾಟ್ ಡೆಟ್ರಿಟಸ್, ದಿಸ್ ಇಸ್ ಅ ಮಿಸ್ಟೇಕ್. ಇದು ಡಿಕಂಪೋಸರ್ಸ್ ಅಂತ ಬರ್ಕೊಳ್ಳೋಣ. ಬ್ಯಾಕ್ಟೀರಿಯಾ ಮತ್ತೆ ಫಂಗೈ ಮತ್ತೆ ಈ ರೀತಿಯ ಅರ್ಥವರ್ಮ್ ಡೆಟ್ರಿವೋರ್ಸ್ ಈ ಡೆಟ್ರಿಟಸ್ ಮೇಲೆ ಆಕ್ಟ್ ಮಾಡುತ್ತೆ. ಆಯ್ತಾ? ಅಲ್ಲಿಂದ ಶುರುವಾಗೋದು ಡೆಟ್ರಿಟಸ್ ಫುಡ್ ಚೈನ್. ಇವೆನ್ಚುಯಲಿ ಯಾವುದೆಲ್ಲ ಆರ್ಗ್ಯಾನಿಸಮ್ಸ್ ಡೆಟ್ರಿಟಸ್ ಫುಡ್ ಚೈನ್ದು ಪಾರ್ಟ್ ಆಗಿದೆ, ದಿಸ್ ಕ್ಯಾನ್ ಬಿಕಮ್ ಅ ಪ್ರೇ ಟು ದ ಗ್ರೇಸಿಂಗ್ ಫುಡ್ ಚೈನ್ ಆನಿಮಲ್ಸ್. ಈ ಅರ್ಥವರ್ಮ್ನ ಒಂದು ಸ್ಪ್ಯಾರೋ ಬಂದು ತಿಂತು ಅಂತ ಅಂದ್ರೆ ದಿಸ್ ವಿಲ್ ಎಂಟರ್ ದ ಗ್ರೇಸಿಂಗ್ ಫುಡ್ ಚೈನ್ ಆಸ್ ಅ ಪ್ರೇ ಅಲ್ವಾ? ಸೊ detritus food chain primarily it is made up of decomposers such as bacteria, fungi ಎಲ್ಲ. detritus food chain grazing food chain ಜೊತೆ connected ಆಗಿರಬಹುದು. ಓಕೆ, ಎಕ್ಸಾಂಪಲ್ ಆರ್ಗ್ಯಾನಿಸಮ್ಸ್ ಆಫ್ DFC. ಫಾರ್ ಎಕ್ಸಾಂಪಲ್ ಇದು ಒಂದು ಆರ್ಗ್ಯಾನಿಸಮ್ ಆಫ್ DFC, detritus food chain. This will act as a prey to another organism from the grazing food chain. ಓಕೆ, ಸೊ ನ್ಯಾಚುರಲ್ ಆಗಿ ಬೇರೆ ಬೇರೆ ಫುಡ್ ಚೈನ್ಸ್ ಎಲ್ಲ ಇಂಟರ್ ಕನೆಕ್ಟೆಡ್ ಆಗಿರುತ್ತೆ ನೇಚರ್ನಲ್ಲಿ. ಹಾಗಾಗಿ ಒಂದು ಕಾಂಪ್ಲೆಕ್ಸ್ ಫುಡ್ ವೆಬ್ನ ಅದು ಫಾರ್ಮ್ ಮಾಡುತ್ತೆ. ಓಕೆನಾ? ಈಗ ಎನರ್ಜಿ ಫ್ಲೋ ಅಕ್ವಾಟಿಕ್ ಇಕೋಸಿಸ್ಟಮ್ನಲ್ಲಿ, ಟೆರೆಸ್ಟ್ರಿಯಲ್ ಇಕೋಸಿಸ್ಟಮ್ನಲ್ಲಿ ಯಾವುದರಲ್ಲಿ ಯಾವ ರೀತಿಯ ಫುಡ್ ಚೈನಲ್ಲಿ ಜಾಸ್ತಿ ಆಗುತ್ತೆ ಅರ್ಥ ಮಾಡ್ಕೊಳ್ಳೋಣ. ಲ್ಯಾಂಡ್ನಲ್ಲಿರುವಂತಹ ಇಕೋಸಿಸ್ಟಮ್ನಲ್ಲಿ, ಟೆರೆಸ್ಟ್ರಿಯಲ್ ಇಕೋಸಿಸ್ಟಮ್ನಲ್ಲಿ ಮೇಜರ್ ಎನರ್ಜಿ ಫ್ಲೋ ಆಗೋದು ಡೆಟ್ರಿಟಸ್ ಫುಡ್ ಚೈನ್ ಮುಖಾಂತರ. ಟೆರೆಸ್ಟ್ರಿಯಲ್ ಇಕೋಸಿಸ್ಟಮ್ನಲ್ಲಿ ಡೆಟ್ರಿಟಸ್ ಫುಡ್ ಚೈನ್ನಿಂದ. ಡೆಟ್ರಿಟಸ್ ಫುಡ್ ಚೈನ್ಗೆ ನಮಗೆ ಡಿಕಂಪೋಸರ್ಸ್ ಜಾಸ್ತಿ ಬೇಕು. ಸಾಯಿಲ್ನಲ್ಲಿ ತುಂಬ ಜಾಸ್ತಿ ಮೈಕ್ರೋಬ್ಸ್, ಬ್ಯಾಕ್ಟೀರಿಯಾ, ಫಂಗೈ ಎಲ್ಲ ಪ್ರೆಸೆಂಟ್ ಇರುತ್ತೆ. ಕಂಡೀಷನ್ಸ್ ಫೇವರಬಲ್ ಆಗಿರುತ್ತೆ ಡಿಕಂಪೋಸಿಷನ್ಗೆ, ಡೆಟ್ರಿಟಸ್ ಫುಡ್ ಚೈನ್ಗೆ. ಆ ಕಾರಣಕ್ಕೆ ಲ್ಯಾಂಡ್ ಮೇಲೆ ಮೇಜರ್ ಕಂಡ್ಯೂಟ್ ಆಫ್ ಎನರ್ಜಿ, ಮೇಜರ್ ಎನರ್ಜಿ ಫ್ಲೋ ಆಗೋದು ಡೆಟ್ರಿಟಸ್ ಫುಡ್ ಚೈನ್ನಿಂದ. ಅದೇ ಅಕ್ವಾಟಿಕ್ ಇಕೋಸಿಸ್ಟಮ್ನಲ್ಲಿ ಮೇಜರ್ ಎನರ್ಜಿ ಫ್ಲೋ ಆಗೋದು ಗ್ರೇಸಿಂಗ್ ಫುಡ್ ಚೈನ್ನಿಂದ. ಅಲ್ಲಿ ಕಂಡೀಷನ್ಸ್ ಆರ್ ನಾಟ್ ಫೇವರಬಲ್ ಫಾರ್ ಡಿಕಾಂಪೋಸಿಷನ್. ನೀರು ತುಂಬ ಜಾಸ್ತಿ ಅಲ್ವಾ, ಆಕ್ಸಿಜನ್ ಸಫಿಷಿಯೆಂಟ್ ಆಗಿ ಅವೈಲೇಬಲ್ ಇಲ್ಲದೆ ಇರ್ಬೋದು. ಬ್ಯಾಕ್ಟೀರಿಯಾ, ಫಂಗೈ ಸ್ಪೀಶೀಸ್ ಕಂಪೇರ್ಡ್ ಟು ಟೆರೆಸ್ಟ್ರಿಯಲ್ ಹ್ಯಾಬಿಟ್ಯಾಟ್ ಅಕ್ವಾಟಿಕ್ ಸ್ಪೀಶೀಸ್ ತುಂಬ ಕಡಿಮೆ. ಆ ಕಾರಣಕ್ಕೆ ಅಲ್ಲಿ ಮೇಜರ್ ಎನರ್ಜಿ ಫ್ಲೋ ಆಗೋದು ಗ್ರೇಸಿಂಗ್ ಫುಡ್ ಚೈನಲ್ಲಿ. ಹಾಗಿದ್ರೆ ಅಕ್ವಾಟಿಕ್ ಇಕೋಸಿಸ್ಟಮ್ನಲ್ಲಿ ಡೆಟ್ರಿಟಸ್ ಫುಡ್ ಚೈನ್ ಆಗದೇ ಇಲ್ವಾ? ಆಗತ್ತೆ. ಟೆರೆಸ್ಟ್ರಿಯಲ್ ಹ್ಯಾಬಿಟ್ಯಾಟ್ನಲ್ಲಿ ಗ್ರೇಸಿಂಗ್ ಫುಡ್ ಚೈನ್ ಆಗದೇ ಇಲ್ವಾ? ಆಫ್ಕೋರ್ಸ್ ಆಗುತ್ತೆ. ನಾವು ಕಂಪೇರ್ ಮಾಡ್ತಾ ಇದೀವಿ. ಟೆರೆಸ್ಟ್ರಿಯಲ್ ಇಕೋಸಿಸ್ಟಮ್ನಲ್ಲಿ ಮೇಜರ್ ಆಗೋದು, ಜಾಸ್ತಿ ಎನರ್ಜಿ ಫ್ಲೋ ಆಗೋದು ಡೆಟ್ರಿಟಸ್ ಫುಡ್ ಚೈನ್ನಿಂದ. ಅಕ್ವಾಟಿಕ್ ಇಕೋಸಿಸ್ಟಮ್ನಲ್ಲಿ ಮೇಜರ್ ಎನರ್ಜಿ ಫ್ಲೋ ಆಗೋದು ಗ್ರೇಸಿಂಗ್ ಫುಡ್ ಚೈನ್ನಿಂದ. ಇದನ್ನ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಎನರ್ಜಿ ಫ್ಲೋ ಅಲ್ವಾ? ಇಲ್ಲಿ ಟ್ರೋಫಿಕ್ ಲೆವೆಲ್ ಬಗ್ಗೆ ಮಾತಾಡೋಣ. ಪ್ರತಿ ಒಂದು ಆರ್ಗ್ಯಾನಿಸಮ್ ಕೂಡ ಇಸ್ ಪಾರ್ಟ್ ಆಫ್ ದ ಫುಡ್ ಚೈನ್ ಅಲ್ವಾ? ಡಿಪೆಂಡಿಂಗ್ ಅಪಾನ್ ಯಾವ ಸೋರ್ಸಿಂದ ನಾನು ನ್ಯೂಟ್ರಿಯೆಂಟ್ಸ್ನ ಒಬ್ಟೇನ್ ಮಾಡ್ತಾ ಇದ್ದೀನಿ, ನರಿಶ್ಮೆಂಟ್ನ ಒಬ್ಟೇನ್ ಮಾಡ್ತಾ ಇದ್ದೀನಿ, ನನಗೆ ಒಂದು ಫುಡ್ ಚೈನಲ್ಲಿ ಒಂದು ಪ್ಲೇಸ್ ಅಂತ ಇರುತ್ತೆ. ಅದಕ್ಕೆ ನಾವು ಟ್ರೋಫಿಕ್ ಲೆವೆಲ್ ಅಂತ ಕರಿತೀವಿ. ಯಾವುದೆಲ್ಲ ಆರ್ಗ್ಯಾನಿಸಮ್ಸ್ ಆರ್ ಸೆಲ್ಫ್ ಸಫಿಷಿಯೆಂಟ್, ಫೋಟೋಸಿಂಥಸೈಸ್ ಮಾಡಿ ತನ್ನ ಊಟ ತಾನೇ ತಯಾರು ಮಾಡ್ಕೊಳ್ಳುತ್ತೆ, ಅದಕ್ಕೆ ನಾವು ಪ್ರೊಡ್ಯೂಸರ್ಸ್ ಅಂತ ಕರಿತೀವಿ. ಯಾವಾಗಲೂ ಬೈ ಕನ್ವೆನ್ಷನ್ ಪ್ರೊಡ್ಯೂಸರ್ಸ್ ಆಕ್ಯುಪೈ ದ ಫಸ್ಟ್ ಟ್ರೋಫಿಕ್ ಲೆವೆಲ್. ಯಾವಾಗಲೂ ಪ್ರೊಡ್ಯೂಸರ್ಸ್ ವಿಲ್ ಬಿ ಫಸ್ಟ್ ಟ್ರೋಫಿಕ್ ಲೆವೆಲ್. ಯಾವ ಆರ್ಗ್ಯಾನಿಸಮ್ಸ್ ಡೈರೆಕ್ಟ್ ಆಗಿ ಪ್ಲಾಂಟ್ಸ್ ಮೇಲೆ ಡಿಪೆಂಡೆಂಟ್ ಆಗಿರುತ್ತೆ, ಹರ್ಬಿವೋರಸ್ ಆರ್ಗ್ಯಾನಿಸಮ್ಸ್ ಅಥವಾ ಪ್ರೈಮರಿ ಕನ್ಸ್ಯೂಮರ್ಸ್, ದೇ ಆರ್ ಕನ್ಸಿಡರ್ಡ್ ಆಸ್ ದ ಸೆಕೆಂಡ್ ಟ್ರೋಫಿಕ್ ಲೆವೆಲ್. ಸೆಕೆಂಡರಿ ಕನ್ಸ್ಯೂಮರ್ಸ್ ಥರ್ಡ್ ಟ್ರೋಫಿಕ್ ಲೆವೆಲ್, ಟರ್ಷರಿ ಕನ್ಸ್ಯೂಮರ್ಸ್ ಫೋರ್ತ್ ಟ್ರೋಫಿಕ್ ಲೆವೆಲ್. ಸೊ ಆ ರೀತಿ ಡಿಪೆಂಡಿಂಗ್ ಅಪಾನ್ ದ ಸೋರ್ಸ್ ಫ್ರಮ್ ವಿಚ್ ಯು ಒಬ್ಟೇನ್ ಯೋರ್ ಫುಡ್, ಯು ವಿಲ್ ಹ್ಯಾವ್ ಅ ಪ್ಲೇಸ್ ಇನ್ ದ ಫುಡ್ ಚೈನ್. ಅದಕ್ಕೆ ನಾವು ಟ್ರೋಫಿಕ್ ಲೆವೆಲ್ ಅಂತ ಕರಿತೀವಿ. ಪ್ಲಾಂಟ್ಸ್ ಪ್ರೈಮರಿ ಟ್ರೋಫಿಕ್ ಲೆವೆಲ್, primary consumers secondary trophic level, secondary consumers tertiary trophic level, tertiary consumers tertiary consumers will have the fourth trophic level. Okay, now ಪ್ರತಿ ಟ್ರೋಫಿಕ್ ಲೆವೆಲ್ನಲ್ಲೂ ಅಟ್ ಎನಿ ಪಾಯಿಂಟ್ ಇನ್ ಟೈಮ್ ನೀವು ನೋಡಿದ್ರೆ ಸ್ವಲ್ಪ ಬಯೋಮಾಸ್ ಪ್ರೆಸೆಂಟ್ ಇರುತ್ತೆ.
the biomass that is present at a particular trophic level at a particular time. ಅದಕ್ಕೆ ನಾವೊಂದು ಸ್ಪೆಷಲ್ ಹೆಸರು ಕೊಡ್ತೀವಿ, ಅದಕ್ಕೆ ನಾವು ಸ್ಟ್ಯಾಂಡಿಂಗ್ ಕ್ರಾಪ್ ಅಂತ ಕರಿತೀವಿ. ಓಕೆ, ಸ್ಟ್ಯಾಂಡಿಂಗ್ ಕ್ರಾಪ್ ಅಂದ್ರೆ ಏನು? ಇದು ಇವಾಗ ಬೇರೆ ಬೇರೆ ಫುಡ್ ಚೈನ್ಸ್ ನ ನಾವಿಲ್ಲಿ ನೋಡಿದ್ವಿ. ಇಲ್ಲಿ ಪ್ಲಾಂಟ್ ಇದೆ, ಪ್ಲಾಂಟ್ ನ ಡಿಯರ್ ತಿಂತು, ಡಿಯರ್ ನ ಫಾಕ್ಸ್ ತಿಂತು, ಫಾಕ್ಸ್ ನ ಟೈಗರ್ ತಿಂತು. ಇದು ಒಂದು ಫುಡ್ ಚೈನ್. ಇದು ಆರ್ಗ್ಯಾನಿಸಮ್ ಬೇರೆ ಬೇರೆ ಟ್ರೋಫಿಕ್ ಲೆವೆಲ್ ನಲ್ಲಿ ಡಿಪೆಂಡೆಂಟ್ ಆಗಿದೆ, ಐ ಮೀನ್ ಪ್ಲೇಸ್ ನಲ್ಲಿ ಇದೆ. ಇಲ್ಲಿ ಯಾವುದೋ ಒಂದು ಫೈಟೋಪ್ಲಾಂಕ್ಟನ್ ಇದೆ, ಅದನ್ನ ಈ ಮೊಲಸ್ಕ್ ತಿಂತು, ಈ ಮೊಲಸ್ಕ್ ನ ಈ ಫಿಶ್ ತಿಂತು, ಇದನ್ನ ಈ ದೊಡ್ಡ ಫಿಶ್ ತಿಂತು. ಸೊ ಇಲ್ಲೂ ಕೂಡ ಬೇರೆ ಬೇರೆ ಆರ್ಗ್ಯಾನಿಸಮ್ಸ್ ಇದೆ. ಪ್ರೊಡ್ಯೂಸರ್ ಮತ್ತೆ ದಿಸ್ ಇಸ್ ದ ಅರ್ಲಿಯರ್ ಎಕ್ಸಾಂಪಲ್ ದಟ್ ವಿ ಹ್ಯಾಡ್ ಟೇಕನ್. ಓಕೆನಾ? ಸೊ ಇವಾಗ ನಾನು ಒಂದು ಇಕೋಸಿಸ್ಟಮ್ ನಲ್ಲಿ ಸ್ಟ್ಯಾಂಡಿಂಗ್ ಕ್ರಾಪ್ ನಾನು ನೋಡ್ತೀನಿ ಅಂತ ಅಂದ್ರೆ, ನಾನು ಯಾವಾಗ್ಲೂ ಸ್ಟ್ಯಾಂಡಿಂಗ್ ಕ್ರಾಪ್ ನ ಒಂದು ಟ್ರೋಫಿಕ್ ಲೆವೆಲ್ಗೆ ನೋಡೋದು, ಒಂದು ಆರ್ಗ್ಯಾನಿಸಮ್ಗೆ ಅಲ್ಲ. ಒಂದು ಗ್ರಾಸ್ ಲ್ಯಾಂಡ್ ನಲ್ಲಿ ಪ್ರೊಡ್ಯೂಸರ್ಸ್ದು ಫಸ್ಟ್ ಟ್ರೋಫಿಕ್ ಲೆವೆಲ್ದು ಏನು ಬಯೋಮಾಸ್ ಇದೆ, ದಟ್ ವಿಲ್ ಬಿ ದ ಸ್ಟ್ಯಾಂಡಿಂಗ್ ಕ್ರಾಪ್ ಆಫ್ ದ ಫಸ್ಟ್ ಟ್ರೋಫಿಕ್ ಲೆವೆಲ್. ಆಯ್ತಾ? ಸೊ ಒಂದು ಇಕೋಸಿಸ್ಟಮ್ ನಲ್ಲಿ ಬೇರೆ ಬೇರೆ ಸ್ಪೀಶೀಸ್ ಆಫ್ ಪ್ಲಾಂಟ್ಸ್ ಇರುತ್ತೆ. ಒಂದು ಗ್ರಾಸ್ ಲ್ಯಾಂಡ್ ನಲ್ಲಿ ಬೇರೆ ಬೇರೆ ಸ್ಪೀಶೀಸ್ ಆಫ್ ಗ್ರಾಸಸ್, ಬೇರೆ ಬೇರೆ ಸ್ಪೀಶೀಸ್ ಆಫ್ ಪ್ಲಾಂಟ್ಸ್ ಇರುತ್ತೆ. ಏನೆಲ್ಲ ಪ್ರೊಡ್ಯೂಸರ್ಸ್ ಇದೆ ಆ ಟ್ರೋಫಿಕ್ ಲೆವೆಲ್ ನಲ್ಲಿ, ಆ ಇಕೋಸಿಸ್ಟಮ್ ನಲ್ಲಿ ಅಟ್ ಅ ಪರ್ಟಿಕ್ಯುಲರ್ ಟೈಮ್, ದಟ್ ವಿಲ್ ಬಿ ದ ಸ್ಟ್ಯಾಂಡಿಂಗ್ ಕ್ರಾಪ್ ಆಫ್ ದ್ಯಾಟ್ ಪರ್ಟಿಕ್ಯುಲರ್ ಟ್ರೋಫಿಕ್ ಲೆವೆಲ್. ಸ್ಟ್ಯಾಂಡಿಂಗ್ ಕ್ರಾಪ್ ಯಾವಾಗ್ಲೂ ನಾವು ನೋಡೋದು ಇಂಡಿವಿಜುವಲ್ ಪ್ಲಾಂಟ್ಗೆ, ಇಂಡಿವಿಜುವಲ್ ಆನಿಮಲ್ಗೆ ಅಲ್ಲ. ಒಂದು ಇಕೋಸಿಸ್ಟಮ್ ನಲ್ಲಿ ಪೂರ್ತಿ ಟ್ರೋಫಿಕ್ ಲೆವೆಲ್ ನಾವು ಕನ್ಸಿಡರ್ ಮಾಡ್ತೀವಿ. ಅದರದ್ದು ಬಯೋಮಾಸ್, ಆರ್ಗ್ಯಾನಿಕ್ ಮ್ಯಾಟರ್ ಏನಿದೆ ಅದಕ್ಕೆ ನಾವು ಸ್ಟ್ಯಾಂಡಿಂಗ್ ಕ್ರಾಪ್ ಅಂತ ಕರೆಯೋದು. ಕ್ರಾಪ್ ಅಂತ ಕರಿತಾ ಇದೀವಿ ಅಂದ ಮಾತ್ರಕ್ಕೆ ಅದು ಬರೀ ಪ್ಲಾಂಟ್ಸ್ಗೆ ಮಾತ್ರ ರಿಲೇಟೆಡ್ ಅಲ್ಲ. ನಾವು ಸೆಕೆಂಡ್ ಟ್ರೋಫಿಕ್ ಲೆವೆಲ್ ನಲ್ಲಿ ಏನ್ ಬಯೋಮಾಸ್ ಇದೆ ಅಂತ ನೋಡಿದ್ರೆ, ಎಲ್ಲ ಹರ್ಬಿವೋರಸ್ ಆರ್ಗ್ಯಾನಿಸಮ್ಸ್ ಏನ್ ಬಯೋಮಾಸ್ ಇದೆ ಅಂತ ನೋಡಿದ್ರೆ, ದಟ್ ವಿಲ್ ಬಿ ದ ಸ್ಟ್ಯಾಂಡಿಂಗ್ ಕ್ರಾಪ್ ಆಫ್ ದ ಸೆಕೆಂಡ್ ಟ್ರೋಫಿಕ್ ಲೆವೆಲ್. ಆಯ್ತಾ? ಸೊ ಈ ಟ್ರೋಫಿಕ್ ಲೆವೆಲ್ ನ ಜನರಲಿ ನಾವು ಬಯೋಮಾಸ್ ನಲ್ಲೇ ಮೆಜರ್ ಮಾಡೋದು. ಆಯ್ತಾ? ಇಟ್ ಕ್ಯಾನ್ ಬಿ ಮೆಜರ್ಡ್ ಇನ್ ಟರ್ಮ್ಸ್ ಆಫ್ ಫ್ರೆಶ್ ವೇಟ್ ಅಥವಾ ಡ್ರೈ ವೇಟ್. ಫ್ರೆಶ್ ವೇಟ್ ಅಂದ್ರೆ ಅದರಲ್ಲಿ ವಾಟರ್ ಕಂಟೆಂಟ್ ಎಲ್ಲ ಇರುತ್ತೆ. ಡ್ರೈ ವೇಟ್ ಅಂದ್ರೆ ಪೂರ್ತಿ ಡ್ರೈ ಮಾಡಿರ್ತೀವಿ, ವಾಟರ್ ಕಂಟೆಂಟ್ ಇರಲ್ಲ. ಡ್ರೈ ವೇಟ್ ಇಸ್ ಜನರಲಿ ಮೋರ್ ಅಕ್ಯುರೇಟ್. ಆಯ್ತಾ? ಫ್ರೆಶ್ ವೇಟ್ ಅಥವಾ ಡ್ರೈ ವೇಟ್ ಆಗಿ ಮೆಜರ್ ಮಾಡಬಹುದು, ಬಟ್ ಇಟ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಇನ್ ಟರ್ಮ್ಸ್ ಆಫ್ ಫ್ರೆಶ್ ವೇಟ್ ಆರ್ ಡ್ರೈ ವೇಟ್, ಬಟ್ ಡ್ರೈ ವೇಟ್ ಇಸ್ ಮೋರ್ ಅಕ್ಯುರೇಟ್. ಯಾಕೆಂದ್ರೆ ವಾಟರ್ ಕಂಟೆಂಟ್ ಅಕಾರ್ಡಿಂಗ್ ಟು ಎನ್ವೈರನ್ಮೆಂಟಲ್ ಕಂಡೀಷನ್ಸ್, ಹೌ ಮಚ್ ಯುವರ್ ವಾಟರ್ ಇಂಟೇಕ್ ಇಸ್, ಅದ್ರ ಮೇಲೆ ವೇರಿ ಆಗುತ್ತೆ. ಸೊ ಡ್ರೈ ವೇಟ್ ಇಸ್ ಅ ಮೋರ್ ಅಕ್ಯುರೇಟ್ ರಿಸಲ್ಟ್ ಆರ್ ಮೋರ್ ಅಕ್ಯುರೇಟ್ ವೇ ಟು ಎಕ್ಸ್ಪ್ರೆಸ್ ಬಯೋಮಾಸ್. ಓಕೆ, ಈಗ 10% ಲಾ, ಇದು ಇಂಪಾರ್ಟೆಂಟು, ಅರ್ಥ ಮಾಡ್ಕೊಳ್ಳಿ. ಈಗ ನಾವು ಒಂದಿನಕ್ಕೆ 100 ಗ್ರಾಮ್ಸ್ ಅಷ್ಟು ಅನ್ನ ತಿಂತೀವಿ ಅಂತ ಅಂದ್ರೆ, ನಾವು ಮಾರನೇ ದಿನಕ್ಕೆ 100 ಗ್ರಾಮ್ಸ್ ಜಾಸ್ತಿ ಆಗಿರ್ತೀವ? ಆಗಿರಲ್ಲ. ನಾವು ಎಷ್ಟು ಊಟ ಮಾಡ್ತೀವಿ ಅಷ್ಟು ಕೂಡ ನಮ್ಮ ಬಾಡಿ ಯುಟಿಲೈಸ್ ಮಾಡ್ಕೊಳ್ಳಲ್ಲ, ಅಷ್ಟು ಕೂಡ ನಮ್ಮ ಬಾಡಿಗೆ ಅವೈಲಬಲ್ ಆಗಿರಲ್ಲ. ನಮ್ಮ ಬಾಡಿಯಲ್ಲಿ ಎಷ್ಟೊಂದು ರಿಯಾಕ್ಷನ್ಸ್ಗೆ ಎನರ್ಜಿ ರಿಕ್ವೈರ್ ಆಗುತ್ತೆ. ಆ ಎನರ್ಜಿ ರಿಕ್ವೈರಿಂಗ್ ಪ್ರಾಸೆಸ್ನಲ್ಲಿ ಸ್ವಲ್ಪ ಮಟ್ಟಿಗೆ ಅದು ಯೂಸ್ ಅಪ್ ಆಗೋಗ್ಬಿಡುತ್ತೆ ಡ್ಯೂರಿಂಗ್ ರೆಸ್ಪಿರೇಷನ್, ಅಲ್ವಾ? ಹಾಗೇನೆ ಏನು ಅಂತ ಅಂದ್ರೆ, ಹೀಟ್ ನಲ್ಲಿ ಕೂಡ ಲಾಸ್ ಆಗುತ್ತೆ. ಇಟ್ ಇಸ್ ಲಾಸ್ಟ್ ಇನ್ ದ ಫಾರ್ಮ್ ಆಫ್ ಹೀಟ್ ಅಸ್ ವೆಲ್. ಡ್ಯೂರಿಂಗ್ ಡೈಜೆಷನ್ ಬ್ರೇಕ್ ಡೌನ್ ಆಗುವಾಗೆಲ್ಲ ಹೀಟ್ ಆಗಿ ಕೂಡ ಸ್ವಲ್ಪ ಎನರ್ಜಿ ಲಾಸ್ ಆಗುತ್ತೆ. ಸೊ ನಮ್ಮ ಪ್ರೀವಿಯಸ್ ಟ್ರೋಫಿಕ್ ಲೆವೆಲ್ ನಿಂದ ಎಷ್ಟು ಎನರ್ಜಿ ನಮಗೆ ಅವೈಲಬಲ್ ಇತ್ತು ಅದರಲ್ಲಿ, ಅಷ್ಟು ಎನರ್ಜಿ ನನ್ನ ಬಾಡಿಯಲ್ಲಿ ಸಿಗೋದಿಲ್ಲ. ಅದರಲ್ಲಿ 10% ಮಾತ್ರ ನೆಕ್ಸ್ಟ್ ಟ್ರೋಫಿಕ್ ಲೆವೆಲ್ಗೆ ಹೋಗುತ್ತೆ. ಮಿಕ್ಕಿದ್ರಲ್ಲಿ ಸುಮಾರಷ್ಟು ಹೀಟ್ ಆಗೇ ಲಾಸ್ ಆಗುತ್ತೆ ಅಥವಾ ರೆಸ್ಪಿರೇಷನ್ ಅಲ್ಲಿ ಯೂಸ್ ಅಪ್ ಆಗುತ್ತೆ. ಇದಕ್ಕೆ ನಾವು 10% ಲಾ ಅಂತ ಕರಿತೀವಿ. ಅದೇ ಕಾರಣಕ್ಕೆ ಗ್ರೇಸಿಂಗ್ ಫುಡ್ ಚೈನ್ ಅಲ್ಲಿ ತುಂಬಾ ಜಾಸ್ತಿ ಟ್ರೋಫಿಕ್ ಲೆವೆಲ್ಸ್ ನ ನಾವು ನೋಡಲ್ಲ. ಆಯ್ತಾ? ಸೊ ಫಸ್ಟ್ ಪ್ಲಾಂಟ್ ನಲ್ಲಿ ಸನ್ಲೈಟ್ ಅಲ್ಲಿ ಏನ್ ಎನರ್ಜಿ ಇತ್ತು ಅದನ್ನ ಪ್ಲಾಂಟ್ ಯುಟಿಲೈಸ್ ಮಾಡ್ಕೊಳ್ಳುತ್ತೆ ಫಸ್ಟ್ ಟ್ರೋಫಿಕ್ ಲೆವೆಲ್ ಫೋಟೋಸಿಂಥಸೈಸ್ ಮಾಡೋದಕ್ಕೆ. ಇದ್ರಲ್ಲಿ ಏನ್ ಎನರ್ಜಿ ಇದೆ ಅದರಲ್ಲಿ ಬರೀ 10% ಮಾತ್ರ ನೆಕ್ಸ್ಟ್ ಟ್ರೋಫಿಕ್ ಲೆವೆಲ್ಗೆ ಹೋಗೋದು. ಮಿಕ್ಕಿದ್ದು ಸುಮಾರಷ್ಟು ಹೀಟ್ ಆಗಿ ಲಾಸ್ ಆಗ್ಬಿಡುತ್ತೆ. ಇದಕ್ಕೆ 10% ಲಾ ಅಂತ ಕರೆಯೋದು. ಈ ಸೆಕೆಂಡ್ ಟ್ರೋಫಿಕ್ ಲೆವೆಲ್ ನಲ್ಲಿ ಏನ್ ಎನರ್ಜಿ ಇತ್ತು ಅದರಲ್ಲಿ 10% ಮಾತ್ರ ಥರ್ಡ್ ಟ್ರೋಫಿಕ್ ಲೆವೆಲ್ಗೆ ಹೋಗೋದು. ಅದರಲ್ಲಿ ಏನಿತ್ತು ಅದರಲ್ಲಿ 10% ಮಾತ್ರ ಫೋರ್ತ್ ಟ್ರೋಫಿಕ್ ಲೆವೆಲ್ಗೆ ಹೋಗೋದು. ಈ ಕಾರಣಕ್ಕೆ ನಾವು ಇದಕ್ಕೆ ನಾವು 10% ಲಾ ಆಫ್ ಎನರ್ಜಿ ಅಂತ ಕರಿತೀವಿ. ಓಕೆ, ಸೊ ಓನ್ಲಿ 10% ಆಫ್ ದಿ ಎನರ್ಜಿ ಇಸ್ ಟ್ರಾನ್ಸ್ಫರ್ ಟು ಈಚ್ ಟ್ರೋಫಿಕ್ ಲೆವೆಲ್ ಫ್ರಮ್ ದ ಲೋವರ್ ಟ್ರೋಫಿಕ್ ಲೆವೆಲ್. ಓಕೆನಾ? ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಇಕಲಾಜಿಕಲ್ ಪಿರಮಿಡ್ಸ್ ಬಗ್ಗೆ ಮಾತಾಡೋಣ. ಬೇರೆ ಬೇರೆ ಇಕಲಾಜಿಕಲ್ ಪ್ಯಾರಾಮೀಟರ್ಸ್ನ ನಾವು ಯೂಸ್ ಮಾಡಿಕೊಂಡು ಬೇರೆ ಬೇರೆ ಟ್ರೋಫಿಕ್ ಲೆವೆಲ್ನಲ್ಲಿ ಆ ಪ್ಯಾರಾಮೀಟರ್ ಎಷ್ಟಿದೆ ಅನ್ನೋದನ್ನ ನಾವು ಪ್ಲಾಟ್ ಮಾಡಿದಾಗ ನಮಗೆ ಇಕಲಾಜಿಕಲ್ ಪಿರಮಿಡ್ ಸಿಗುತ್ತೆ. ಇಟ್ ಈಸ್ ಯೂಸ್ಡ್ ಟು ಎಕ್ಸ್ಪ್ರೆಸ್
food or energy relationship. Food or energy relationship between different trophic levels in a food chain. ಮೇಜರ್ ಆಗಿ ನಾವು 3 ಪ್ಯಾರಾಮೀಟರ್ನ ಕನ್ಸಿಡರ್ ಮಾಡ್ತೀವಿ. ಒಂದು ನಂಬರ್, ಒಂದು ಬಯೋಮಾಸ್, ಒಂದು ಎನರ್ಜಿ. ನಂಬರ್ನ ಪ್ಯಾರಾಮೀಟರ್ ಆಗಿ ತಗೊಂಡಾಗ ವಿ ಕಾಲ್ ಇಟ್ ಪಿರಮಿಡ್ ಆಫ್ ನಂಬರ್. ಇಫ್ ಯು ಆರ್ ಯೂಸಿಂಗ್ ಬಯೋಮಾಸ್ ಆಸ್ ದ ಪ್ಯಾರಾಮೀಟರ್ ವಿ ಕಾಲ್ ಇಟ್ ಪಿರಮಿಡ್ ಆಫ್ ಬಯೋಮಾಸ್. ಎನರ್ಜಿ ಅಂತ ಅಂದ್ರೆ ಪಿರಮಿಡ್ ಆಫ್ ಎನರ್ಜಿ. ಇದನ್ನ ಪ್ಲಾಟ್ ಮಾಡುವಾಗ, ಪಿರಮಿಡ್ಸ್ನ ಕನ್ಸ್ಟ್ರಕ್ಟ್ ಮಾಡುವಾಗ ನಾವು ಕೆಲವು ಪಾಯಿಂಟ್ಸ್ನ ತಲೆಯಲ್ಲಿ ಇಟ್ಕೊಂಡಿರ್ಬೇಕು. ಏನದಲ್ಲ ಪಾಯಿಂಟ್ಸ್ ಅರ್ಥ ಮಾಡ್ಕೊಳ್ಳೋಣ. 3 ಪಾಯಿಂಟ್ಸ್ ಇದೆ. ನಾವು ನಂಬರ್ ಆಗಲಿ, ಬಯೋಮಾಸ್ ಆಗಲಿ, ಎನರ್ಜಿ ಆಗಲಿ ಯಾವುದೇ ಕ್ಯಾಲ್ಕುಲೇಷನ್ ಮಾಡುವಾಗ ಒಂದು ಟ್ರೋಫಿಕ್ ಲೆವೆಲ್ನಲ್ಲಿ ಎಷ್ಟೆಲ್ಲ ಆರ್ಗ್ಯಾನಿಸಮ್ಸ್ ಇದೆ ಅಷ್ಟು ಆರ್ಗ್ಯಾನಿಸಮ್ಸ್ನ ನಾವು ಕನ್ಸಿಡರ್ ಮಾಡಬೇಕು. ಯಾವುದನ್ನು ಬಿಡೋ ಹಾಗಿಲ್ಲ, ಆಯ್ತಾ. ಎನಿ ಕ್ಯಾಲ್ಕುಲೇಷನ್ಸ್, ಎನರ್ಜಿದು, ಬಯೋಮಾಸ್ದು, ನಂಬರ್ದು ಏನೇ ಆಗಿದ್ರು ಕೂಡ ಆಲ್ ದಿ ಆರ್ಗ್ಯಾನಿಸಮ್ಸ್ ಇನ್ ದ್ಯಾಟ್ ಪರ್ಟಿಕ್ಯುಲರ್ ಟ್ರೋಫಿಕ್ ಲೆವೆಲ್ ನಾವು ಕನ್ಸಿಡರ್ ಮಾಡಬೇಕು. ಕೆಲವೊಮ್ಮೆ ಒಂದು ಆರ್ಗ್ಯಾನಿಸಮ್ ಒಂದಕ್ಕಿಂತ ಹೆಚ್ಚು ಟ್ರೋಫಿಕ್ ಲೆವೆಲ್ನ ಆಕ್ಯುಪೈ ಮಾಡ್ಬೋದು. ಇವಾಗ ಸ್ಪ್ಯಾರೋ ಒಂದು ಓಮ್ನಿವೋರಸ್ ಬರ್ಡ್. ಅದು ಕೆಲವೊಮ್ಮೆ ಸೀಡ್ಸ್ನ ತಿನ್ನುತ್ತೆ ವಿಚ್ ಇಸ್ ಅ ಪ್ಲಾಂಟ್ ಪ್ರಾಡಕ್ಟ್, ಕೆಲವೊಮ್ಮೆ ವರ್ಮ್ಸ್ನ ತಿನ್ನುತ್ತೆ ವಿಚ್ ಇಸ್ ಆನಿಮಲ್. ಸೊ ಅದು ಸೆಕೆಂಡ್ ಟ್ರೋಫಿಕ್ ಲೆವೆಲಲ್ಲಾದರೂ ಇರ್ಬೋದು, ಥರ್ಡ್ ಟ್ರೋಫಿಕ್ ಲೆವೆಲ್ನಲ್ಲಾದರೂ ಇರ್ಬೋದು. ಅದನ್ನ ಕೂಡ ತಲೆನಲ್ಲಿ ಇಟ್ಕೊಳ್ಬೇಕು. ಆ ಕಾರಣಕ್ಕೆ ವಿ ಶುಡ್ ಅಂಡರ್ಸ್ಟ್ಯಾಂಡ್ ದಟ್ ಅ ಟ್ರೋಫಿಕ್ ಲೆವೆಲ್ ರೆಪ್ರೆಸೆಂಟ್ಸ್ ಅ ಫಂಕ್ಷನಲ್ ಲೆವೆಲ್ ಅಂಡ್ ನಾಟ್ ಅ ಸ್ಪೀಶೀಸ್. ನಾವು ಯಾವುದಾದ್ರೂ ಒಂದು ಸ್ಪೀಶೀಸ್, ಸ್ಪ್ಯಾರೋ 100% ಆಫ್ ದ ಟೈಮ್ ಸೆಕೆಂಡ್ ಟ್ರೋಫಿಕ್ ಲೆವೆಲ್ ಅಲ್ಲೇ ಇರುತ್ತೆ ಅಂತ ಹೇಳಕ್ಕಾಗಲ್ಲ. ಇಟ್ ಡಿಪೆಂಡ್ಸ್ ಆನ್ ಏನ್ ತಿಂತಾ ಇದೆ ಅದು. ಅದು ಪ್ಲಾಂಟ್ ಪ್ರಾಡಕ್ಟ್, ಸೀಡ್ಸ್, ನಟ್ಸ್, ಗ್ರೇನ್ಸ್ ನ ತಿಂತಾ ಇದ್ರೆ ಅದು ಸೆಕೆಂಡ್ ಟ್ರೋಫಿಕ್ ಲೆವೆಲ್ ನಲ್ಲಿ ಇರುತ್ತೆ. ಅದು ವರ್ಮ್ ನ ತಿಂತಾ ಇದ್ರೆ ಥರ್ಡ್ ಟ್ರೋಫಿಕ್ ಲೆವೆಲ್ ನಲ್ಲಿ ಇರುತ್ತೆ. ಸೊ ಇಟ್ ಡಿಪೆಂಡ್ಸ್ ಆನ್ ಇಟ್ಸ್ ವಾಟ್ ಇಸ್ ಇಟ್ಸ್ ಫೀಡಿಂಗ್ ಆನ್ ಅಟ್ ದಟ್ ಮೂಮೆಂಟ್. ಸೊ ನಾವು ಒಂದು ಸ್ಪೀಶೀಸ್ನೇ ಒಂದು ಟ್ರೋಫಿಕ್ ಲೆವೆಲ್ ಅಲ್ಲಿ ಇರುತ್ತೆ ಅಂತ ಯಾವಾಗ್ಲೂ ಎಲ್ಲ ಸ್ಪೀಶೀಸ್ಗೂ ಹೇಳಕ್ಕಾಗಲ್ಲ. ಓಕೆ, ಸೊ ಇದು 3 ಪಾಯಿಂಟ್ನ ನಾವು ನೆನ್ಪಿಟ್ಕೊಳ್ಬೇಕು. ಈಗ ಪಿರಮಿಡ್ ಆಫ್ ನಂಬರ್ನ ನೋಡೋಣ. ಪಿರಮಿಡ್ ಆಫ್ ನಂಬರ್ ಒಂದು ಗ್ರಾಸ್ ಲ್ಯಾಂಡ್ ನ ಇಕೋಸಿಸ್ಟಮ್ ನಲ್ಲಿ. ಫಸ್ಟ್ ಪಿರಮಿಡ್ಸ್ ನಾವು ಹೆಂಗ್ ಕನ್ಸ್ಟ್ರಕ್ಟ್ ಮಾಡ್ತೀವಿ? ಇಕಲಾಜಿಕಲ್ ಪಿರಮಿಡ್ ಅಂದ್ರೆ ಬೈ ಕನ್ವೆನ್ಷನ್ ಯಾವಾಗ್ಲೂ ಫಸ್ಟ್ ಟ್ರೋಫಿಕ್ ಲೆವೆಲ್ ಅಥವಾ ಪ್ರೊಡ್ಯೂಸರ್ ಬೇಸ್ ಹತ್ರ ಇರುತ್ತೆ. ಅದಾದ್ಮೇಲೆ ಪ್ರೈಮರಿ ಕನ್ಸ್ಯೂಮರ್ಸ್ ಅಥವಾ ಸೆಕೆಂಡ್ ಟ್ರೋಫಿಕ್ ಲೆವೆಲ್, ಥರ್ಡ್ ಟ್ರೋಫಿಕ್ ಲೆವೆಲ್, ಫೋರ್ತ್ ಟ್ರೋಫಿಕ್ ಲೆವೆಲ್, ಹಾಗೆ ಮೇಲ್ ಹೋಗುತ್ತೆ. ಇದರ ವಿಡ್ತ್ ಏನಿದೆ ದಟ್ ಡಿಪೆಂಡ್ಸ್ ಆನ್ ಆ ಟ್ರೋಫಿಕ್ ಲೆವೆಲ್ ನಲ್ಲಿ ಆ ಪ್ಯಾರಾಮೀಟರ್ ಎಷ್ಟಿದೆ. ಇಲ್ಲಿ ನಾವು ಕನ್ಸಿಡರ್ ಮಾಡ್ತಾ ಇರೋದು ನಂಬರ್ಸ್. ಸೊ ಪ್ರೊಡ್ಯೂಸರ್ಸ್ದು ಆ ಇಕೋಸಿಸ್ಟಮ್ ನಲ್ಲಿ ಎಷ್ಟು ನಂಬರ್ ಇದೆ, ಎಷ್ಟು ಪ್ರೊಡ್ಯೂಸರ್ಸ್ ಇದೆ. ಆ ಪ್ರೊಡ್ಯೂಸರ್ದು ನಂಬರ್ ಜಾಸ್ತಿ ಆದ್ರೆ ಇದ್ರ ವಿಡ್ತ್ ಜಾಸ್ತಿ ಇರುತ್ತೆ. ಆ ಪ್ರೊಡ್ಯೂಸರ್ದು ನಂಬರ್ ಕಡಿಮೆ ಇದ್ರೆ ಇದ್ರದ್ದು ವಿಡ್ತ್ ಕೂಡ ಕಡಿಮೆ ಇರುತ್ತೆ, ಆಯ್ತಾ. ಸೊ ನಾವಿಲ್ಲಿ ಗ್ರಾಸ್ ಲ್ಯಾಂಡ್ ನ ಕನ್ಸಿಡರ್ ಮಾಡ್ತಾ ಇರೋದು. ಗ್ರಾಸ್ ಲ್ಯಾಂಡ್ ಅಂದ್ರೆ ನಿಮಗೆ ಗೊತ್ತಿದೆ ಎಷ್ಟೊಂದು ಗ್ರಾಸಸ್, ಎಷ್ಟೊಂದು ಪ್ಲಾಂಟ್ಸ್ ಇರುತ್ತೆ. ಸೊ ದ ನಂಬರ್ ಆಫ್ ಪ್ಲಾಂಟ್ಸ್ ವಿಲ್ ಆಲ್ವೇಸ್ ಬಿ ಹೈಯರ್ ದನ್ ದ ನಂಬರ್ ಆಫ್ ಆನಿಮಲ್ಸ್, ಅಲ್ವಾ. ಸೊ ನಂಬರ್ನ ನಾವಿಲ್ಲಿ ಕನ್ಸಿಡರ್ ಮಾಡ್ತಾ ಇರುವಾಗ ಒಂದು ಗ್ರಾಸ್ ಲ್ಯಾಂಡ್ ನಲ್ಲಿ ಸುಮಾರು 58,42,000 ಗಿಡಗಳು ನಾವು ನೋಡ್ಬೋದು. ಓಕೆ, ಅಪ್ರಾಕ್ಸಿಮೇಟ್ ನಂಬರ್ ಇದು ಒಂದು ಇಕೋಸಿಸ್ಟಮ್, ಗ್ರಾಸ್ ಲ್ಯಾಂಡ್ ಇಕೋಸಿಸ್ಟಮ್ ನಲ್ಲಿ. ಪ್ರೈಮರಿ ಕನ್ಸ್ಯೂಮರ್ಸ್, ಅದೇ ಇಕೋಸಿಸ್ಟಮ್ ನಲ್ಲಿ ವಿದಿನ್ ದ ಸೇಮ್ ಏರಿಯಾ ಎಷ್ಟೊಂದು ಹರ್ಬಿವೋರ್ಸ್ ಪ್ರೆಸೆಂಟ್ ಇದೆ, ಎಷ್ಟು ಜಿಂಕೆ ಇದೆ, ಎಷ್ಟು ದನ ಕರು ಎಲ್ಲ ಇದೆ. ದಟ್ ವಿಲ್ ಗಿವ್ ಅಸ್ ದ ನಂಬರ್ ಆಫ್ ಪ್ರೈಮರಿ ಕಾರ್ನಿವೋರ್ಸ್. ಅದರ ನಂಬರ್ ಸುಮಾರು 7,08,000. ಯು ಕ್ಯಾನ್ ಸಿ ದರ್ ಇಸ್ ಅ ಡಿಕ್ರೀಸ್, ಅಲ್ವಾ. ಅದಕ್ಕೆ ಅದ್ರ ವಿಡ್ತ್ ಕೂಡ ಕಡಿಮೆ ಆಗಿದೆ. ಇನ್ನ ಫರ್ದರ್ ನೀವು ನೋಡಿದ್ರೆ ಸೆಕೆಂಡರಿ ಕನ್ಸ್ಯೂಮರ್ಸ್ ಅಥವಾ ಥರ್ಡ್ ಟ್ರೋಫಿಕ್ ಲೆವೆಲ್ ನೋಡಿದ್ರೆ 3,54,000. ಟಾಪ್ ಕಾರ್ನಿವೋರ್ಸ್ ನ ನೀವು ನೋಡಿದ್ರೆ ಟೈಗರ್, ಲಯನ್ ಅಂಥದ್ದು ಯು ಕ್ಯಾನ್ ಫೈಂಡ್ ಓನ್ಲಿ 3, ಆಯ್ತಾ. ಸೊ ಇಲ್ಲಿ ಪಿರಮಿಡ್ ಅಪ್ರೈಟ್ ಆಗಿದೆ. ಪಿರಮಿಡ್ ಆಫ್ ನಂಬರ್ ಜನರಲ್ ಆಗಿ ಅಪ್ರೈಟ್ ಆಗಿರುತ್ತೆ, ಆದ್ರೆ ನೆಸೆಸರಿಲಿ ಯಾವಾಗ್ಲೂ ಅಪ್ರೈಟೇ ಇರಬೇಕು ಅಂತ ಇಲ್ಲ. ಇನ್ನೊಂದು ಎಕ್ಸಾಂಪಲ್ ನ ತಗೊಳ್ಳೋಣ. ಒಂದು ಮರಾನೇ ಒಂದು ಇಕೋಸಿಸ್ಟಮ್ ಅಂತ ಕನ್ಸಿಡರ್ ಮಾಡೋಣ. ನಾನು ಶುರುನಲ್ಲೇ ಹೇಳಿದೆ ಇಕೋಸಿಸ್ಟಮ್ ದೊಡ್ಡದಾಗೆ ಇರ್ಬೇಕಂತ ಏನಿಲ್ಲ. ಒಂದು ಸಣ್ಣ ಡ್ರಾಪ್ ಆಫ್ ವಾಟರ್ನ ಕೂಡ ನಾವು ಇಕೋಸಿಸ್ಟಮ್ ಅಂತ ಕನ್ಸಿಡರ್ ಮಾಡ್ಬೋದು. ಅದರಲ್ಲಿ ಎಷ್ಟೊಂದು ಮೈಕ್ರೋಬ್ಸ್ ಇರುತ್ತೆ. ಒಂದು ಪಾಂಡ್ ನ ಇಕೋಸಿಸ್ಟಮ್, ಅಕ್ವೇರಿಯಂ ಇಕೋಸಿಸ್ಟಮ್ ಕನ್ಸಿಡರ್ ಮಾಡ್ಬೋದು. ಹಾಗೆ ಒಂದು ದೊಡ್ಡ ಮರನ ಕೂಡ ಇಕೋಸಿಸ್ಟಮ್ ಅಂತ ಕನ್ಸಿಡರ್ ಮಾಡ್ಬೋದು. ನಾನೊಂದು ಮರಾನೇ ಇಕೋಸಿಸ್ಟಮ್ ಅಂತ ಕನ್ಸಿಡರ್ ಮಾಡ್ತಾ ಇದ್ದೀನಿ, ನಂಬರ್ನ ನೋಡ್ತಾ ಇದ್ದೀನಿ ಅಂತ ಅಂದ್ರೆ ನನ್ನ ಹತ್ರ ಇರೋದು ಒಂದೇ ಮರ, ಅಲ್ವಾ. ಸೊ ಪ್ರೊಡ್ಯೂಸರ್ನ ನಂಬರ್ ಒಂದೇ ಇರೋದು, ಒಂದೇ ಒಂದು ದೊಡ್ಡ ಮರ ಇರೋದು. ಆ ಮರದ ಮೇಲೆ ಎಷ್ಟೊಂದು ಇನ್ಸೆಕ್ಟ್ಸ್ ಇರ್ಬೋದು that depend on the plant directly, ಆಯ್ತಾ. ಸೊ ಆ ಇನ್ಸೆಕ್ಟ್ಸ್ ನಂಬರ್ ಆ ಮರದ ನಂಬರ್ಗಿಂತ ಆಬ್ವಿಯಸ್ಲಿ ಜಾಸ್ತಿ ಇರುತ್ತೆ. ಆ ಇನ್ಸೆಕ್ಟ್ಸ್ ಮೇಲೆ ಸಣ್ಣ ಬರ್ಡ್ಸ್ ಡಿಪೆಂಡೆಂಟ್ ಆಗಿರುತ್ತೆ. ಆ ಬರ್ಡ್ಸ್ ನ ನಂಬರ್ ಇನ್ಸೆಕ್ಟ್ ನ ನಂಬರ್ಗಿಂತ ಕಡಿಮೆ ಇರುತ್ತೆ. ಅದಾದ್ಮೇಲೆ ಇನ್ನ ದೊಡ್ಡ ಬರ್ಡ್ಸ್ ಈ ಸಣ್ಣ ಬರ್ಡ್ಸ್ ಮೇಲೆ ಡಿಪೆಂಡೆಂಟ್ ಇರುತ್ತೆ, ಅದರ ನಂಬರ್ ಇನ್ನ ಕಡಿಮೆ ಇರುತ್ತೆ. ಅಂಥ ಟೈಮಲ್ಲಿ ನಿಮಗೆ ಈ ರೀತಿಯ ಒಂದು ಶೇಪ್ ಸಿಗುತ್ತೆ. ಯು ಕ್ಯಾನ್ ಸಿ ಲೈಕ್ ಎನ್ ಅರ್ನ್ ಶೇಪ್, ಆಯ್ತಾ. ಸೊ ಜನರಲ್ ಆಗಿ ಪಿರಮಿಡ್ ಆಫ್ ನಂಬರ್ ಅಪ್ರೈಟ್ ಆಗಿರುತ್ತೆ, ಬಟ್ ಕೆಲವೊಮ್ಮೆ ಇನ್ವರ್ಟೆಡ್ ಆಗೂ ಇರ್ಬೋದು, ಅರ್ನ್ ಶೇಪ್ ಆದ್ರೂ ಇರ್ಬೋದು. ಈ ರೀತಿ ವೇರಿಯೇಷನ್ ನಾವು ನೋಡ್ಬೋದು.
ಈಗ ಪಿರಮಿಡ್ ಆಫ್ ಬಯೋಮಾಸ್ ಬಗ್ಗೆ ಮಾತಾಡೋಣ. ಬಯೋಮಾಸ್ನ ನಾವು ಕ್ಯಾಲ್ಕುಲೇಟ್ ಮಾಡೋದು ಇನ್ ಟರ್ಮ್ಸ್ ಆಫ್ ಡ್ರೈ ವೇಟ್. ಓಕೆ, ಗ್ರಾಮ್ ಪರ್ ಮೀಟರ್ ಸ್ಕ್ವೇರ್ ಅಥವಾ ಕೆಜಿ ಪರ್ ಮೀಟರ್ ಸ್ಕ್ವೇರ್. ಇಲ್ಲಿ ನಾವು ತಗೊಳ್ತಾ ಇರೋದು ಒಂದು ಎಕ್ಸಾಂಪಲ್ ಫಾರೆಸ್ಟ್ ಇಕೋಸಿಸ್ಟಮ್ದು. ಫಾರೆಸ್ಟ್ ಇಕೋಸಿಸ್ಟಮ್ನಲ್ಲಿ ಪ್ಲಾಂಟ್ಸ್ನ ಆನಿಮಲ್ಸ್ನ ನಾವು ಕಂಪೇರ್ ಮಾಡಿದ್ರೆ ಇಲ್ಲಿ ನಾವು ಗಮನ ಇಟ್ಟು ಕೇಳಿಸ್ಕೊಳ್ಳಿ, ನಂಬರ್ನ ನಾವು ನೋಡ್ತಾ ಇಲ್ಲ, ಮಾಸ್ನ ನೋಡ್ತಾ ಇದ್ದೀವಿ. ಬಯೋಮಾಸ್ ಆರ್ಗ್ಯಾನಿಕ್ ಮ್ಯಾಟರ್ ಇದೆ ಎಷ್ಟು ಅದನ್ನ ನೋಡ್ತಾ ಇದ್ದೀವಿ. ಸೊ ಪ್ಲಾಂಟ್ಸ್ನಲ್ಲಿ ದೊಡ್ಡ ದೊಡ್ಡ ಮರಗಳು ಎಲ್ಲ ಇರೋ ಕಾರಣ ಪ್ಲಾಂಟ್ಸ್ನ ಬಯೋಮಾಸ್ ತುಂಬ ಜಾಸ್ತಿ ಇರುತ್ತೆ ಕಂಪೇರ್ಡ್ ಟು ಆನಿಮಲ್ಸ್. ಸೊ ಹೈಯೆಸ್ಟ್ ಬಯೋಮಾಸ್ ನೀವು ನೋಡ್ಬೋದು ಪ್ರೊಡ್ಯೂಸರ್ ಲೆವೆಲ್ನಲ್ಲಿ, ಆಯ್ತಾ. ಅದಾದ್ಮೇಲೆ ಸ್ವಲ್ಪ ಕಡಿಮೆ ಪ್ರೈಮರಿ ಕನ್ಸ್ಯೂಮರ್ಸ್ ಅಥವಾ ಸೆಕೆಂಡ್ ಟ್ರೋಫಿಕ್ ಲೆವೆಲ್, ಅದಕ್ಕಿಂತ ಕಡಿಮೆ ಸೆಕೆಂಡರಿ ಕನ್ಸ್ಯೂಮರ್ಸ್ ಅಥವಾ ಥರ್ಡ್ ಟ್ರೋಫಿಕ್ ಲೆವೆಲ್. ಈವನ್ ಲೆಸರ್ ಇಸ್ ದ ಟರ್ಷರಿ ಕನ್ಸ್ಯೂಮರ್ಸ್ ಆರ್ ದ ಫೋರ್ತ್ ಟ್ರೋಫಿಕ್ ಲೆವೆಲ್. ಸೊ ಇಂಥ ಕಡೆ ಪಿರಮಿಡ್ ಆಫ್ ಬಯೋಮಾಸ್ ನಾವು ಅಪ್ರೈಟ್ ಆಗಿರೋದನ್ನ ನೋಡ್ಬೋದು. ಪಿರಮಿಡ್ ಆಫ್ ಬಯೋಮಾಸ್ ಕೂಡ ಅಪ್ರೈಟ್ ಆಗಿರುತ್ತೆ ಜನರಲ್ ಆಗಿ. ಬಟ್ ಕೆಲವೊಮ್ಮೆ ಇಫ್ ಯು ಸಿ ಇನ್ ಅಕ್ವಾಟಿಕ್ ಇಕೋಸಿಸ್ಟಮ್, ಅಕ್ವಾಟಿಕ್ ಇಕೋಸಿಸ್ಟಮ್ನಲ್ಲಿ ಪ್ಲಾಂಟ್ಸ್ ಕಡಿಮೆ ಅಲ್ವಾ, ಫೈಟೋ ಪ್ಲಾಂಕ್ಟನ್ ನಂಬರ್ ತುಂಬಾ ಜಾಸ್ತಿ ಇರ್ಬೋದು. ಬಟ್ ನಾವಿಲ್ಲಿ ನೋಡ್ತಾ ಇರೋದು ಬಯೋಮಾಸ್. ಒಂದು ಪಾಂಡ್ನಲ್ಲಿ ಎಷ್ಟೊಂದು ಫಿಶಸ್ ಎಲ್ಲ ಪ್ರೆಸೆಂಟ್ ಇರುತ್ತೆ. ಫಿಶಸ್ದು ಬಯೋಮಾಸ್ ಪ್ಲಾಂಟ್ಸ್ದು ಬಯೋಮಾಸ್ಗಿಂತ ಜಾಸ್ತಿ ಅಲ್ವಾ. ಪ್ಲಾಂಟ್ಸ್ದು ನಂಬರೂ ಕಡಿಮೆ. ಐಮ್ ಸಾರಿ, ಇಫ್ ಯು ಥಿಂಕ್ ಅಬೌಟ್ ಚಿಕ್ಕ ಚಿಕ್ಕ ಡಯಟಮ್ಸ್, ಡೈನೋಫ್ಲಾಜೆಲೇಟ್ಸ್, ಯೂನಿಸೆಲ್ಯುಲರ್ ಆಲ್ಗೆ ಎಲ್ಲ ಇರೋದು ನಂಬರ್ ಜಾಸ್ತಿ ಇರ್ಬೋದು. ಬಟ್ ಅದ್ರ ಬಯೋಮಾಸ್ನ ನೀವು ನೋಡಿದ್ರೆ ಸಣ್ಣ ಸಣ್ಣ ಫೈಟೋ ಪ್ಲಾಂಕ್ಟನ್ದು ಬಯೋಮಾಸ್ ಝೂ ಪ್ಲಾಂಕ್ಟನ್ ಮತ್ತೆ ಫಿಶಸ್ಗಿಂತ ತುಂಬಾ ಕಡಿಮೆ ಇರುತ್ತೆ. ಸೊ ಅಂತಹ ಟೈಮಲ್ಲಿ ನಮ್ಗೆ ಇಲ್ಲಿ ಒಂದು ಇನ್ವರ್ಟೆಡ್ ಪಿರಮಿಡ್ ಸಿಗ್ಬೋದು. ಇಟ್ ಕ್ಯಾನ್ ಬಿ ಇನ್ವರ್ಟೆಡ್ ಅಂಡರ್ ಸರ್ಟನ್ ಕಂಡೀಷನ್ಸ್. ಯಾವಾಗಲೂ ಅಪ್ರೈಟೇ ಇರುತ್ತೆ ಅಂತ ನಾವು ಹೇಳಕ್ಕಾಗಲ್ಲ. ಅದೇ ನಾವು ಎನರ್ಜಿದು ತಗೊಂಡ್ರೆ pyramid of energy is always 100% of the time upright. 100% of the time. ಯಾಕೆ ಹೇಳಿ, ಇವಾಗಷ್ಟೇ ಸ್ವಲ್ಪ ಹೊತ್ತಿಗೆ ಮುಂಚೆ ನಾನು 10% ಲಾ ಹೇಳಿದೆ ಅಲ್ವಾ ನಿಮಗೆ. ಒಂದು ಟ್ರೋಫಿಕ್ ಲೆವೆಲ್ನಿಂದ ಇನ್ನೊಂದು ಟ್ರೋಫಿಕ್ ಲೆವೆಲ್ಗೆ ಬರೀ 10% ಎನರ್ಜಿ ಅಷ್ಟೇ ಹೋಗೋದು. ಇವಾಗ ಸನ್ನಲ್ಲಿ ಎಷ್ಟು ಎನರ್ಜಿ ಇರುತ್ತೆ ನೋಡೋಣ. ಇಲ್ಲಿ 10 ಲಕ್ಷ ಜೂಲ್ಸ್ ಆಫ್ ಎನರ್ಜಿ ಸನ್ಲೈಟ್ನಲ್ಲಿ ಪ್ರೆಸೆಂಟ್ ಇದೆ. ಅದರಲ್ಲಿ ಬರೀ 1% ಅಷ್ಟೇ ಮಾತ್ರ ಪ್ರೊಡ್ಯೂಸರ್ಸ್ ತಗೊಳ್ಳೋದು, ಆಯ್ತಾ. 10 ಲಕ್ಷದಲ್ಲಿ 10,000 1% ಅಷ್ಟೇ ಮಾತ್ರ ತಗೊಂಡಿರೋದು ಎನರ್ಜಿ ಜೂಲ್ಸ್ನಲ್ಲಿ ಮೆಜರ್ ಆಗಿದೆ. ಇದರಲ್ಲಿ ಬರೀ 10% ನೆಕ್ಸ್ಟ್ ಟ್ರೋಫಿಕ್ ಲೆವೆಲ್ಗೆ ಪಾಸ್ ಆಗೋದು. ಇದರಲ್ಲಿ ಬರೀ 10% ನೆಕ್ಸ್ಟ್ ಟ್ರೋಫಿಕ್ ಲೆವೆಲ್ಗೆ, ಅದರಲ್ಲಿ ಬರೀ 10% ನೆಕ್ಸ್ಟ್ ಟ್ರೋಫಿಕ್ ಲೆವೆಲ್ಗೆ. ಯು ಕ್ಯಾನ್ ಸಿ ಇಟ್ ಹಿಯರ್. 10,000ದಿಂದ 1000 100 10 ಪ್ರತಿ ಟ್ರೋಫಿಕ್ ಲೆವೆಲ್ನಲ್ಲಿ 10% ಮಾತ್ರ ಎನರ್ಜಿ ಟ್ರಾನ್ಸ್ಫರ್ ಆಗೋದು ಅಲ್ವಾ. ಆ ಕಾರಣಕ್ಕೆ ಯಾವಾಗಲೂ ಒಂದು ಟ್ರೋಫಿಕ್ ಲೆವೆಲ್ನ ಲೋವರ್ ಟ್ರೋಫಿಕ್ ಲೆವೆಲ್ನ ಜೊತೆ ಕಂಪೇರ್ ಮಾಡಿದ್ರೆ ಆ ಟ್ರೋಫಿಕ್ ಲೆವೆಲ್ಗೆ ಅದ್ರ ಕೆಳಗಿನ ಟ್ರೋಫಿಕ್ ಲೆವೆಲ್ಗಿಂತ ಕಡಿಮೆನೇ ಎನರ್ಜಿ ಇರುತ್ತೆ, ಯಾವತ್ತೂ ಜಾಸ್ತಿ ಇರೋಕ್ಕೆ ಸಾಧ್ಯ ಇಲ್ಲ. ಸೊ ದ ವೈಡೆಸ್ಟ್ ವಿಲ್ ಆಲ್ವೇಸ್ ಬಿ ದ ಪ್ರೊಡ್ಯೂಸರ್ಸ್. ದಿಸ್ ವಿಲ್ ಆಲ್ವೇಸ್ ಹ್ಯಾವ್ ದ ಮ್ಯಾಕ್ಸಿಮಮ್ ಎನರ್ಜಿ ಕಂಪೇರ್ಡ್ ಟು ದಿ ಅದರ್ ಟ್ರೋಫಿಕ್ ಲೆವೆಲ್ಸ್. ಆ ಕಾರಣಕ್ಕೆ ದಿಸ್ ವಿಲ್ 100% ಆಫ್ ದ ಟೈಮ್ ಆಲ್ ದ ಟೈಮ್ ಬಿ upright only. It can never be inverted. Okay, pyramid of energy is never inverted. ನೆನ್ಪಿಟ್ಕೊಳ್ಳಿ. ಆಲ್ ರೈಟ್, ಈಗ ನಾವು ಇಕಲಾಜಿಕಲ್ ಪಿರಮಿಡ್ಸ್ದು ಅಡ್ವಾಂಟೇಜಸ್ ಇದೆ. ಅದರಿಂದ ನಾವು ಬೇರೆ ಬೇರೆ ಇಕಲಾಜಿಕಲ್ ಪ್ರಾಸೆಸಸ್ನ ಎಲ್ಲ ಅನಲೈಸ್ ಮಾಡ್ಬೋದು. ಹಾಗೆಯೇ ಸ್ವಲ್ಪ ಡಿಸ್ಅಡ್ವಾಂಟೇಜ್ ಕೂಡ ಇದೆ. ಇನ್ಫ್ಯಾಕ್ಟ್ 3 ಲಿಮಿಟೇಷನ್ ಅಥವಾ ಡಿಸ್ಅಡ್ವಾಂಟೇಜ್ ಇದೆ. ಏನದು ಅಂತ ನೋಡೋಣ. ಮೊದಲನೇದಾಗಿ, ಯಾವುದಾದ್ರೂ ಒಂದು ಆರ್ಗ್ಯಾನಿಸಮ್ ಒಂದಕ್ಕಿಂತ ಹೆಚ್ಚು ಟ್ರೋಫಿಕ್ ಲೆವೆಲ್ಗೆ ಪಾರ್ಟ್ ಆಗಿದ್ರೆ, ಫಾರ್ ಎಕ್ಸಾಂಪಲ್ ಸ್ಪ್ಯಾರೋ, ಆಮ್ನಿವೋರಸ್ ಆರ್ಗ್ಯಾನಿಸಮ್ಸ್, ಡಿಪೆಂಡಿಂಗ್ ಅಪಾನ್ ಇಟ್ಸ್ ಫುಡ್ ಇಟ್ ಕ್ಯಾನ್ ಆಕ್ಯುಪೈ ಇಲ್ಲ ಸೆಕೆಂಡ್ ಟ್ರೋಫಿಕ್ ಲೆವೆಲ್ ಅಥವಾ ಥರ್ಡ್ ಟ್ರೋಫಿಕ್ ಲೆವೆಲ್. ಅಂಥ ಆರ್ಗ್ಯಾನಿಸಮ್ಸ್ನ ಇಲ್ಲಿ ಕನ್ಸಿಡರ್ ಮಾಡಲ್ಲ. ಇಟ್ ಡಸ್ ನಾಟ್ ಅಕೌಂಟ್. ಒಂದೇ ಸ್ಪೀಶೀಸ್ ಒಂದಕ್ಕಿಂತ ಹೆಚ್ಚು ಟ್ರೋಫಿಕ್ ಲೆವೆಲ್ನಲ್ಲಿ ಪಾರ್ಟ್ ಇರ್ಬೋದು ಅಂತ ಅಂದರೆ ಅದನ್ನ ಇಲ್ಲಿ ಅಕೌಂಟ್ ಮಾಡೋದಿಲ್ಲ. ಎರಡನೇದು ಏನು ಅಂತ ಅಂದರೆ, ದಿಸ್ ವಿಲ್ ಅಸ್ಯೂಮ್ ದಟ್ ನೇಚರ್ನಲ್ಲಿ ಒಂದು ಸಿಂಪಲ್ ಫುಡ್ ವೆಬ್ ಇದೆ ಅಂತ. ಅದ್ರ ತಕ್ಕಂತೆ ಇಲ್ಲಿ ನಾವು ಪ್ಲಾಟ್ ಮಾಡೋದು ಇಕಲಾಜಿಕಲ್ ಪಿರಮಿಡ್ಸ್ನ. ಬಟ್ ನೇಚರಲ್ಲಿ ತುಂಬ ರೇರ್ ಆಗಿ ಸಿಂಪಲ್ ಫುಡ್ ಚೈನ್ನ ನಾವು ನೋಡೋದು. ಫುಡ್ ಚೈನ್ ಸಿಂಪಲ್ ಆಗಿದೆ ಅಂತ ಇವ್ರು ಅಸ್ಯೂಮ್ ಮಾಡ್ಕೊಳ್ತಾರೆ. ಬಟ್ ಫುಡ್ ಚೈನ್ ತುಂಬ ಸಿಂಪ್ಲಿಫೈಡ್ ಆಗಿ ಆಗಿರೋದಿಲ್ಲ. ಒಂದಲ್ಲ ಒಂದು ಕಡೆ ಫುಡ್ ಚೈನ್ಸ್ ಕನೆಕ್ಟೆಡ್ ಆಗಿ ಫುಡ್ ವೆಬ್ನ ಫಾರ್ಮ್ ಮಾಡಿರುತ್ತೆ. ಇಲ್ಲಿ ಓವರ್ ಸಿಂಪ್ಲಿಫೈ ಮಾಡಿಕೊಂಡು ಫುಡ್ ಚೈನ್ ರೀತಿ ಅಸ್ಯೂಮ್ ಮಾಡಿಕೊಂಡು ಪ್ಲಾಟ್ ಮಾಡ್ತಾರೆ. ಸೊ ದ್ಯಾಟ್ ಇಸ್ ದ ಸೆಕೆಂಡ್ ಲಿಮಿಟೇಷನ್. ಮೂರನೇ ಲಿಮಿಟೇಷನ್ ಅಂತ ಏನಂತ ಅಂದರೆ, ನೀವಿಲ್ಲಿ ನೋಡಿರ್ಬೋದು, ಪ್ರೊಡ್ಯೂಸರ್ಸ್ ಕನ್ಸ್ಯೂಮರ್ಸ್ನ ನಾವು ಇನ್ಕ್ಲೂಡ್ ಮಾಡ್ಕೊಂಡಿದ್ದೀವಿ, ಡಿಕಂಪೋಸರ್ಸ್ನ ಸ್ಯಾಪ್ರೋಫೈಟ್ಸ್ನ ಇನ್ಕ್ಲೂಡೇ ಮಾಡಿಲ್ಲ. ಅವ್ರಿಗೆ ಎಂಥ ಸಿಗ್ನಿಫಿಕೆಂಟ್ ರೋಲ್ ಇರುತ್ತೆ, ಎಂಥ ಸರ್ವಿಸ್ ಮಾಡುತ್ತೆ ನಮ್ಮ ಇಕೋಸಿಸ್ಟಮ್ನಲ್ಲಿ, ಆದರೂ ಕೂಡ ಅದನ್ನು ಇಲ್ಲಿ ಕನ್ಸಿಡರೇ ಮಾಡಿಲ್ಲ. ಅದು ನಮ್ಮ
ಮೂರನೆಯ ಲಿಮಿಟೇಷನ್. ಆಯ್ತಾ? ಈ 3 ಪಾಯಿಂಟ್ಸ್ನ ನೆನ್ಪಿಟ್ಕೊಳ್ಳಿ. ಇದನ್ನ 3 ಮಾರ್ಕ್ ಕ್ವೆಶ್ಚನ್ಗೆ ಕೇಳ್ಬೋದು. ಅಷ್ಟೇ ಈ ಚಾಪ್ಟರ್ನಲ್ಲಿರೋದು, ಮುಗೀತು. ಆಯ್ತಾ? ಹೋಪ್ಫುಲಿ ಯು ಹ್ಯಾವ್ ಅಂಡರ್ಸ್ಟುಡ್ ಎವ್ರಿಥಿಂಗ್ ಅನ್ಕೊಂಡಿದ್ದೀನಿ. ಮತ್ತೆ ಇನ್ನ ಒಂದೇ ಒಂದು ಚಾಪ್ಟರ್ ಬಯೋಡೈವರ್ಸಿಟಿ ಅಂಡ್ ಕನ್ಸರ್ವೇಷನ್ ಉಳ್ಕೊಂಡಿದೆ. ಅದನ್ನ ನಮ್ಮ ನೆಕ್ಸ್ಟ್ ಲೆಕ್ಚರ್ನಲ್ಲಿ ನಾನು ಕಲ್ಸ್ಕೊಡ್ತೀನಿ. ಇವಾಗ ನಾನು ಏನು PPT ಯೂಸ್ ಮಾಡಿದ್ದೀನಿ ಕಲ್ಸೋದಕ್ಕೆ, ಆ PPTದು ಎಕ್ಸಾಕ್ಟ್ ಸೇಮ್ PDF ನೋಟ್ಸ್ ನಿಮಗೆ ಬೇಕು ಅಂತ ಅಂದರೆ, ಈ ಚಾಪ್ಟರ್ದು ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ನಿಮಗೆ ಬೇಕು ಅಂತ ಅಂದರೆ, ಕಾವೇರಿ ಬ್ಯಾಚ್ ಈ ವಿಡಿಯೋದು ಡಿಸ್ಕ್ರಿಪ್ಷನ್ ಅಲ್ಲಿ ಕಾವೇರಿ ಬ್ಯಾಚ್ದು ಲಿಂಕ್ ಇರುತ್ತೆ. ಅಲ್ಲಿ ಕ್ಲಿಕ್ ಮಾಡಿ ಯು ಬೈ ದಿಸ್ ಬ್ಯಾಚ್. ಇಟ್ಸ್ ಅ ಫ್ರೀ ಬ್ಯಾಚ್. ನೀವು ₹1 ಕಟ್ಟೋ ಹಾಗಿಲ್ಲ. ಫ್ರೀ ಬ್ಯಾಚ್. ಜಸ್ಟ್ ಪೇ ಅಂತ ಬೈ ಅಂತ ಕೊಡಿ. ಯು ಡೋಂಟ್ ಹ್ಯಾವ್ ಟು ಪೇ ಎನಿಥಿಂಗ್. ಆ ಬ್ಯಾಚ್ ಒಳಗಡೆ PW ಆ್ಯಪ್ನಲ್ಲಿ ನೀವು ಹೋದಾಗ ನಿಮ್ಗೆ ಇದ್ರದ್ದು ನೋಟ್ಸ್, DPP ಎಲ್ಲ ಕೂಡ ಸಿಗುತ್ತೆ. ಹೋಪ್ಫುಲಿ ಇಟ್ ವಿಲ್ ಬಿ ಬೆನಿಫಿಷಿಯಲ್. ಮತ್ತೆ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್. ಸ್ಟೇ ಹ್ಯಾಪಿ. ಹ್ಯಾಪಿ ಲರ್ನಿಂಗ್. ಬಾಯ್ ಬಾಯ್.